ಸಿನಿಮಾದಲ್ಲೂ ಇದ್ದೀರಿ, ರಾಜಕೀಯ, ಆಧ್ಯಾತ್ಮಿಕ, ಫಿಲಾಸಫಿ, ಹೇಗೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋ ಹಾಗೆ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಮೂರರಲ್ಲೂ ಒಟ್ಟೊಟ್ಟಿಗೆ ಓಡ್ತಾ ಇರಬೇಕು. ನಿಮ್ಮ ಬಾಲ್ಯ ಒಂಚೂರು ಚಿಕ್ಕ ವಯಸ್ಸಲ್ಲೇ ತಂದೆನ್ ಕಳ್ಕೊಂಡೆ. 2 ಇಡ್ಲಿ ತಗೊಳಕ್ಕೂ ನಾವು ಯೋಚಿಸ್ತಿದ್ವಿ. ಬೆಂಗಳೂರಿಗೆ ಬಂದು ಬೆಣ್ಣೆ ಬಿಸ್ಕತ್ ತಿಂದು ಒಂದು ಕೇಕ್ ತಿನ್ನೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಏನೋ ಕೇಳಿರ್ತೀನಿ, ಅವಾಗ ನಮ್ಮಮ್ಮ ತೆಕೊಡಲ್ಲ ಹೋಗಿ ಅಂತ ಹೊಡೆದಿರ್ತಾರೆ. ನಮ್ದೆಲ್ಲ ಸಗಣಿ ನೆಲದ ಮನೆ ಇತ್ತು, ಅದನ್ನೆಲ್ಲ ಸಾರಿಸಿ ಸ್ಕೂಲ್ಗೆ ಹೋಗ್ಬೇಕಾ. ನಾನು ಒಳಗೊಳಗೆ ಮಾತಾಡ್ಕೊಳ್ತಾ ಇದ್ದೆ, ಇವ್ರಿಗೆಲ್ಲ ಪಾಠ ಕಲಿಸ್. ನಮ್ಮ ಅಮ್ಮನ ಎಷ್ಟೋ ಜನ ಇವಳು ಮೂಗಿನ ಅಂತ ಕೇಳಿದ್ರು, ಹೂ ಅಂದಿದ್ರು. ಇವಾಗ ನೋಡಿ, ಬಾಯಿ ಬಿಟ್ರೆ ಬಾಯೇ ಮುಚ್ಚಲ್ಲ. ತುಂಬಾ ಬಡತನದಲ್ಲಿದ್ದಾಗ ಅನಿವಾರ್ಯನೂ ಆಗತ್ತೆ. ನಾನು 6ನೇ ಕ್ಲಾಸಲ್ಲಿ ಇದ್ದೆ. ಇವನ್ ಒಂದು ಬ್ರೆಡ್ ಅಂಡ್ ಜಾಮ್ ತಿನ್ಬೇಕು ಅಂದ್ರೂ ನಾನು ಹೈಸ್ಕೂಲ್ಗೆ ಹೋದ್ಮೇಲೆ ತಿಂದೇನು. ಟೈಲರಿಂಗ್ ಇಷ್ಟು ಚಿಕ್ಕ ಹುಡುಗಿಗ ಯಾರು ಹೇಳ್ಕೊಡ್ತಾರೆ ಹೋಗಿ ಅಂದಿದ್ರು. ನಮ್ಮಮ್ಮ ಟೈಲರಿಂಗ್ ಹೇಳ್ಕೊಟ್ಟು ಯೂನಿಫಾರ್ಮ್ ಗಳನ್ನ ಹೊಲ್ದು 30 ರೂಪಾಯಿ ತಗೋತಿದ್ರು. ಭರತನಾಟ್ಯ ಆಮೇಲೆ ಕಥಕ್, ಅದನ್ನ ಕಲಿಯಕ್ಕೂ ಅರಸೀಕೆರೆಗೆ ಹೋಗಿ ಬೆಳ್ಳೂರಿಂದ ಅಲ್ಲಿ ಕಲ್ತ್ಕೊಂಡ್ಬಂದು ಇಲ್ಲಿ ಮಕ್ಳಿಗೆ ಹೇಳ್ಕೊಟ್ಟು ಅವಾಗಲೇ 10 ರೂಪಾಯಿ ಸಂಪಾದಿಸ್ತಾ ಇದ್ದೆ. ಹೋಗ್ರಿ ಅದಿಲ್ಲ ಇದಿಲ್ಲ ಅಂತ ಬಾಗ್ಲೇ ತೆಗಿತಿರ್ಲಿಲ್ಲ, ಒಂದ್ ಲೋಟ ಅರಮನೆಗೆ ಹೋದ್ರೆ ನೀರು ಕೊಡ್ತಿರ್ಲಿಲ್ಲ. ಅಲ್ಲಿಂದಾನೇ ಒಂದ್ ಸ್ವಲ್ಪ ನಂಗೆ ಆ ಬಿಸ್ನೆಸ್ ಮೈಂಡು, ಇಂಡಿಪೆಂಡೆಂಟ್ ಆಗಿರ್ಬೇಕು, ಅದೆಲ್ಲ ಸೇರ್ಸಿನೇ ನನ್ನ ರೂಪಾ ಅಯ್ಯರ್ ಅನ್ನೋ ಒಂದು ವ್ಯಕ್ತಿತ್ವವನ್ನು ಮಾಡಿಸ್ತೀನಿ. ಸಿನಿಮಾ ಇಂಡಸ್ಟ್ರಿ ಹೀರೋಯಿನ್ ಆಗೋ ಆಪ್ಷನ್ ನಿಮಗೆ ಬಹಳಷ್ಟು ಬಾರಿ ಇತ್ತು, ತುಂಬಾ ಆಫರ್ಸ್ ಬಂತು, ನಾನು ಒಪ್ಕೊಳ್ಳಿಲ್ಲ. ಇವತ್ತು ಚಿತ್ರರಂಗದ ಬಗ್ಗೆ ನಮಗೆ ಭಯ ಇಲ್ಲ, ಅವಾಗ ನನಗೆ ಭಯ ಇತ್ತು. ಯಾಕಂದ್ರೆ ಅವ್ರು ನಿರ್ದೇಶನ ಮಾಡ್ಕೊಡಿ ಅಂತ ಹೇಳಿದ್ರೆ, ಓಹೋ ನಿಮ್ ಕತೆ ಚೆನ್ನಾಗಿದ್ರೆ ನಿಮ್ ಚಪ್ಲಿನ ನನ್ನ ತಲೆ ಮೇಲೆ ಇಟ್ಕೋತೀನಿ ಅಂತ ಹೇಳಿದ್ರು. ಅವಾಗ ಹತ್ಕೊಂಡು ಓಡ್ ಬಂದ್ಬಿಟ್ಟೆ ನನ್ನ ಮನೆಗೆ. ಫಸ್ಟ್ ಅವಾರ್ಡ್ ತಗೊಂಡು, ಸ್ಟೇಟ್ ಅವಾರ್ಡು. ಅವತ್ತು ಹೇಳಿದೆ, ಸರ್ ಇವತ್ತು ಹೊಸ ಚಪ್ಪಲಿ ಹಾಕೊಂಡಿದ್ದೀನಿ, ಟ್ರೈ ಮಾಡಿ. ಆ್ಯಕ್ಚುಲಿ ಇವಾಗ ಹೇಳ್ಕೊಳ್ತಿರೋದು ಜಂಬಾ ಅಂತಲ್ಲ, ನಾನು ಸೂಪರ್ ಸ್ಟಾರ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಅದನ್ನೇ ಹೇಳಿದ್ರು. ನೀವು ಕೇಳಿದ ಪ್ರಶ್ನೆ ಹೌದು, ಎಲ್ಲ ಹುಡುಗಿರಿಗೂ ಒಂದು ವಯಸ್ಸಲ್ಲಿ ಅದು ಅನ್ಸುತ್ತೆ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಅತಿಥಿಯನ್ನು ನಾವು ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀವಿ. ಜೊತೆಗೆ ಅವರ ಜೀವನ, ಸವಿಸಿ ಬಂದ ದಾರಿ, ಎದುರಿಸಿದ ಕಷ್ಟಗಳು ಹಾಗೂ ಸಾಧಿಸಿದ ಗೆಲುವನ್ನು ನಿಮ್ಮ ಮುಂದೆ ಅವರು ಹಂಚಿಕೊಳ್ತಾ ಇರ್ತಾರೆ. ಆದರೆ ಇವತ್ತು ನಮ್ಮ ಜೊತೆ ಇರೋರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಅಂತ ಹೇಳೋದೇ ಕಷ್ಟ ಆಗತ್ತೆ. ಯಾಕಂದರೆ ಅವರು ಸಿನಿಮಾದಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಆಧ್ಯಾತ್ಮಿಕದಲ್ಲಿದ್ದಾರೆ. ಹೀಗೆ ಹಲವು ರಂಗಗಳಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ವರ್ಷಗಳ ಕಾಲ ತೊಡಗಿಸಿಕೊಂಡಿರುವ ಅತಿ ಅಪರೂಪ ಪ್ರತಿಭೆ ರೂಪಾ ಅಯ್ಯರ್ ಅವರು ನಮ್ಮೊಂದಿಗಿದ್ದಾರೆ. ರೂಪಾ ಅಯ್ಯರ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು ಭಾವನಾಜಿ. ಹೇಗಿದ್ದೀರಾ? ಐಮ್ ಫೈನ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ನೀವು ಅಷ್ಟೇ. ಆ್ಯಕ್ಚುಲಿ ನಾವು ಮ್ಯೂಚುಲಿ ನಾವೇ ಕಾಂಪ್ಲಿಮೆಂಟ್. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಮೊದಲಿಗೆ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ ಧನ್ಯವಾದ. ನೀವು ಬರ್ತೀರಾ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬಂದಿದ್ದು, ಕೆಲವು ವರ್ಷಗಳ ಹಿಂದೆ ನಾನು ನಿಮ್ಮ ಮನೆಗೆ ಬಂದಿದ್ದೆ. ನಮ್ಮ ಮನೆಗೆ ಬಂದಿದ್ರಿ, ಪೂಜೆದೆಲ್ಲ ಶೂಟ್ ಮಾಡಿದ್ರಿ. ಆ ದಿನಗಳು ನೆನಪಾದವು ನನಗೆ. ಆ್ಯಂಡ್ ಪ್ರೋ ಆ್ಯಕ್ಟಿವ್, ಸೋಷಿಯಲಿನೂ ನೀವು, ಹಾಗೆ ಹಲವು ರಂಗಗಳಲ್ಲೂ ನೀವು ಪ್ರೋ ಆ್ಯಕ್ಟಿವ್ ಆಗಿ 24x7 ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇರ್ತೀರಾ. ಒಂದು ರಂಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದೇ ಕಷ್ಟ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ನೀವು ಎಲ್ಲ ರಂಗಗಳಲ್ಲೂ, ಸಿನಿಮಾದಲ್ಲೂ ಇದ್ದೀರಿ, ರಾಜಕೀಯ ರಂಗದಲ್ಲೂ ಇದ್ದೀರಿ, ಆಧ್ಯಾತ್ಮಿಕ, ಫಿಲಾಸಫಿ, ಹೇಗೆ? ನಾನು ಹೇಳೋದು ಇದೆಲ್ಲ ಏನು ಗೊತ್ತಾ, ಜೀವನದ ಪ್ಯಾಕೇಜ್. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋ ಹಾಗೆ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಮೂರರಲ್ಲೂ ಒಟ್ಟೊಟ್ಟಿಗೆ ಓಡ್ತಾ ಇರಬೇಕು. ಒಂದಾದ್ಮೇಲೆ ಒಂದಕ್ಕೆ ಹೋಗ್ತೀನಿ ಅನ್ನೋಷ್ಟರಲ್ಲಿ ವಯಸ್ಸೇ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನನಗೇನು ಅಂತ ಹೇಳಿದ್ರೆ, ಏನೇನು ಥಾಟ್ಸ್ ಬರುತ್ತೋ ನಾನು ಯೋಗ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಮೆಡಿಟೇಷನ್ ಮಾಡಬೇಕಾದ್ರೆ ಅದನ್ನು ನೆಕ್ಸ್ಟ್ ನಾನು ಈ ಕರ್ಮ ಮುಗಿಸ್ಲೇಬೇಕು ಅಂತ ಟಕ್ 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 ಅಂತ ಒಂದೊಂದು ಕಡೆಗೆ ಹೋಗ್ತಾ ಇರ್ತೀನಿ. ಆಮೇಲೆ ಮಲ್ಟಿ ಟಾಸ್ಕ್ ಮಾಡ್ತೀನಿ. ಆದ್ದರಿಂದ ನಂಗೆ ಚಿಕ್ಕ ವಯಸ್ಸಿಂದ ಅದೇನೋ ಹಾಗೆ ಬಂದ್ಬಿಡಿದೆ. ನಾನು ಕ್ಲಾಸಿಕಲ್ ಡ್ಯಾನ್ಸಲ್ಲೂ ಇದ್ದೆ, ಆಮೇಲೆ ಇನ್ನೊಂದೇನೋ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿದ್ದೆ, ಚಾರಿಟಬಲ್ ಆರ್ಗನೈಸೇಷನ್ಸ್ನ ರನ್ ಮಾಡ್ತೀನಿ, ಮತ್ತು ಯಾವುದೋ ಹೋರಾಟ ಮಾಡ್ತಿದ್ರೆ ಅಲ್ಲಿ ಕರೆದ್ರೆ ಹೋಗ್ಬಿಡ್ತೀನಿ. ಸೊ ಆ ರೀತಿ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಜೊತೆಗೆ ಓದ್ಕೋತಾನೂ ಇರಬೇಕು. ಅಂದರೆ ಮೊದಲಿನಿಂದನೂ ಹೀಗೆ ಪ್ರೋ ಆ್ಯಕ್ಟಿವ್ ಇದ್ರ ಮನೇಲಿ? ನೀವು ಸ್ವಲ್ಪ ಬಾಲ್ಯಕ್ಕೆ ಹೋಗೋಣ. ನಿಮ್ಮೂರು, ನಿಮ್ಮ ಬಾಲ್ಯ ಒಂಚೂರು ನಮ್ಮ ಮೇಲೆ ಹಾಕೋದಾದ್ರೆ. ನಾನು ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡೆ. ನಾವೆಲ್ಲರೂ, ನಮ್ಮ ತಂದೆ ಊರು ಮಂಡ್ಯ ಜಿಲ್ಲೆ, ಕೌಡ್ಲೆ ಅಂತ, ಬೋಳಾರೆ. ನನ್ನ ತಾತ ಮುತ್ತಾತ ಎಲ್ಲ ಮೈಸೂರು, ಮಂಡ್ಯ ಆ ಕಡೆ ಬೆಲ್ಟಲ್ಲೇ ಬಂದವರು. ಅಮ್ಮಂದು ಕೋಲಾರ ಕಡೆಯಿಂದ, ಅಷ್ಟಗ್ರಾಮ ಅಯ್ಯರ್ಸ್ ನಾವು. ಆಮೇಲೆ ಆ ತಂದೆ ಸತ್ತೋದ್ಮೇಲೆ ಅಮ್ಮ ಸ್ಕೂಲ್ ಟೀಚರ್ ಆಗಿದ್ದರು, ಗೌರ್ಮೆಂಟ್ ಟೀಚರು. ಸೊ ಅಮ್ಮ ಎಲ್ಲೆಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿರೋ ನಮ್ಮ ಮಕ್ಕಳುಗಳನ್ನು ಎಳ್ಕೊಂಡು ಹೋಗೋರು. ನಾವು 3 ಜನ ಹೆಣ್ಮಕ್ಳು. ಸೊ ಅಮ್ಮಂದೇ ಗೌರ್ಮೆಂಟ್ ಸ್ಕೂಲಿಗೆ ನಾವೆಲ್ಲ ಹೋಗಿ ಕೂತ್ಕೋತಾ ಇದ್ವಿ, ಅಲ್ಲೇ ಪಾಠ ಎಲ್ಲ ಕಲ್ತ್ವಿ. ಹಾಗೆ ಆದಿಚುಂಚನಗಿರಿಲಿ ಓದ್ತಾ ಇದ್ದೆ. ಆಮೇಲೆ ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಬಟ್ ನಾನು ಅಲ್ಲಿ ಓದ್ಬೇಕಾದ್ರೆ ಡ್ಯಾನ್ಸ್ ತುಂಬ ಇಷ್ಟ ಆಯಿತು ಅಂತ ನಾನು ಡ್ಯಾನ್ಸ್ ಅಂದರೆ ಯಾವ್ದು ಕಲ್ತಿದ್ರಿ? ಭರತನಾಟ್ಯ. ಆಮೇಲೆ ಕಥಕ್ಕು, ಒಡಿಸ್ಸಿ ಎಲ್ಲ ಚೂರು ಕಲ್ತ್ಕೊಂಡಿದ್ದೆ.
ಬಟ್ ಅದನ್ನು ಕಲಿಯೋಕ್ಕೂ ಅರಸೀಕೆರೆಗೆ ಹೋಗಿ ಬೆಳ್ಳೂರಿಂದ ಅಲ್ಲಿ ಕಲ್ತ್ಕೊಂಬಂದು ಇಲ್ಲಿ ಮಕ್ಳಿಗೆ ಹೇಳ್ಕೊಟ್ಟು ಆವಾಗಲೇ 10 ರೂಪಾಯಿ ಸಂಪಾದಿಸ್ತಾ ಇದ್ದೆ. ಯಾವ ಏಜ್ ಇದು? ನಾನು 6ನೇ ಕ್ಲಾಸಲ್ಲಿದ್ದೆ. ನಾ ಎಲ್ರಿಗೂ ಅದೇ ಹೇಳ್ತೀನಿ, ನಾನು ಎಷ್ಟು ವಯಸ್ಸಿಂದ ದುಡಿಯೋಕ್ಕೆ ಶುರು ಮಾಡಿದೆ ಅಂತ ಅನ್ನೋದನ್ನು ನೋಡ್ಕೊಂಬಂದರೆ ಅಲ್ಲಿಂದನೇ ಒಂದು ಸ್ವಲ್ಪ ನಂಗೆ ಆ ಬಿಸ್ನೆಸ್ ಮೈಂಡು, ನಾ ಇಂಡಿಪೆಂಡೆಂಟ್ ಆಗಿರಬೇಕು, ಸೊ ನನ್ನದೇ ದುಡ್ಡು ಅನ್ನೋದು ಮಾಡ್ಕೋಬೇಕು ಅನ್ನೋದೆಲ್ಲ ಇತ್ತು. ಹಾಗಾಗಿ ಹಂಗೇ ನಡ್ಕೊಂಡು ಬಂತು. ಅದ್ರ ಜೊತೆಗೆ ನಮ್ಮಮ್ಮ ಟೈಲರಿಂಗ್ ಹೇಳ್ಕೊಟ್ಟಿದ್ರು, ಬಟ್ಟೆ ಹೊಲಿಯೋದು. ನಾನು ಯಾವುದೋ ಕ್ಲಾಸಿಗೆ ಸೇರಿಸ್ಬೇಕು ಅಂದಾಗ ಟೈಲರಿಂಗ್ ಇಷ್ಟು ಚಿಕ್ಕ ಹುಡುಗಿಗ ಯಾರು ಹೇಳ್ಕೊಡ್ತಾರೆ ಹೋಗಿ ಅಂದಿದ್ರು. ಆಮೇಲೆ ನಮ್ಮಮ್ಮ ನಾನೇ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ಟಾಗ ಅದನ್ನು ಅಷ್ಟೇ ನಮ್ಮ ಯೂನಿಫಾರ್ಮ್ಗಳನ್ನು ಹೊಲಿದು 30 ರೂಪಾಯಿ ತೊಗೋತಿದ್ದೆ. ಸೊ ಅದೆಲ್ಲ ಏನಾಯ್ತು, ನೀವು ಏನು ಕಲಿತೀರೋ ಅದರಿಂದ ಗಳಿಸೋದನ್ನು ಕಲಿತು ಹಂಗಿರ್ಬೇಕು ಆ್ಯಕ್ಚುಲಿ. ಯಾಕೆಂದರೆ ನಿಷ್ಠೆಯಿಂದ ಕೆಲಸ ಮಾಡಿದಾಗ ನೇಚರು ಪ್ರಕೃತಿನೇ ನಿಮ್ಗೆ ಏನೋ ಒಂದು ಕೊಡುತ್ತೆ, 10 ರೂಪಾಯಿ ಕೊಡುತ್ತೋ 30 ರೂಪಾಯಿ ಕೊಡುತ್ತೋ, ಆವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತಲ್ಲ ಒಂದು ವ್ಯಕ್ತಿತ್ವದಲ್ಲಿ. ನಂದೇ ದುಡ್ಡು ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತಂದಾಗ ನಿಮಗೆ ಎಷ್ಟು ಖರ್ಚು ಮಾಡ್ತೀನಿ ಅನ್ನೋದನ್ನು ಮುಂದೊಂದು ದಿನ ಪ್ಲ್ಯಾನಿಂಗ್ ಸರಿಯಾಗಿ ಆಗ್ತಾ ಬರುತ್ತೆ. ಸೊ ಯಂಗ್ ಏಜಲ್ಲಿ ಹೆಂಗೆ ಯಾವುದನ್ನು ಕಲ್ತ್ರೆ ಭರತನಾಟ್ಯಂ ಅದ್ರ ಜೊತೆಗೆ ಅದರ ಕ್ಲಾಸಸ್ ಜೊತೆಗೆ ಅದರಲ್ಲೂ ಸಂಪಾದನೆ, ಆ್ಯಂಡ್ ಸ್ಟಿಚಿಂಗ್ ಕಲ್ತ್ರೆ ಅದರಲ್ಲೂ ಸಂಪಾದನೆ. ನೀವು 3 ಜನ ಅಕ್ಕ ತಂಗಿಯರ ಜೊತೆ ಅಮ್ಮನ ಜೊತೆ ನೀವು ಜೀವನ ನಡೆಸ್ತಾ ಇದ್ರಿ. ನಿಮಗೆ ಅದು ಅನಿವಾರ್ಯ ಅನಿಸುತ್ತಾ ಅಥವಾ ಬೇಸಿಕಲಿ ನೀವು ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಇರ್ತಾ ಇತ್ತು? ಅಂದರೆ ನಮ್ಗೆ ಚಿಕ್ಕ ವಯಸ್ಸಲ್ಲೆಲ್ಲ ಬಿಸ್ನೆಸ್ ಎಲ್ಲ ಗೊತ್ತಿರಲಿಲ್ವಲ್ಲ. ಕೆಲವು ಸತಿ ತುಂಬ ಬಡತನದಲ್ಲಿದ್ದಾಗ ಅನಿವಾರ್ಯನೂ ಆಗುತ್ತೆ. ಯಾಕೆಂದರೆ ನಾನು ಏನೋ ಕೇಳಿರ್ತೀನಿ, ಅವಾಗ ನಮ್ಮಮ್ಮ ತೆಕ್ಕೊಡಲ್ಲ ಹೋಗಿ ಅಂತ ಹೊಡೆದಿರ್ತಾರೆ, ಬೈದಿರ್ತಾರೆ. ಆವಾಗ ನಮ್ಮ ಪಕ್ಕದಲ್ಲಿರೋರೆಲ್ಲ ಏನೋ ತೊಗೊಂಡ್ರೆ ನನಗೂ ಆಸೆ ಆಗುತ್ತೆ ತೊಗೋಬೇಕು ಅಂತ. ಆವಾಗ ನಮ್ಗೆ ಎಷ್ಟೋ ದಿನ ಈವನ್ ಒಂದೇ ಅಡುಗೆ ಮಾಡಿದ್ರು 3 ಹೊತ್ತು ಊಟ ಮಾಡಬೇಕಿತ್ತು, ನೆಕ್ಸ್ಟ್ ಡೇಗೂ ಅದನ್ನ ಇಟ್ಕೋಬೇಕಿತ್ತು. ಕೆಲವ್ರ ಮನೇಲಿ ತಿಂಡಿ ಒಂದು, ಮಧ್ಯಾಹ್ನ ಊಟ ಒಂದು, ಆಮೇಲೆ ಒಂದು ಅನ್ನೋದಿಲ್ಲ. ಇವನ್ ಒಂದು ಬ್ರೆಡ್ ಆ್ಯಂಡ್ ಜಾಮ್ ತಿನ್ನಬೇಕು ಅಂದ್ರೂ ನಾನು ಹೈಸ್ಕೂಲ್ಗೆ ಹೋದ್ಮೇಲೆ ತಿಂದೆನೋ. ಅಷ್ಟು ಬಡತನದಲ್ಲಿದ್ವಿ. ನಮ್ಮದೆಲ್ಲ ಸಗಣಿ ನೆಲದ ಮನೆ ಇತ್ತು, ಅದನ್ನೆಲ್ಲ ಸಾರಿಸಿ ಸ್ಕೂಲ್ಗೆ ಹೋಗ್ಬೇಕು, ಆ ಥರ ಎಲ್ಲ ಆಯಿತು. ಬಟ್ ಇವಾಗ ನಾನು ವೆನ್ ಐ ಲುಕ್ ಬ್ಯಾಕ್ ಐ ಫೀಲ್ ವೆರಿ ಹ್ಯಾಪಿ, ಬಿಕಾಸ್ ಅದೆಲ್ಲ ಸೇರಿಸಿನೇ ನನ್ನನ್ನು ರೂಪಾ ಅಯ್ಯರ್ ಅನ್ನೋದು ಒಂದು ವ್ಯಕ್ತಿತ್ವವನ್ನು ಮಾಡಿ. ಸಿಲ್ವರ್ ಸ್ಪೂನ್ ಜೀವನ ಅಂತೂ ಆಗಿದೆ? ಅಯ್ಯೋ ಖಂಡಿತ ಇಲ್ಲ. ಎಲ್ಲ ಒಂದೊಂದೊಂದೊಂದು ಸ್ಟೆಪ್ಪಲ್ಲಿ ಪಾಠ ಕಲಿತು ಬೇಗ ಮುಂದೆ ಬಂದಲ್ಲ, ನಂಗೆ ಅದೇ ಖುಷಿ. ಆ ಎಲ್ಲ ಹೆಜ್ಜೆಲ್ಲೂ ದೇವ್ರು ನನಗೆ ಕೈ ಹಿಡಿದು ಪಾಠ ಹೇಳ್ಕೊಟ್ಟಿದ್ದಾರೆ. ಅಂದರೆ ಆ ಅನಿವಾರ್ಯತೆಯಲ್ಲಿ ನಿಮಗದೊಂದು ಫೀಲ್ ಇತ್ತ? ಅಂದರೆ ಐ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಟ್, ಈ ಬಡತನದಿಂದ ಆಚೆ ಬರಬೇಕು ಅಂತಿತ್ತ, ಇಲ್ಲ ಅನಿವಾರ್ಯತೆಗೆ ಇವಾಗ ಸಂಸಾರಕ್ಕೆ ನಾನು ಜೊತೆ ಆಗಬೇಕು ಅಂತಿತ್ತ? ಎಕ್ಸಾಕ್ಟ್ಲಿ. ನನಗೆ ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಏನು ಅಂದ್ಕೊಂಡಿದ್ನೋ, ನೀವು ಯು ಆರ್ ಟೆಲ್ಲಿಂಗ್ ದಟ್. ನಾನು ಒಳಗೊಳಗೆ ಮಾತಾಡ್ಕೊಳ್ತಾ ಇದ್ದೆ, ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು. ಯಾರಾದ್ರೂ ನಮ್ಮನ್ನು ಅಣಗಿಸ್ಬಿಡೋರಲ್ಲ, ನಾನು ಪುಟ್ಟವಳಾಗಿದ್ದಾಗಲೂ ಹೌದು ತುಂಬ ಜನ ಅಣಗಿಸೋರು, ತುಂಬ ಜನ ರೇಗಿಸೋರು. ಯಾಕೆ ಸಮಾಜ ಹಿಂಗೆ ಒಂದು ಮಕ್ಕಳನ್ನ ಟ್ರೀಟ್ ಮಾಡಿ? ನಾನು ತುಂಬ ಮೆಚುರಿಟಿ ಇರ್ತಿತ್ತು. ನನಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಹೈಲಿ ಮೆಚುರಿಟಿ ಇರ್ತಿತ್ತು. ನಾನು ಜಾಸ್ತಿ ಮಾತಾಡ್ತಿರಲಿಲ್ಲ, ಬಾಯಲ್ಲಿ ಬೆಟ್ಟಿಟ್ಕೊಳ್ತಾ ಇದ್ದೆ. ನಾವು ಅಮ್ಮನ ಎಷ್ಟೋ ಜನ ಇವಳು ಮೂಗಿನ ಅಂತ ಕೇಳಿದ್ರು, ಹ್ಞೂ ಅಂದಿದ್ರು. ಇವಾಗ ನೋಡಿ ಬಾಯಿ ಬಿಟ್ಟರೆ ಬಾಯ ಮುಚ್ಚಲ್ಲ. ಈಗ ಕೇಳ್ತಾರೆ, ಮೊದಲಿಗೆ ಹುಟ್ಟಿದಾಗ ಬಾಯಲ್ಲಿ ಬೆಟ್ಟಿಟ್ಟಿದ್ಯಾರು ಅಂತ. ಕರೆಕ್ಟ್. ಹಾಗೆ ತುಂಬ ಜನ ಏನು ಮಾತಾಡ್ತಾ ಬೈತಾ ಇದ್ರು, ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಿದ್ದೆ ಚಿಕ್ಕ ಹುಡುಗಿ ಆಗಿದ್ದಾಗ. ಹೋಗ್ರಿ ಅದಿಲ್ಲ ಇದಿಲ್ಲ ಅಂತ ಬಾಗ್ಲೇ ತೆಗಿತಿರ್ಲಿಲ್ಲ. ಒಂದು ಲೋಟ ಯಾರ ಮನೆಗೆ ಹೋದ್ರೆ ನೀರು ಕೊಡ್ತಿರ್ಲಿಲ್ಲ. ತುಂಬ ಕಷ್ಟದಲ್ಲಿ ಎಲ್ಲೋ ಹೋಗಿದ್ರು ಒಂದು ಲೋಟ ಕಾಫಿ ಕೊಡ್ತಿರ್ಲಿಲ್ಲ. ನಾ ಇಲ್ಲಿಂದಲೆಲ್ಲೋ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರೋ. ಅಂದರೆ ಬೇಸಿಕ್ ಮಾನವೀಯತೆಯ ಕೊರತೆ ಸಮಾಜದಲ್ಲಿ ಎಲ್ಲ ಕಡೆನೂ ಎದ್ದು ಕಾಣಿಸ್ತಿತ್ತು ನನಗೆ. ಈಗ ಯಾರೋ ಒಬ್ರು ದೂರದಿಂದ 3 hours ಟ್ರಾವೆಲ್ ಮಾಡ್ಕೊಂಬಂದಿದ್ದಾರೆ ಅಂತ ಹೇಳಿದ್ರೆ, ನೀವು ಬೇಸಿಕ್ ಏನಾರು ಟೀ ಕುಡಿತೀಯಮ್ಮ, ಇಲ್ಲ ಏನಾರು ನೀರು ಕುಡಿತೀಯ ಅಂತ ಕೇಳೋದು, ಅಥವಾ ಬಾಗಿಲು ತೆಗೆದು ಮಾತಾಡಿಸೋದು. ಆಮೇಲೆ ಹೆಣ್ಮಕ್ಳು, ನಾವೇನು ಗಂಡು ಮಕ್ಕಳ ಚಾಕು ಹಿಡ್ಕೊಂಡು ಹೋಗ್ತಿದ್ವಾ? ಹೆಣ್ಣು ಮಕ್ಕಳನ್ನ ಯಾವ ರೀತಿ ಪ್ರೀತಿಯಿಂದ ಅಟ್ಲೀಸ್ಟ್ ಮಾತಾಡಿಸ್ಬೇಕು ಅನ್ನೋ ಬೇಸಿಕ್ ಕರ್ಟಸಿನೂ ನನ್ನ ಸಮಾಜದಲ್ಲಿ ಇಲ್ವಲ್ಲ ಅಂತ ನಾನು ಒಳಗೊಳಗೆ ಬೈಕೋತಾ ಹೋದಾಗಲೇ ನಾನು ಈ ಥರ ಪರಿವರ್ತನೆ ಆದ. ಅಂದರೆ ಅಟ್ಲೀಸ್ಟ್ ನಾನು ಎಲ್ಲರನ್ನೂ ಪ್ರೀತಿಯಿಂದ ನಾನೇ ವಾಲಂಟಿಯರಾಗಿ ಹೋಗಿ ಮಾತಾಡಿಸಿ ಬೇರೆ ರೀತಿ ಟ್ರೀಟ್ ಮಾಡಬೇಕು. ವಂಡರ್ಫುಲ್. ಸೊ ಈ ಕಷ್ಟದ ದಿನಗಳನ್ನು ನೋಡಿಕೊಂಡು ಅದಕ್ಕೆ ಅಮ್ಮನಿಗೆ ಸಹಾಯ ಮಾಡಿಕೊಂಡೇ ನೀವು ಬೆಳೆದ್ರಿ. ಸೊ ಬೆಳವಣಿಗೆ ಸಂದರ್ಭದಲ್ಲಿ ಕಲಿತ ಪಾಠದಿಂದ ರೂಪಾ ಅಯ್ಯರ್ ಒಂದು ಕಾಲೇಜ್ ಲೆವೆಲಿಗೆ ಬಂದಾಗ ಅಥವಾ ಕಾಲೇಜಿನ ನಂತರ ಪಾಸ್ಔಟ್ ಆದಾಗ ಮೈಂಡಲ್ಲಿ ಏನಿತ್ತು? ಯಾಕೆ ಅಂದರೆ ಇದು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತಿಗೂ ಬಹಳಷ್ಟು ಲೋವರ್ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಓದ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದೇನಿರುತ್ತೆ ಅಂದರೆ ಚೆನ್ನಾಗಿ ಓದಬೇಕು, ಒಂದು ಕಡೆ ಕೆಲಸಕ್ಕೆ ಸೇರ್ಕೋಬೇಕು, ಆ ಸಂಬಳದಿಂದ ಮನೆ ನಡೆಸಬೇಕು, ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡಬೇಕು, ಇಷ್ಟಕ್ಕೆ ಸೀಮಿತ. ತುಂಬ ಜನರನ್ನು
ಕೇಳಿದ್ದೀನಿ. ಬಹಳಷ್ಟು ಜನರ ಜೀವನದಲ್ಲೂ ಹಾಗೆ ಇರುತ್ತೆ. ಕೆಲ್ಸಕ್ಕೆ ಸೇರ್ಕೋ, ಆ ಸಂಪಾದನೆಯಲ್ಲಿ ಮನೆ ಕಳಿ ಅಂತ. ರೂಪಾಯಿಯವ್ರ ಮೈಂಡಲ್ಲಿ ಏನು ನೋಡ್ತಿತ್ತು ಅವಾಗ, ನಾನು ಇನ್ಮೇಲೆ ದುಡಿಬೇಕು ಅಂತ ಅನಿಸ್ದಾಗ? ಇನ್ಮೇಲಲ್ಲ, ಆ್ಯಕ್ಚುಲಿ ಅದು ಹಾಗೆ ಕಂಟಿನ್ಯೂ ಆಗಿಬಿಡ್ತು. ಹೇಗೆ ಅಂದರೆ, ನಾವು ಅಕ್ಕ ತಂಗಿರು 3 ಜನ. ನಮ್ಮಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ನೋಡ್ರೆ, ನಿಮಗೆ ಬರೋ ಗಂಡನೇ ದುಡ್ದು ಹಾಕ್ಲಿ ಅಂತಿಲ್ಲ, ನೀವು ಮಲ್ಟಿ ಟಾಸ್ಕ್ ಮಾಡೋ ಥರ ನೀನು ಬ್ಯೂಟಿ ಪಾರ್ಲರ್ ಕೋರ್ಸು ಕಲ್ತಿರಬೇಕು, ಟೈಲರಿಂಗ್ ಕಲ್ತಿರಬೇಕು, ಡ್ಯಾನ್ಸ್ ಕಲ್ತಿರಬೇಕು, ಇನ್ನೊಂದೇನೋ ಅಣಬೆ ಬೆಳೆಯೋದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅದನ್ನು ಕಲ್ತಿರಬೇಕು, ಸ್ಕ್ರೀನ್ ಪ್ರಿಂಟಿಂಗ್ ಕಲ್ತಿರ್ಬೇಕು. ನಮ್ಮಮ್ಮ ಏನೇನು ಕಲ್ಸಿಸಿಲ್ಲ ನಮಗೆ. ಸೊ ಎಲ್ಲ ಕಲ್ಸಿಸಿದ್ರು, ನೀವು ಒಂದರಲ್ಲಿ ಫೇಲ್ ಆದ್ರೂ ಇನ್ನೊಂದು ಕೆಲಸ ಸಿಕ್ಕಲಿ ನಿನಗೆ ಅಂತ. ಸೊ ನಮ್ಮ ಅಕ್ಕನೂ ಒಂದು ಕೆಲಸಕ್ಕೆ ಹೋಗೋಳು, ನಾನು ಒಂದು ಕೆಲಸಕ್ಕೆ ಹೋಗ್ತಿದ್ದೆ, ತಂಗಿನೂ ಒಂದು ಕೆಲಸಕ್ಕೆ ಹೋಗೋಳು. ಅಂದರೆ ನಾವು ಕಾಲೇಜು ಓದ್ಕೊಂಡು ಸಂಜೆ 4 ಅವರ್ಸು ನಾವು ಪಾರ್ಟ್ ಟೈಮ್ ಜಾಬ್ಗೆಲ್ಲ ಹೋಗ್ತಿದ್ವಿ. ಆಮೇಲೆ ನನಗೆ ಲಕ್ಕಿಲಿ ಡ್ಯಾನ್ಸ್ ಅನ್ನೋದು, ನಾನು JP ನಗರಲ್ಲಿ ಸುಭದ್ರಾ ಪ್ರಭುದ್ ಮೇಡಮ್ ಹತ್ರ ಕಲಿತಿದ್ರು ಕೋಣನಕುಂಟೆಗೆ ಹೋಗಿ 2-3 ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೆ. ಸೊ ಅವಾಗ 500 ರೂಪಾಯಿ ಒಂದೊಂದು ಸ್ಕೂಲಲ್ಲಿ ಕೊಟ್ಟರು ನನ್ನ ಕಾಲೇಜ್ ಫೀಸ್ನ ಕಟ್ಕೋಬಹುದಿತ್ತು. ಸೊ ಅದಕ್ಕೆ ಇವತ್ತಿನ ದಿನ ತುಂಬ ಜನ ಹೆಣ್ಮಕ್ಳು ತಾಯಂದ್ರು ಬಂದ್ಬಿಟ್ಟು, ಅಯ್ಯೋ ನನ್ನ ಮಗಳು ಓದಬೇಕು ಮ್ಯಾಮ್, ದುಡ್ಡಿಲ್ಲ ಅಂದರೆ ನಿಮ್ಮ ಮಗಳನ್ನೇ ಕೆಲಸ ಕಳಿಸಿ ಅಂತೀನಿ. ಬಿಕಾಸ್ ಅವರು ಕಲಿಬೇಕಲ್ಲ. ನೀನು ಇವತ್ತೇ ಹೆದರಿಕೆಯಲ್ಲಿ ಮನೇಲೇ ಕೂತಿದ್ರೆ ನನ್ನ ಮಗಳು ಡಿಗ್ರಿ ಮುಗಿದ್ಮೇಲೆ ಕೆಲಸ ಸಿಗುತ್ತೆ, ಸಿಗದೆ ಹೋದರೆ ಆ್ಯಕ್ಚುಲಿ ನೀವು PU ಓದೋವಾಗ್ಲಿಂದಾನೇ ಪಾರ್ಟ್ ಟೈಮ್ ಜಾಬಿಗೆ ಹೋಗ್ತಾ ಇದ್ದಾಗ ನಿಮಗೆ ಬರೋ ಸಣ್ಣ ದುಡ್ಡಲ್ಲೇ ನಿಮಗೆ ಜೀವನ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಿ ಉಳಿಸ್ಬೇಕು, ಎಷ್ಟು ಉಳಿಸ್ಬೇಕು, ಎಷ್ಟು ಖರ್ಚು, ಬಸ್ ಚಾರ್ಜ್ಗೆ ಎಷ್ಟಾಗುತ್ತೆ, ಏನು ತಿಂಡಿ ತಿನ್ನಬೇಕು. 2 ಇಡ್ಲಿ ತೊಗೊಳಕ್ಕೂ ನಾವು ಯೋಚಿಸ್ತಿದ್ವಿ, 10 ರೂಪಾಯಿ ಖರ್ಚಾಗ್ಬಿಡುತ್ತೆ, ನಾಳೆಗೆ ಏನಾಗ ಬೇಕಾಗತ್ತೆ ನನಗೆ ಅಂತ. ಸೊ ಅಮ್ಮ ಹಾಗಾದರೆ ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದಾರೆ ನಿಮ್ಮನ್ನ. ಎಸ್. ಸೊ ಇವಾಗ ಏನಾದರೂ ಒಂದು ಕಲಿಬೇಕು ಅಂದರೆ ಆಬ್ವಿಯಸ್ಲಿ ಮಕ್ಕಳಿಗೆ ಯಾರು ಕಲಿಸ್ತೀವಿ, ಅಮ್ಮ ಯಾವಾಗಲೂ ಕಲಿ 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 ಅಂತಿರ್ತಾರೆ ಅಂತ ಯಾವಾಗಾದ್ರೂ ಬೇಜಾರು ಆಗಿರತ್ತೆ ನಿಮಗೆ? ಅಯ್ಯೋ ತುಂಬ ಸರಿ. ಆಗ ಅಮ್ಮ ಏನು ಅನ್ನೋರು? ಹೊಡೆಯೋರಲ್ಲ. ಅವಾಗ ನಾವು ಅಮ್ಮನ ನಾವೆಲ್ಲ ಬೈಕೋತಾ ಇದ್ವಿ, ಅಮ್ಮ ನೋಡು ಎಷ್ಟು ಹೇಳ್ತಾರೆ ಅಂತ. ಬಟ್ ಏನಾಗಿತ್ತು, ನಮ್ಗೆ ಅದು ಚಿಕ್ಕ ವಯಸ್ಸಿಂದ ರೂಢಿ ಆಗಿಬಿಡ್ತು. ಅಮ್ಮ ಒಬ್ಬರೇ ಪಾಪ ಗಂಡನ್ನು ಕಳ್ಕೊಂಡು ನಮ್ಗೆ ಅಷ್ಟೆಲ್ಲ 3 ಜನಕ್ಕೆ ಏನೋ ಒಂದು ಮಾಡಿಟ್ಟು ಅವರು ಟೀಚರ್ ಕೆಲಸಕ್ಕೆ ಹೋಗಬೇಕಿತ್ತಲ್ಲ. ಬೆಲ್ಲಾಗೋ ಅಷ್ಟರಲ್ಲಿ ನಮಗೆಲ್ರಿಗೂ ಅಡುಗೆ ಮಾಡಿಟ್ಟು ನಮ್ಮನ್ನೆಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಎಳ್ಕೊಂಡು ಹೋಗ್ಬೇಕಿತ್ತು. ನಮ್ಗೆ ಅದು ರೂಢಿ ಆಗೋಗಿತ್ತು ಒಂಥರ. ಸೊ ನಮ್ಗೆ ರೂಢಿ ಆಗ್ಬಿಟ್ಟು ಬೆಂಗಳೂರಿಗೆ ಬಂದು ಏನೋ ಒಂದು ಬೆಣ್ಣೆ ಬಿಸ್ಕತ್ ತಿಂದು ಒಂದು ಕೇಕ್ ತಿನ್ನೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಥರ. ಅದು ಒಂದು ಹಾಲ್ಕೋಬಾ ತೊಗೊಂಬಂದರೆ ನಾವೆಲ್ಲರೂ ಹಂಚ್ಕೊಂಬಿಟ್ಟು ಚಿಕ್ಕದು ಕೆರೆದ್ಬಿಟ್ಟು ತಿನ್ಕೋತಿದ್ವಿ. ಲಾಸ್ಟ್ ತನಕ ಯಾರು ಇಟ್ಕೊಂಡು ತಿಂತಾರೆ, ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಲ್ಲ ಹಾಗೆ. ಸೊ ಅದೆಲ್ಲ ಚೆನ್ನಾಗಿತ್ತು ಜೀವನ. ಅದು ಹೇಳ್ಕೊಟ್ಟು ಪಾಠ ನಮ್ಮನ್ನು ಸ್ಟ್ರಾಂಗಾಗಿ ಮಾಡ್ತಾ ಹೋಯಿತು. ಆಮೇಲೆ ನಾನು ಸಮಾಜದ ಬಗ್ಗೆ ತುಂಬ ಕಲ್ತ್ಕೊಳ್ತಾ ಹೋದೆ. ಜನ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಎಷ್ಟು ಸೆಲ್ಫಿಶ್ ಆಗಿರ್ತಾರೆ, ಯಾಕೆ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಎದುರಾಗ್ತಾ ಇದೆ, ಟೈಮ್ ಮ್ಯಾನೇಜ್ಮೆಂಟು ಹೇಗೆ ಮಾಡ್ಕೊಳ್ಳೋದಿಲ್ಲ, ಯಾಕೆ ಚಿಕ್ಕ ವಯಸ್ಸಿಗೆ ಅಚೀವ್ ಮಾಡಲ್ಲ ಅಂದಾಗ ನನಗೆ ಅವಾಗ ನೀವು ಆವಾಗಲೇ ಕೇಳಿದ ಪ್ರಶ್ನೆ ನಂಗೆ ಹಠ ಇತ್ತು. ಚಿಕ್ಕ ವಯಸ್ಸಲ್ಲೇ ನಾನು ಅಚೀವ್ ಮಾಡಬೇಕು, ನಾನು ವಯಸ್ಸಾದ್ಮೇಲೆ ನನಗೆ ಕಿರೀಟ ಹಾಕಿದ್ರೆ ಏನು ಪ್ರಯೋಜನ, ನಾನು ಯಾವುದೇ ಫೀಲ್ಡ್ಗೆ ಹೋದ್ರೂ ನಾನು ಚಿಕ್ಕ ವಯಸ್ಸಲ್ಲೇ ಅಚೀವ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಪ್ಯಾರ್ಲಲಿ ನಾನು ಹಣ ಸಂಪಾದನೆಯೂ ಅಷ್ಟೇ, ನಾನು ಕಂಪ್ನಿ ಮಾಡ್ಕೋಬೇಕು, ನಾನು ದುಡಿಬೇಕು. ಆಮೇಲೆ ನಾನು ಡಿಪ್ಲೊಮಾ ಆದ ತಕ್ಷಣವೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಅದಾದಮೇಲೆ ಪ್ಯಾರ್ಲಲಿ ಓದ್ಕೋತಾ ಇದ್ದೆ, MCOM ಓದ್ತಾ ಇದ್ದೆ. ಆಮೇಲೆ ಅಮೆರಿಕಾಗೆ ಹೋಗಿ ಕೆಲಸ ಮಾಡಿಬಿಟ್ಟು ಬಂದೆ. ಅಲ್ಲಿಂದ ಇಲ್ಲಿ ಬಂದಮೇಲೆ ನನ್ನದೇ ಆದ ಟ್ರಸ್ಟ್ಗಳನ್ನ, HIV ಇನ್ಫೆಕ್ಟೆಡ್ ಮಕ್ಕಳು ಟ್ರಸ್ಟ್ ಎಲ್ಲ ಶುರು ಮಾಡಿದೆ. ಅದೇ ನನ್ನ ಫಸ್ಟ್ ಫಿಲ್ಮ್ ಮುಖಪುಟ ಮಾಡಿದ್ದು. ಸೊ ಹಾಗೆ ಒಂದೊಂದೇ ಹೋಯಿತು. ಅದಕ್ಕೆಲ್ಲ ಬರೋದಕ್ಕೂ ನಾನು ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದೆ ಕಾರಣ. ವಾವ್, ಹೆಂಗೆ ಯೂಸ್ ಆಯ್ತು ಅದು? ಯಾಕೆಂದರೆ ನಾನು ಸ್ಟೇಜ್ ಶೋಸ್ ಎಲ್ಲ ಡೈರೆಕ್ಷನ್ ಮಾಡ್ತಿದ್ನಲ್ಲ, ಆಮೇಲೆ ಅದನ್ನೇ ಇಟ್ಕೊಂಡು ವರ್ಲ್ಡ್ ವೈಡ್ ಪ್ರೋಗ್ರಾಮ್ಸ್ ಎಲ್ಲ ಕೊಡೋಕ್ಕೆ ಹೋದೆ. ಸೊ ನನಗೆ ಅದು ಒಂದು ಕ್ರಿಯೇಟಿವ್ ಮೈಂಡ್ ಇತ್ತು, ಕಾಸ್ಟ್ಯೂಮ್ ಆಗಿರಲಿ ಹೆಂಗೆ ಮಾಡಬೇಕು ಅದು. ಆಮೇಲೆ ಕನ್ನಡ ಮೀಡಿಯಮಲ್ಲಿ ಓದಿದ್ರಿಂದ ನಮ್ಮ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತಿದ್ದರಿಂದ ಸ್ಕ್ರಿಪ್ಟ್ಸ್ ಎಲ್ಲ ನಾನೇ ಬರೆಯೋದು ಕಲಿತೆ. ಹಾಗಾಗಿ ನನಗೆ ಚಿತ್ರರಂಗಕ್ಕೆ ಬರೋದಕ್ಕೂ ಒಂದು ಡೈರೆಕ್ಟ್ರಾಗಿ ಆ್ಯಕ್ಟ್ ಮಾಡೋಕ್ಕೆ ನಂಗೆ ತುಂಬ ಆಫರ್ಸ್ ಬಂತು. ನಾನು ಒಪ್ಕೊಳ್ಳಿಲ್ಲ. ನನಗೆ ಇನ್ನೊಂದಿತ್ತು, ನೀವು ಕೇಳ್ದಂಗೆ ಚಿಕ್ಕ ವಯಸ್ಸಿನ ಮೈಂಡಲ್ಲಿ ಏನು ನಡೀತಿತ್ತು ಅಂತ. ಮೊದಲಿಂದ ನನಗದಿತ್ತು. ಯಾಕೆಂದರೆ ನಾನು ಸುಮ್ಮನೆ ನನ್ನ ಬ್ಯೂಟಿನ ಉಪಯೋಗಿಸ್ಕೊಂಬಿಟ್ಟು ಒಂದು ಸೀರಿಯಲ್ಗೆ ಹೋಗಿದ್ರು, ಸೆಟ್ಲ್ ಆಗಿದ್ರು, ನನಗೆ ತಿಂಗ್ಳಿಗೆ ಇಷ್ಟು ದುಡ್ಡು ಅಂತ ಬಂದಿರ್ತಿತ್ತು, ಇಷ್ಟು ದುಡ್ಡು. ಆದರೆ ನಾನು ಅದು ಯಾಕೋ ಇಷ್ಟನೇ ಪಡಲಿಲ್ಲ. ಐ ಶುಡ್ ಬಿಕಮ್ ಅ ಲೀಡರ್. ನನ್ನ ಕೆಳಗೆ ಎಲ್ರಿಗೂ ಕೆಲಸ ಅನ್ನೋದನ್ನು ಮಾಡ್ಕೋಬೇಕು, ನಾನು ಇನ್ನೂ ಮುಂದಕ್ಕೆ ಓದ್ಕೋಬೇಕು, ಮುಂದಕ್ಕೆ ಬೆಳಿಬೇಕು, ನಾನು ಬೇರೆ ಥರ ವ್ಯಕ್ತಿ ಆಗಬೇಕು, ಸಾಹಿತಿ ಆಗಬೇಕು, ಜ್ಞಾನ ಪಡ್ಕೋಬೇಕು. ಸೊ ರೂಪಾಯಿಯರವರು ಸಿನಿಮಾಗೆ ಅಂತಾನೆ ಬಂದವರಲ್ಲ. ಇಲ್ಲ, ನೋ. ಸಿನಿಮಾಗೆ ಅಂತ ಹೋದರೆ ನಾನು ಚಿಕ್ಕ ವಯಸ್ಸಿಂದ ಎಷ್ಟೋ ಫಿಲ್ಮ್ ಮಾಡಿ ಹಾಕ್ಕೊಂಡು ಅದೇ ಫೀಲ್ಡಲ್ಲಿ ಹಂಗಿದ್ದೊಂದು ಜಗಮಗ ವರ್ಲ್ಡ್ ನಿಮ್ಮನ್ನು ಕರೀತಿತ್ತಲ್ಲ, ಯಾಕೆ? ಬೇಸಿಕಲಿ ಡ್ಯಾನ್ಸರ್ ಆಗಿದ್ರಿ, ನಿಮ್ಮನ್ನು ಬಹಳಷ್ಟು ಸ್ಟೇಜ್ ಶೋಸಲ್ಲಿ ನೋಡಿರ್ತಾರೆ,
ಚಿಕ್ಕ ಮಗುವಿಂದಾನೇ ನಿಮ್ಮನ್ನ ಆಫರ್ ಬಂದಿತ್ತು. ನಾಗ್ತಿಹಳ್ಳಿ ಸರ್ ಅವಾಗಲೇ ಆಫರ್ಸ್ ಕೊಟ್ಟಿದ್ರು, ಮತ್ತು ತುಂಬ ಜನ ಡೈರೆಕ್ಟರ್ಸು, ದೊಡ್ಡ ದೊಡ್ಡ ಡೈರೆಕ್ಟರ್ಸೇ ಪಾಪ ಆಫರ್ಸ್ ಕೊಟ್ಟಿದ್ರು, ತುಂಬ ಒಳ್ಳೊಳ್ಳೆ ಫಿಲಮ್ಸು. ನನಗೆ ಯಾಕೋ ಇದೊಂದು ಮೈಂಡಲ್ಲಿತ್ತು, ಮತ್ತು ಒಂದು ಭಯನೂ ಇತ್ತು. ಆವಾಗ ನೀವು ಹೇಳ್ದಂಗೆ ಇವತ್ತು ಚಿತ್ರರಂಗದ ಬಗ್ಗೆ ನಮಗೆ ಭಯ ಇಲ್ಲ, ಅವಾಗ ನನಗೆ ಭಯ ಇತ್ತು. ಯಾಕೆಂದರೆ ಅವಾಗೆಲ್ಲ ಓಲಾ ಊಬರ್ ಇರಲಿಲ್ಲ. ಅವಾಗೆಲ್ಲ ನಾವು ಹಿಂಗೆ ಬುಕ್ ಮಾಡ್ಕೊಂಡು ಕಾರ್ನ ಹೋಗೋದು, ಮತ್ತು ಕಮ್ಮಿ ದುಡ್ಡಲ್ಲಿ ಅಫೋರ್ಡಬಲ್ ಆಗಿ ಕಾರ್ ಸಿಗುತ್ತೆ ಅನ್ನೋದು ಇರ್ತಿರಲಿಲ್ಲ. ಒಂದು ನಿಮ್ಮದೇ ಸ್ವಂತದ ಕಾರ್ ಇರಬೇಕು, ಇಲ್ಲಾಂದ್ರೆ ಯಾರೋ ತುಂಬ ಗೊತ್ತಿರೋ ವ್ಯಕ್ತಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ರೀತಿ ಇರಬೇಕಿತ್ತು. ಸೊ ಆ ಎಲ್ಲ ಅನಿವಾರ್ಯತೆಗಳಿಂದ ನನಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗೋದಕ್ಕಿಂತ ಬೆಟರ್ ಐ ಶುಡ್ ಬಿಕಮ್ ಸಮಥಿಂಗ್ ಎಲ್ಸ್, ನಾನು ನಿರ್ದೇಶಕಿ ಆಗಬೇಕು ಅಂತ ಡಿಸಿಷನ್ ತೊಗೊಂಡೆ. ಸೊ ಮುಖಪುಟ ಮಾಡೋ ಸಂದರ್ಭದಲ್ಲಿ ತಲೆಯಲ್ಲಿ ಏನು ಓಡ್ತಾ ಇತ್ತು ನಿರ್ದೇಶನದ ಕೈಗೆ ಹಾಕಬೇಕು ಅಂದರೆ? ಆ್ಯಂಡ್ ಈಗನೂ ಹೆಣ್ಣುಮಕ್ಕಳು ನಿರ್ದೇಶನದಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಒಂದು ಫಿನಾನ್ಷಿಯಲಿನೂ ಸಪೋರ್ಟ್ ಕಮ್ಮಿ ಇರುತ್ತೆ, ಸೊಸೈಟಿ ಅಕ್ಸೆಪ್ಟೆನ್ಸು ಕಮ್ಮಿ ಇರುತ್ತೆ. ನೀವು ಆಗಲೇ ಯೋಚನೆ ಮಾಡಿ ನಿರ್ದೇಶನಕ್ಕೆ ಧುಮುಕೆ ಬಿಟ್ರಿ. ಅದೆಲ್ಲ ದೇವ್ರು ಮಾಡೋದು. ನಾನು ತುಂಬ ಚಾಮುಂಡೇಶ್ವರಿನ ನಂಬ್ತೀನಿ. ಅವಳು ಚಿಕ್ಕ ವಯಸ್ಸಿಂದ ನನ್ನ ಕೈ ಬಿಡದೆ, ನಾ ಬಸ್ಸಲ್ಲಿ ಒಬ್ಬೊಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ರು ಪಕ್ಕದಲ್ಲಿ ನಾನು ಇದ್ದೀನಿ ಹೋಗು ಅನ್ನೋಳು. ಅವಾಗಿಂದನೇ ನನಗದೇನೋ ಅದು ದೇವಿ ಗೋಚರಿಸ್ತಾ ಇದ್ಲು ತುಂಬ. ಆಗಿಂದ ನನಗೇನು ಅಂತ ಹೇಳಿದ್ರೆ, ನೀನು ಡೈರೆಕ್ಷನ್ ಮಾಡೋದಕ್ಕೂ ನಾನು ಶುರು ಮಾಡಲಾ ಬೇಡವಾ ಅಂತ ಅನೇಕ ನಿರ್ದೇಶಕರ ಹತ್ರ ಹೋಗಿನೂ ನೀವು ಮಾಡಿಕೊಡಿ ಅಂತ ಕೇಳಿದ್ದೆ. ಆವಾಗ ಅವರು ನಾನು ಮಾಡಲ್ಲ, ನೀವೇ ಮಾಡಬೇಕು, ನಿಮ್ಮ ಕತೆ ಚೆನ್ನಾಗಿದ್ದರೆ ನಿಮ್ಮ ಚಪ್ಪಲಿ ನನ್ನ ತಲೆ ಮೇಲೆ ಇಟ್ಕೋತೀನಿ ಅಂತಿದ್ದೊಂದು ಸ್ಟೋರಿ ಎಲ್ಲ ಕಡೆ ಹೇಳಿದ್ದೆ ನಾನು. ಹಾಗೆಲ್ಲ ಬೇರೆ ಆಡ್ಕೊಂಡಿದ್ರು. ಆವಾಗ ನಾನು ಐ ಟುಕ್ ಇಟ್ ಆಸ್ ಅ ಚಾಲೆಂಜ್, ನಾನೇ ಮಾಡಬೇಕು ಅಂತ. ಯಾಕಂದರೆ ಆ ಟೈಮಲ್ಲಿ HIV ಇನ್ಫೆಕ್ಟೆಡ್ ಮಕ್ಕಳ ಜೀವನ ಬಹಳ ಮುಖ್ಯ ಆಗಿತ್ತು ನನಗೆ. ಯಾಕೆಂದರೆ ನಾನು ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಏನು ಮಾಡಿದ್ದೆ, ಪಾಲಲ್ಲಿ ಚಾರಿಟಬಲ್ ಆ್ಯಕ್ಟಿವಿಟೀಸು ಈ ಥರ ಅಂಗವೈಫಲ್ಯತೆ ಇರೋವಂಥ ಸ್ಪೆಷಲ್ ಕಿಡ್ಸ್ಗೆ ಮತ್ತು ಈ ರೀತಿ ವಿಜುವಲಿ ಇಂಪೇರ್ಡ್ ಮಕ್ಕಳಿಗೆ ಅವ್ರುಗಳಿಗೆಲ್ಲ ಈ ರೀತಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳನ್ನು ಡ್ಯಾನ್ಸನ್ನು ಹೇಳ್ಕೊಟ್ಟು ಅವ್ರಿಗೆ ಸ್ಟೇಜ್ ಮೇಲೆ ಕರೆದು, ಅಂದರೆ ಬ್ರಿಡ್ಜ್ ಬಿಟ್ವೀನ್ ನಾರ್ಮಲ್ ಜನ ಮತ್ತು ಇಂಥ ಸ್ಪೆಷಲ್ ಮಕ್ಕಳುಗಳನ್ನು ಹೊಂದಾಣಿಕೆ ಮಾಡೋ ಅಂಥದ್ದು, ಮತ್ತು ಅವ್ರುಗಳನ್ನ ಅಮೇರಿಕಾಗೂ ಕರ್ಕೊಂಡು ಹೋಗಿ ಕಾರ್ಯಕ್ರಮಗಳನ್ನ ಮಾಡಿಸೋದು, ಅದೆಲ್ಲ ಮಾಡಿದ್ದೆ. ಆ ಟೈಮಲ್ಲಿ ನನಗೇನಾಯಿತು, ಈ ಸ್ಪೆಷಲ್ ಮಕ್ಕಳ ಬಗ್ಗೆ ಫಿಲ್ಮ್ ಮಾಡಬೇಕು ಅಂತಂದಾಗ HIV ಇನ್ಫೆಕ್ಟೆಡ್ ಮಕ್ಕಳದು ಗಮನಕ್ಕೆ ಬಂತು. ಇವಾಗ ಲಕ್ಕೀಲಿ ಏನಾಗಿದೆ ಗೊತ್ತಾ, ಮೆಡಿಸಿನ್ ಬಂದು ಸದ್ಯ ಲಕ್ಕೀಲಿ ಇಟ್ ಹ್ಯಾಸ್ ಕಮ್ ಡೌನ್. ಹೌದು, ಆ ಮಕ್ಕಳಷ್ಟು ಸಫರ್ ಮಾಡ್ತಾ ಇಲ್ಲ. ಯಾಕೆಂದರೆ ಅಪ್ಪ ಅಮ್ಮ ಅಂದರೆ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಮಾಡ್ಕೊಳ್ತಾ ಇದ್ದಾರೆ. ಆವಾಗ ಒಂದು ಟೈಮಲ್ಲಿ ಪೀಕಲ್ಲಿತ್ತು. ಆವಾಗ ನಾನು ಮುಖಪುಟ, ಅದಕ್ಕೂ ಮುಂಚೆ ದಾಟು ಅಂತ ಒಂದು ಆರ್ಟ್ ಫಿಲಮ್ನ ಆ್ಯಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೆ. ಅದಾದಮೇಲೆ ಮುಖಪುಟವನ್ನು ನಿರ್ದೇಶನ ಮಾಡಿದಂಥ ಮೊದಲ ಚಿತ್ರ. ಅಂದರೆ ಜೀವನ ಸಾಗಿಸೋಕೆ ಭರತನಾಟ್ಯಂ ಕಲಿತು ಕ್ಲಾಸಸ್ ತಗೊಂಡು ಅದರಲ್ಲಿ ಸಂಪಾದನೆ ಶುರು ಮಾಡಿದ ರೂಪಾ ಅಯ್ಯರವರು ಎಷ್ಟು ತಮ್ಮ ಜೀವನನ ಕಂಡುಕೊಂಡು ಅಂತ ಹೇಳಿದ್ರೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ HIV ಪೀಡಿತ ಮಕ್ಕಳಿಗಾಗಿ ಈಗಾಗಲೇ ಬಹಳಷ್ಟು ಮಾಡಿದ್ದಾರೆ. ಆದರೆ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ ರೂಪಾ ಅಯ್ಯರವರೇ, ಇಸ್ ಇಟ್ ಸೋ ಈಸಿ? ನೀವು ಹೇಳ್ತಾ ಇದ್ರೆ ತುಂಬ ಫೇರಿಟೇಲ್ ಜೀವನ ಅಂತ ಅನಿಸುತ್ತೆ, ಕಲರ್ಫುಲ್ ಅನಿಸುತ್ತೆ, ವಾವ್, ಒಂದು ಕಿಚ್ಚು ಮನಸ್ಸಿನಲ್ಲಿ ಹೊತ್ಕೋತು ಹೋದೆ, ನಾನು ಸಾಧಿಸಿದೆ, ತುಂಬ ಈಸಿ ಅನಿಸ್ಬಿಡತ್ತೆ. ಆದರೆ ಈಗಿನ ಹೆಣ್ಣುಮಕ್ಕಳು ಸ್ಟಿಲ್ ಇವತ್ತು ನಾವು ಸಾಮಾಜಿಕವಾಗಿ ತುಂಬ ಎಕ್ಸ್ಪೋಜರ್ ಸಿಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಥ್ರೂನೇ ತುಂಬ ಎಕ್ಸ್ಪೋಜರ್ ಸಿಗ್ತಾ ಇದೆ. ಆದರೆ ನಿಮ್ಮ ಕಾಲದಲ್ಲಿ ಹಾಗೇನಿರಲಿಲ್ಲ, ಒಂಚೂರು ಇರಲಿಲ್ಲ. ಸೋಷಿಯಲ್ ಮೀಡಿಯಾಗೆ ಇವಾಗಲೂ ನಾನು ಹೋಗೋದೇ ಇಲ್ಲ ಆನ್ಲೈನ್ಗೆ, ಅದಕ್ಕೆ ನಂಗೆ ರೂಢಿನೇ ಇಲ್ಲ ಅದು. ಯಾಕೆಂದರೆ ಐ ಬಿಲೀವ್ ಇನ್ ಪ್ರಾಕ್ಟಿಕಲಿ ಆ ಜಾಗಕ್ಕೆ ಹೋಗಿ ವರ್ಕ್ ಮಾಡೋದು. ಬಿಕಾಸ್ ನಾನು ತುಂಬ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗಿ ಕೆಲಸ ಮಾಡ್ತಾಯಿದ್ದೆ ಮೊದಲಿಂದ, ಈಗಲೂ ಮಾಡ್ತೀನಿ. ಯಾಕೆಂದರೆ ICUಲಿ ಮಲಗಿರೋ ವ್ಯಕ್ತಿಗೆ ಗೊತ್ತಿರಲ್ಲ ತಾನೇನು ಪ್ರಾಬ್ಲಮಲ್ಲಿ ಅಂತ. ಆದರೆ ಈಚೆ ಕೂತ್ಕೊಂಡು ಅಜ್ಜಿ ತಾತ ಅಪ್ಪ ಅಮ್ಮ ಒಂದು ಇಡ್ಲಿನೂ ತಿಂದೆ, ಕಾಫಿನೂ ಕುಡಿದೆ, ಅಯ್ಯೋ ನನ್ನ ಮಗ ಬದುಕು ಬರಲಿ, ಅಯ್ಯೋ ನನ್ನ ಮಗಳು ಬದುಕು ಬರಲಿ ಅಂತ ಹೊರಗಡೆ ಸಾಯ್ತಿರ್ತಾರಲ್ಲ, ಅವ್ರಿಗೆ 2 ಇಡ್ಲಿ ಕೊಡೋ ಕೆಲಸ ಮಾಡ್ತಿದ್ದೆ. ನನಗೆ ಪ್ರಾಕ್ಟಿಕಲಿ ಇವನ್ ರೈತರಿಗಾಗಲಿ ಪ್ರಾಕ್ಟಿಕಲಿ ಯಾವಾಗಿಂದ ಶುರು ಮಾಡಿದ್ರಿ ಹಾಗೆ? ಅಂದರೆ ಸೋಷಿಯಲಿ ನಾನು ಪ್ರತಿಸ್ಪಂದಿಸಬೇಕು ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ನನಗೆ ಯಾವುದಾದ್ರೂ ಘಟನೆ ಇದೆಯಾ? ಅಂದರೆ ಇದೊಂದು ಘಟನೆ ನೋಡಿದೆ ಆವತ್ತಿನಿಂದ ನಾನು ನಿರ್ಧಾರ ಮಾಡಿದೆ, ಹಾಗೇನಾದ್ರೂ ಆಯ್ತಾ ನಿಮ್ಮ ಜೀವನ? ಇಲ್ಲ, ಇದೂ ಎಗೇನ್ ದೇವರೇ ನನಗೆ ಪ್ರೇರೇಪಣೆ ಕೊಟ್ಟಿದ್ದು. ಎಷ್ಟೊಂದು ಸತಿ ಪ್ರಿಸನ್ ಇನ್ಮೇಟ್ಸ್ಗೆ ಹೋಗಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿಸಿ ಅವ್ರನ್ನ ಕರ್ಕೊಂಬಂದು ವೇದಿಕೆ ಮೇಲೆ ನಿಲ್ಲಿಸಿ ಅವ್ರ ಹೆಂಡ್ತೀರನ್ನ ಕೆಳಗಡೆ ಕೂಡಿಸಿ ಆಡಿಯನ್ಸ್ ಆಗಿ ಅದನ್ನು ಗೌರ್ಮೆಂಟ್ ಪರ್ಮಿಷನ್ ತೊಗೊಂಬಂದು. ಯಾಕಂದರೆ ಸುಮ್ಮನೆ ಕೈದಿಗಳು ಕೈ ಹಿಡ್ಕೊಂಡು ಬಾಪ್ಪ ಅಂದರೆ ಬರೋಕ್ಕೆ ಪರ್ಮಿಷನ್ ಇಲ್ವಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಆ ಕಷ್ಟ ನನಗೆ ಗೊತ್ತು, ದೇವ್ರಿಗೆ ಗೊತ್ತು. ಬಟ್ ದಟ್ಸ್ ಓಕೆ,
ನನಗೆ ಕಷ್ಟ ಅಂದ್ಕೊಳ್ಳಲ್ಲ, ಐ ಆಮ್ ಫಿನಿಶಿಂಗ್ ಮೈ ಕರ್ಮ ಅಂದ್ಕೋತೀನಿ. ಸೊ ಆ ರೀತಿ ಈ ಸ್ಪೆಷಲ್ ಮಕ್ಳುಗಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ನನ್ನ ಮನಸ್ಥಿತಿಲಿ ಅದೆಲ್ಲ ಬಂದಿದ್ದು. ಅಂದರೆ ಸಿಂಪತ್ತಿಗೆ ನೀನು ಹೋಗ್ಬಿಟ್ಟು ಸುಮ್ಮನೆ ಡ್ಯಾನ್ಸ್ ಹೇಳ್ಕೊಟ್ರೆ ಇಟ್ ವಾಂಟ್ ವರ್ಕ್. ದುಡ್ಡು ಬಹಳ ಮುಖ್ಯ. ಅವ್ರು ಉಜ್ಜೋ ಹಲ್ಲುಜ್ಜೋ ಬ್ರಷಿಂದ ಹಿಡಿದು ಸೋಪಿಂದ ಹಿಡಿದು ಆ ಮಕ್ಕಳಿಗೆ ನೀನು ಹೇಗೆ ದುಡ್ಡು ಕೊಡ್ತೀಯೋ ಅದು ಕೂಡ ಮುಖ್ಯ ಆಗುತ್ತೆ ಎಜುಕೇಷನ್ಗೆ. ಸೊ ನೀನು ದುಡಿಲೇಬೇಕು ಅನ್ನೋದು ನನ್ನ ಮೈಂಡ್ ವಾಯ್ಸು ನನಗೆ ಯಾವಾಗಲೂ ಹೇಳೋದು. ಸೊ ಅದಕ್ಕೆ ನಾನು ದುಡ್ದು ಅವ್ರುಗಳನ್ನೆಲ್ಲ ನೋಡ್ಕೋಬೇಕು ಅನ್ನೋದನ್ನ ಒಂದು ಫಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ನಾನೊಬ್ಬಳೇ ಏನೋ ಒಂದು 10-20 ಜನ ಮಕ್ಕಳು ನೋಡ್ಕೋಬೋದು. ಆದರೆ ಇದನ್ನು ಬೆಳಕಿಗೆ ತಂದರೆ ಎಷ್ಟು ಜನರಿಗೆ ಹಂಗೆ ಟೈಅಪ್ ಮಾಡಿ ಬಿಡ್ಬೋದು. ಯಾಕೆಂದ್ರೆ ನಾನೊಬ್ಬಳೇ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು ಕಲ್ಪನೆ. ಎಲ್ಲರೂ ಮಾಡಬೇಕು ಅಂದಾಗ ಇಂಥ ಅನಿವಾರ್ಯತೆನ ಒತ್ತಿ ಹೇಳಿ ಸಮಾಜಕ್ಕೆ ಬೆಳಕಿಗೆ ತರಬೇಕು. ನಾನೊಬ್ಳು ಹುಡುಗಿನೇ ಬಡತನದಿಂದ ಬಂದು ಮಾಡ್ತಾ ಇದ್ದಾಗ ನೀವೆಲ್ಲಾನು ಮಾಡಬಹುದು. ಆಮೇಲೆ ಕೆಲವರು ಮಾಡ್ತಾರೆ, ತಮ್ಗೆ ಹಾಕಿದ ಶಾಲುನ ದಾನ ಕೊಟ್ವಿ, ಲೇಖಕ್ ಬುಕ್ ದಾನ ಕೊಟ್ವಿ ಅಂತ ಹಿಂಗೆ ಚಿಕ್ಕದು, ಅದೆಲ್ಲ ಅಲ್ಲ. ಒಂದು ಕೆಲಸನ ಹಿಡ್ಕೊಂಡ್ರೆ ನೀವು ಫಿಕ್ಸ್ ಮಾಡಿ ಅಲ್ಲಿ ಕೊನೆ ತನಕ ಹೋಗಿ ಒಬ್ರಿಗೆ ಅಂಗಡಿ ಹಾಕಿಸ್ಕೊಡ್ತೀನ ಅಂದರೆ ಆ ಲೋನು ಮಾಡಿಸಿ ಎಲ್ಲ ಮಾಡಿಸಿ ಪ್ರಧಾನಮಂತ್ರಿ ಯೋಜನೆ ಹಾಕಿಸಿ ಅವಳಿಗೆ ಪ್ರಾಫಿಟ್ ಬರೋ ಥರ ನಿಲ್ಲಿಸಿ ಆ ಮಹಿಳೆನ ಬರಬೇಕು. ಅಷ್ಟು ತನಕ ಸಾಧನೆ ಮಾಡಿಬಿಟ್ಟು ಬರಬೇಕು. ಸೊ ಆ ರೀತಿ ಚಿಕ್ಕ ಮಕ್ಕಳಿಗೆಲ್ಲ ನಾನು ಡ್ಯಾನ್ಸು ಅಂತ ಹೇಳ್ಕೊಡೋಕೆ ಹೋದಾಗ ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಅವ್ರ ಜೀವನಕ್ಕೆ ಮುಂದೆ ಒಂದೊಂದನ್ನು ಸರಿಪಡಿಸ್ತಾ ಹೋಗಬೇಕು. ಹಿಂಗಿತ್ತು ಅವ್ರ ಜೀವನ ಆ ಸಂದರ್ಭದಲ್ಲಿ. ಅಂದರೆ ಇವಾಗ ನೀವು ಹೇಳಿದ ಹಾಗೆ ಮೆಡಿಸಿನ್ ವೈಸ್ ಕೂಡ ನಾವು ತುಂಬ ಮುಂದುವರೆದಿದ್ದೀವಿ, ತುಂಬ ಅದರಲ್ಲಿ ಅಭಿವೃದ್ಧಿ ಆಗಿದೆ. ಆದರೆ ಆ ಟೈಮಲ್ಲಿ ಹೆಂಗಿತ್ತು ಆ ಮಕ್ಕಳ ವೇದನೆ? ಆ್ಯಕ್ಚುಲಿ ತುಂಬಾ ಕಷ್ಟದ ಪರಿಸ್ಥಿತಿಲಿತ್ತು. ಬಿಕಾಸ್ ಯಾಕೆಂದರೆ ವೈಜ್ಞಾನಿಕವಾಗಿ ಪೂರ್ಣ ಮಟ್ಟದಲ್ಲಿ ಗುಣಪಡಿಸೋ ಔಷಧಿನ ಕಂಡಿಡ್ದಿರಲಿಲ್ಲ. ಆಮೇಲೆ ಸಮಾಜಕ್ಕೆ ಹೆದರ್ಕೊಂಡು ತುಂಬ ಜನ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋರು. ಎಗೇನ್ ನನ್ನ ಸಮಾಜ, ನೀವು ಹೇಳೋ ಸಮಾಜ, ನಿಮ್ಮ ಅಕ್ಕಪಕ್ಕದ ಮನೆಯವರೇ ಇವತ್ತಿಗೂ ನಾನು ಹೇಳ್ತೀನಿ ಜನನ ಬದುಕಕ್ಕೆ ಬಿಡಲ್ಲ. ತುಂಬ ಹಿಂಸೆ ಕೊಟ್ಟು ಸಾಯಿಸೋರೆ ನಿಮ್ಮ ಅಕ್ಕಪಕ್ಕದಲ್ಲಿರೋರು, ಎದುರು ಬದ್ರಗಿರೋರು. ಅವ್ರಲ್ಲ ಯಾಕೆ ಅನ್ನೋದೇ ಗೊತ್ತಿಲ್ಲ. ನಿಮ್ಮದೇ ಸಮಾಜದಲ್ಲಿ ಪಾಪ ಯಾರೋ ಕಷ್ಟಪಡ್ತಿದ್ದಾರೆ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬದುಕಕ್ಕೆ ಬಿಡಿ. ಆಯಿತು, ಕರ್ಮಾನುಸಾರವಾಗಿ ಅವ್ರಿಗೇನೋ ತೊಂದರೆ ಆಗಿದೆ, ಅದನ್ನ ಅನುಭವಿಸ್ತಾ ಇರ್ತಾರೆ. ಅದನ್ನು ನೀವು ಎತ್ತಿ ಆಡ್ಕೊಳ್ಳೋದು, ಹಿಂಸೆ ಕೊಡೋದು, ಅವ್ರಿಗೇನೋ ಕೊಂಕು ಮಾತಲ್ಲಿ ಕೇಳೋದು, ಅದೆಲ್ಲ ಮಾಡೋದ್ರಿಂದ ನಿಮ್ಮದೇ ಬ್ಯಾಡ್ ಕರ್ಮ ಜಾಸ್ತಿ ಆಗುತ್ತೆ. ಅದು ನಿಮ್ಮ ಮಕ್ಕಳಿಗೆ ತಿರುಗಿಸಿ ಹೊಡೆಯತ್ತೆ ಇನ್ನೊಂದು ದಿನ ಕರ್ಮ, ಬಿಡೋದೇನಿಲ್ಲ. ಆ ರೀತಿ ಸಮಾಜಕ್ಕೆ ಇದೆಲ್ಲ ತರಬೇಕು ಅಂತಂದಾಗ ಈ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಯ್ತು. ಎಷ್ಟೋ ಸತಿ ನನಗೊಂದೊಂದು ಸತಿ ಹೀಗೆ ಸ್ಕ್ರ್ಯಾಚ್ ಆದಾಗಲೂ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದೆ ನಾನು. ಆವಾಗೆಲ್ಲ HIV ಇನ್ಫೆಕ್ಟೆಡ್ ನನಗೆ ಹರಡ್ಬಿಟ್ಟಿದ್ಯಾ ಅಂತ. ಪಾಪ ಡಾಕ್ಟರ್ ಸತೀಶ್ ಅವರು ನನಗೆ ಡೀಪ್ ಟೆಸ್ಟ್ಗೆ ಬಾಂಬೆಗೆಲ್ಲ ಕಳಿಸಿ ಎಷ್ಟೋ ಸತಿ ಇಲ್ಲ ನಿನಗೇನೂ ಆಗಲ್ಲ, ನಿಂಗೆ ಬರೋದಿಲ್ಲ ಅಂತೆಲ್ಲ. ನಮ್ಮ ಮನೆಯಲ್ಲೂ ತುಂಬ ಸತಿ ಹೆದರ್ಕೊಳ್ಳೋರು, ಎಸ್ಪೆಷಲಿ ನನ್ನ ಹಸ್ಬೆಂಡು. ಅಯ್ಯೋ ನಿನಗೆ ಈ ಮಕ್ಕಳ ಜೊತೆ ಯಾಕೆ ಕೆಲಸ ಮಾಡ್ತಿದ್ಯಾ ಅಂತ. ಈವನ್ ಪ್ರಿಸನ್ ಇನ್ಮೇಟ್ಸಲ್ಲಿ ಈ ಕೈದಿಗಳು ನನಗೆ ಫೋನ್ ಮಾಡಿದ್ರೆ ಹೆದರ್ಕೊಂಡ್ಬಿಡೋರು. ಅವನೇನು ಕೈದಿ ನಿನಗೆ ಫೋನ್ ಮಾಡೋದು, ನಾರ್ಮಲ್ ಮನುಷ್ಯ ಫೋನ್ ಮಾಡಿದ್ರೆ ಓಕೆ ಅಂತ. ನಾನೇನು ಮಾಡ್ತೀನಿ, ಯಾವಾಗಲೂ ಫಿಲಸಾಫಿಕಲಿ ಅಡ್ವೈಸ್ ಕೊಡೋದು ಅದು ಇದು. ಯಾಕೆಂದರೆ ಆ ಕೈದಿಗಳು ವಾಪಸ್ ಸಮಾಜಕ್ಕೆ ಬಂದಾಗ ಒಳ್ಳೆ ಮನುಷ್ಯರಾಗಿ ಬದುಕಬೇಕು. ನೀನು ಜೈಲಿಗೆ ಹೋಗಿದ್ದೆ ಕಣೋ, ನೀ ಕೈದಿ ಕಣೋ, ಹಿಂಗೆ ಕಣೋ ಅಂತ ಅವ್ನಿಗೆ ಬೈತಾನೇ ಇದ್ದರೆ ಅವ್ನು ಇನ್ನೇನಾಗ್ತಾನೆ? ಅವ್ನು ಅದನ್ನೇ ತೊಗೊಂಡು ನೋಡಿ ಆಲ್ರೆಡಿ ಒಂದು ಸತಿ ಹೋಗಿ ಬಂದಿದ್ದೀನಿ, ನಿನಗೂ ಹೊಡೆದ್ಬಿಟ್ಟು ಇನ್ನೊಂದು ಸತಿ ಹೋಗ್ತೀನಿ ಅಂತಾನೆ. ದಟ್ ಈಸ್ ಹೌ ದೇ ಟಾಕ್. ಬಟ್ ಸ್ಟಿಲ್ ಇಟ್ ಕಂಟಿನ್ಯೂಸ್ ಅಲ್ಲ. ಅಂದರೆ ಅಂಥ ಏನು ವ್ಯತ್ಯಾಸ ಆಗಿಲ್ಲ, ಇರೋದ್ರಲ್ಲಿ ಒಂಚೂರು ಬದಲಾವಣೆ ಆಗಿದೆ. ಬಟ್ ಕೊಂಕು ಮಾತುಗಳು ಸಮಾಜದಲ್ಲೇನು ಕಮ್ಮಿ ಇಲ್ಲ. ಅಯ್ಯೋ ತುಂಬ ಎಲ್ಲ ಆಯಾ ಲೆವೆಲಲ್ಲೇ ಕೊಂಕು ಮಾತುಗಳಿದೆ. ಆಮೇಲೆ ತುಂಬ ಜನ ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಅದು ಹೆಂಗೆ ಅವ್ರಿಗೆ ಟೈಮ್ ಸಿಕ್ಕತ್ತೋ, ಕೆಟ್ಟದು ನೆಗೆಟಿವ್ ತಮ್ಮನೇದೇ ತಮಗೆ 1000 ಪ್ರಾಬ್ಲಮ್ ಇರುತ್ತೆ. ತಮ್ಮ ಅಪ್ಪ ಅಮ್ಮನಿಗೇ ಹುಷಾರಿರಲ್ಲ, ಏನೋ ಒಂದು ಪ್ರಾಬ್ಲಮಲ್ಲಿರ್ತಾರೆ. ಅಪ್ಪ ಅಮ್ಮನಿಗೆ ಒಂದು 10 ಮಾತು ಒಳ್ಳೇದನ್ನಾಡಿ ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸ ಮಾಡಲ್ಲ, ಅಥವಾ ಯಂಗ್ಸ್ಟರ್ಸ್ಗೆ ಮೋಟಿವೇಟ್ ಮಾಡೋವಂಥ ಕೆಲಸ ಮಾಡಲ್ಲ. ಇಲ್ಲಿ ನೆಗೆಟಿವ್ ಕಾಮೆಂಟ್ಗಳು ಮಾಡೋದಕ್ಕೆ ಟೈಮ್ ಮಾಡ್ಕೊಂಡಿರ್ತಾರೆ. ಮತ್ತು ಅಕ್ಕಪಕ್ಕದ ಮನೆಯವ್ರನ್ನ ಆಡ್ಕೋತಾನೆ, ತಾವೇ ಬೆಳೆದಿರಲ್ಲ. ನಿಜವಾದ ಸಾಧಕರು ನೋಡಿ, ಯಾರು ಹೋಗ್ಬಿಟ್ಟು ನಿಮಗೆ ಕಾಮೆಂಟ್ ಮಾಡೋದಾಗಲಿ ಆಡ್ಕೊಳ್ಳೋದಾಗಲಿ, ನೀವು ಆ ಥರ ನಾರಾಯಣ ಮೂರ್ತಿ ಬಂದುಬಿಟ್ಟು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡೋದು ನೋಡಿದ್ರೆ, ಆಡ್ಕೊಳ್ಳೋದು ನೋಡಿದ್ರೆ, ಅಥವಾ ದೊಡ್ಡ ವ್ಯಕ್ತಿಗಳು ಪ್ರಧಾನಮಂತ್ರಿಗಳು ಯಾರ್ದಾರ ಕಾಮೆಂಟ್ ಮಾಡೋದು ನೋಡಿ, ಇಲ್ಲ. ಯಾವ ಮನುಷ್ಯ ಬೆಳೆದಿರಲ್ವೋ ಅವರೇ ಇಂಥ ಕೆಲಸಗಳೆಲ್ಲ ಮಾಡೋದು. ಇನ್ನೊಬ್ಬರನ್ನ ಬೆಳೆಯಕ್ಕೆ ಬಿಡಲ್ಲ. ಓಕೆ, ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ, ಅದಾದಮೇಲೆ ಅದಕ್ಕೆ ಸಿನಿಮಾ ಕೂಡ ನೀವು ನಿರ್ದೇಶನಕ್ಕೆ ಕೈ ಹಾಕಿದ್ರಿ. ಆಗ ಯಾರೋ ಹಿಂಗಿದ್ದೆ ಒಂದು ಕೊಂಕು ಮಾತಾಡಿದ್ರು, ಅದರಿಂದ ನೀವು ಅದನ್ನು ಚಾಲೆಂಜ್ ಆಗಿ ತೊಗೊಂಡ್ರಿ ಅಂತ ಹೇಳಿದ್ರಿ. ಏನು ಹೇಳಿದ್ರು ಅವಾಗ? ಅದೇ ಅವ್ರಿಗೆ ನೀವು ನಿರ್ದೇಶನ ಮಾಡಿಕೊಡಿ ಅಂತ ಹೇಳಿದ್ರೆ, ಓಹೋ ನಿಮ್ಮ ಕತೆ ತುಂಬ ಚೆನ್ನಾಗಿದೆಯಾ, ನೀವು ಕತೆ ಚೆನ್ನಾಗಿದ್ದರೆ ನಿಮ್ಮ ಚಪ್ಲಿನ ನನ್ನ ತಲೆ ಮೇಲೆ ಇಟ್ಕೋತೀನಿ ಅಂತ ಹೇಳಿದ್ರು. ಅವಾಗ ಹತ್ಕೊಂಡು ಓಡಿ ಬಂದುಬಿಟ್ಟೆ ನನ್ನ ಮನೆಗೆ. ದೇವರೇ ನನಗೇನೇ ಯಾರೇ ಅಂದ್ರೂ ಬಂದು ಮನೇಲಿ ದೇವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶಂಕರಾಚಾರ್ಯರಿಗೆ ಮತ್ತು ದೇವಿಗೆಲ್ಲ ನಾನು ಕೇಳ್ಕೊತೀನಿ, ನನಗೆ ಆ ಜ್ಞಾನ ಕೊಡು ಅಂತ. ಯಾಕೆಂದರೆ ನಾನು ತಿರುಗಿಸೋರ್ನ ಅನ್ನೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಆಮೇಲೆ ಸಡನ್ನಾಗಿ ಪ್ರೂವ್ ಮಾಡು ತೋರ್ಸೋಕ್ಕಾಗಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಆಮೇಲೆ ನಾನೇ ಬರೆದು ನಾನೇ ಫಿಲ್ಮ್ ಮಾಡಿ ನನಗೆ ಯಾವಾಗ ರಾಜ್ಯ ಪ್ರಶಸ್ತಿ ಅಂತ ಅಂದ್ಬಿಟ್ಟು ಫಸ್ಟ್ ಅವಾರ್ಡ್ ತೊಗೊಂಡು ಸ್ಟೇಟ್ ಅವಾರ್ಡು, ಅವತ್ತು ಹೇಳಿದೆ, ಸರ್ ಇವತ್ತು ಹೊಸ ಚಪ್ಪಲಿ ಹಾಕ್ಕೊಂಡಿದ್ದೀನಿ, ಟ್ರೈ ಮಾಡಿ ಅಂತ.
ಓ ಅಂದರೆ ಆ ಸ್ಥಿತಿನ ದೇವ್ರು ಮತ್ತೆ ನನಗೆ ಕರುಣಿಸ್ದ ನೋಡಿ. ನಾ ಪ್ರೂವ್ ಮಾಡಿದೆ ಅಂತಲ್ಲ, ದೇವರು ಒಂದೊಂದು ಕಾಲಘಟ್ಟದಲ್ಲಿ ನಮ್ಮನ್ನು ಆ ಥರ ಕರ್ಕೊಂಡು ಹೋಗ್ತಾರೆ. ನಿಸ್ವಾರ್ಥವಾಗಿ ಒಂದು ಪ್ರಯತ್ನ ಪಟ್ಟರೆ ಅದು ಡೆಫಿನೆಟ್ಲಿ ದೇವರ ಜೊತೆಗೆ ನಿಂತ್ಕೊಳ್ತಾನೆ. ಸೊ ಸಿನಿಮಾ ಇಂಡಸ್ಟ್ರಿ ಹೀರೋಯಿನ್ ಆಗೋ ಆಪ್ಷನ್ ನಿಮಗೆ ಬಹಳಷ್ಟು ಬಾರಿ ಇತ್ತು. ನಿಮ್ಗೆ ಯಾವತ್ತೂ ಅನಿಸಿಲ್ವಾ ಅಂದರೆ ಒಂದಷ್ಟು ಜನ ತುಂಬಿಕೊಳ್ಬೇಕು, ನನ್ನ ಹಾಡುಗಳಿಗೆ ಅವರು ಡ್ಯಾನ್ಸ್ ಮಾಡಬೇಕು, ನಾನು ಹೀರೋಯಿನ್ ಅಂತಲೇ ಅನ್ನಿಸ್ಕೊಳ್ತಿರ್ಬೇಕು ಅಂತ. ಎವ್ರಿಬಡಿ ಕ್ರೇವ್ ಫಾರ್ ದಟ್ ಆಪರ್ಚುನಿಟಿ. ಆ್ಯಕ್ಚುಲಿ ಯಾಕಂದ್ರೆ ನೀವು ಸಿನಿಮಾ ರಂಗಕ್ಕೆ ಇಳಿದ್ರಿ, ನಿರ್ದೇಶಕಿನೂ ಆದ್ರಿ, ನಾನೊಬ್ಬ ಸೂಪರ್ ಸ್ಟಾರ್ ಆಗಬೇಕು ಅಂತ ಯಾವಾಗಲೂ ಅನಿಸಿಲ್ವಾ ರೂಪಾಗೆ? ಆ್ಯಕ್ಚುಲಿ ಇವಾಗ ಹೇಳ್ಕೊಳ್ತಿರೋದು ಜಂಬ ಅಂತಲ್ಲ, ನಾನು ಸೂಪರ್ ಸ್ಟಾರೇ ನನ್ನ ಜೀವನದಲ್ಲಿ, ಸಮಾಜದಲ್ಲಿ, ಆಧ್ಯಾತ್ಮಿಕವಾಗಿ ನನ್ನ ಕರ್ಮಗಳನ್ನು ನಿಭಾಯಿಸೋದ್ರಲ್ಲಿ. ಅದನ್ನ ಜಂಬದಿಂದ ಅಹಮ್ಮಿಂದ ಹೇಳ್ತಿರೋದು ಅಂತಲ್ಲ. ಐ ಲೀಡ್ ಅ ಬ್ಯೂಟಿಫುಲ್ ಸಕ್ಸಸ್ಫುಲ್ ಲೈಫ್. ನನ್ನದೇ ಆದಂಥ ಸಕ್ಸಸ್ಸನ್ನು ನಾನು ಕಂಡುಕೊಂಡಿರೋದು ಬೇರೆ ಥರದಲ್ಲಿದೆ. ಈಗ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಅದನ್ನೇ ಹೇಳಿದ್ರು, 100 ಜನ ಗ್ಲ್ಯಾಮರ್ ಹೀರೋಯಿನ್ಸ್ ಬರಬಹುದು, ಆದರೆ ರೂಪಂತರ ದೈವಿಕ ಕಳೆ ಇರೋಂಥವಳು ಬರಲ್ಲ. ನಾನು ಮಹಾಮಾಯೆ ಸೀರಿಯಲ್ ಮಾಡಿದ್ನಲ್ಲ, ಆವಾಗ ಅದನ್ನು ದೇವಿ ಪಾತ್ರದನ್ನು ಅದು ಹೇಳಿದ್ರು. ಸೊ ದಟ್ ಸಚ್ ಅ ಗುಡ್ ಕಾಂಪ್ಲಿಮೆಂಟ್. ಸೊ ಆ ರೀತಿಯಲ್ಲಿ ನಾನು ನನ್ನ ಜೀವನದಲ್ಲಿ ನಾನು ಬೇರೆ ಥರ ನಾಯಕಿಯಾಗಿ ನಾನು ಕಂಡುಕೊಂಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಹೌದು, ಎಲ್ಲ ಹುಡುಗಿರಿಗೂ ಒಂದು ವಯಸ್ಸಲ್ಲಿ ಅದು ಅನಿಸುತ್ತೆ, ನನಗೂ ಎಲ್ಲರೂ ಹಿಂಗೆ ಚಪ್ಪಾಳೆ ತಟ್ಟಬೇಕು, ಸ್ಟೇಜ್ ಮೇಲೆ ಹೋದಾಗ ಎಲ್ಲರೂ ನಾನು ಹೀರೋಯಿನ್ ಅಂತ ಅಂದ್ಬಿಟ್ಟು ಮಾಡಬೇಕು. ಅದೇ ನನ್ನ ಮೈಂಡಲ್ಲಿ ಇದ್ದಂಥ ಬೇರೆ ಥರ. ನಾನು ಒಂದು ಸಾಹಿತಿಯಾಗಿ ಗುರುತಿಸ್ಕೋಬೇಕು, ನಾನು ಬರೀಬೇಕು, ನನ್ನ ಮಾತುಗಳು ಬೇರೆ ಥರ ಪ್ರೇರಣೆಯನ್ನು ಕೊಡಬೇಕು ಸಮಾಜಕ್ಕೆ. ಅದಕ್ಕೆ ನಾನು ಉದಾಹರಣೆಯಾಗಿರಬೇಕು. ಇವಾಗ ಮಾತಾಡೋದು ಒಂದು, ನಾನೇ ಆ ರೀತಿ ನಡ್ಕೊಳ್ದೆ ಹೋದರೆ, ಸೊ ನಾನು ಆ ರೀತಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿರಬೇಕು. ಸೊ ಆವಾಗೊಂದು ಗಟ್ಟಿತನ, ಗಟ್ಟಿ ವ್ಯಕ್ತಿತ್ವ, ಮತ್ತು ಯಾವುದೇ ರಂಗದಲ್ಲಿ ನನ್ನ ಬಿಸಾಕಿದ್ರು ಫಿಲಾಸಫಿನ ಕಲ್ತಿದ್ದಾಗ ನಾನು ಎಲ್ಲಿ ಬೇಕಾದ್ರೂ ಎದ್ದು ಬರ್ತೀನಿ. ಬರೀ ಚಿತ್ರರಂಗದಲ್ಲಿ ಒಬ್ಬ ನಾಯಕಿಯಾಗಿ ಗುರುತಿಸ್ಕೊಂಡ್ರೆ ನಿನ್ನ ಬೇರೆ ರಂಗಕ್ಕೆ ಬಿಸಾಕಿದ್ರೆ ನೀನೇನು ಕೆಲಸ ಮಾಡೋಕ್ಕೆ ಬರಲ್ಲ. ಆಮೇಲೆ ಅಲ್ಲಿ ಒಂದು ಶಾರ್ಟ್ ಟೈಮ್ ಇರುತ್ತೆ. ಇದೆಲ್ಲ ಯೋಚಿಸಿದೆ ನಾನು. ಇವಾಗ ನಾಯಕಿಯಾಗಿ ಬರೋದಕ್ಕೆ ಒಂದು ಶಾರ್ಟ್ ಟೈಮ್ ಇರುತ್ತೆ, ಒಂದು ಏಜ್ ಲಿಮಿಟ್ ಇರುತ್ತೆ, ಎಲ್ಲ ಇರುತ್ತೆ. ಅದೇ ನಾನೊಬ್ಬ ನಿರ್ದೇಶಕಿಯಾಗಿ ನಾನು ಬೆಳ್ಕೊಂಡು ಹೋಗೋದಕ್ಕೆ ನನಗೆ ಯಾವ ಏಜ್ ಲಿಮಿಟ್ ಇರುತ್ತೆ? ಒಂದು. ಇನ್ನೊಂದು, ನಾನಿವಾಗ ನಾಯಕಿ ನಟಿಯಾಗಿ ಹಿಂದಿ ಫಿಲ್ಮ್ ಮಾಡಿದ್ದೀನಿ, ಆಜಾದ್ ಭಾರತ್ ಅಂತ, ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ಶ್ರೇಯಸ್ ತಲ್ಪಡೆ ಅವರು, ಸುರೇಶ್ ಒಬೇರಾಯ್ ಅವರೆಲ್ಲ ಮಾಡ್ತಾರೆ. ನನಗೆ ನನ್ನದೇ ಆದಂಥ ಒಂದು ದೇಶಭಕ್ತಿ ಇರುವಂತಹ ಅಥವಾ ಪೇಟ್ರಿಯಾಟಿಸಮ್ ಜೊತೆಗೆ ಭಕ್ತಿ ಪ್ರಧಾನ ಚಿತ್ರಗಳು, ಆ ಥರದಲ್ಲಿ ಇವಾಗ ನಾನೇ ನಾಯಕಿ ಪ್ರಧಾನದಲ್ಲಿ ಮಾಡ್ತಾ ಇದ್ದಾಗ ದರ್ ಇಸ್ ನೋ ಏಜ್ ಲಿಮಿಟ್ ಇವನ್ ಫಾರ್ ದಟ್. ಸೊ 6ನೇ ಕ್ಲಾಸಲ್ಲೇ ಅವರು ಸೂಪರ್ ಸ್ಟಾರ್ ಆಗಿದ್ದಾರೆ ರೂಪಾಯಿಯವರು ಅವರ ಜೀವನದಲ್ಲೇ. ಸೊ ಅವರಿಗೆ ಇನ್ನೊಂದು ಸೂಪರ್ ಸ್ಟಾರ್ನ ಪದಕ ಬೇಡ ಅಂತ ಅನ್ಸುತ್ತೆ. ಜಂಬಕ್ಕೆ ಹೇಳಲಿಲ್ಲ ನಾನು, ಸುಮ್ಮನೆ ಡೆಫಿನೆಟ್ಲಿ. 6ನೇ ಕ್ಲಾಸ್ ಓದ್ತಾ ಇರೋ ಒಂದು ಹುಡುಗಿ ಮನೆಗೆ ಸಪೋರ್ಟ್ ಆಗಬೇಕು, ನಾನು ಇಂಡಿಪೆಂಡೆಂಟ್ ಆಗಬೇಕು ಅಂತ ಯೋಚನೆ ಮಾಡೋದು ಬಹಳ ಕಮ್ಮಿ ಇರುತ್ತೆ. ಬಟ್ ಯು ಪ್ರೂವ್ಡ್ ಇಟ್, ನೀವು ಅದನ್ನು ಮಾಡ್ಕೊಂಡು ಬಂದಿದ್ದೀರಾ. ಇವಾಗಲೂ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಎಷ್ಟು ಸಬಲರಾಗಿರ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು ಡಿಸ್ಕಷನ್ ಇಲ್ಲ. ಯಾಕೆ ನಾನು ಅದನ್ನೇ ಹೇಳಿದೆ, ಐ ಆಮ್ ಕಟ್ಟಿಂಗ್ ದಟ್. ಯಾಕೆ ಹೇಳಿದೆ ಅಂದರೆ, ನಂತರ ಪಾಪ ಬೇರೆ ಹುಡುಗಿರು ನಾಯಕಿನೇ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋಳು, ಅವಳು ಹಾಗೆ ಆಗಬೇಕು ಅಂತೇನಿಲ್ಲ. ನಿಮ್ಮ ಮೈಂಡಿಂದ ತೆಗೆದು ಹಾಕಿ ಯು ಕ್ಯಾನ್ ಬಿಕಮ್ ಅ ನಾಯಕಿ ಇನ್ ಸೊಸೈಟಿ ಆಸ್ ವೆಲ್ ಅಂತ ಅವ್ರಿಗೆ ಹೇಳೋದಕ್ಕೆ ಅದನ್ನು ನಂದು ಹೇಳಿದ್ದಷ್ಟೇ. ನಾನು ಆರ್ಥಿಕ ವಿಷಯ ಯಾಕೆ ತೆಗೆದೆ ಅಂದರೆ, ಆರ್ಥಿಕವಾಗಿ ನಾವು ಸಬಲರಾಗಿದ್ದರೆ ಎಕ್ಸಾಕ್ಟ್ಲಿ ನಮ್ಮ ಜೀವನದ ನಾಯಕರು ನಾವೇ ಆಗಿರ್ತೀವಿ. ಟ್ರೂ. ಲವ್ ಬೇಡವಾ? ಬೇಕು. ಸಂಬಂಧಗಳು ಬೇಡವಾ? ಬೇಕು. ಆದರೆ ಹಣವೂ ಅನಿವಾರ್ಯ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ನಾವು ಸದೃಢರಾಗಿದ್ದರೆ ಅದು ಕೊಡೋ ಕಾನ್ಫಿಡೆನ್ಸು, ಅದು ಕೊಡೋ ದಿಕ್ಕು ಬೇರೆ ಇರುತ್ತೆ. ನಾವು ಏನು ಮಾಡಬೇಕು ಜೀವನದಲ್ಲಿ ಅನ್ನೋದಕ್ಕೆ ಅದೊಂದು ಸ್ಫೂರ್ತಿ ತಂದು ಕೊಡುತ್ತೆ. ಆರ್ಥಿಕ ಸಬಲೀಕರಣದಿಂದ ಗೋಯಿಂಗ್ ಟು ಅ ಸೂಪರ್ ಸ್ಟಾರ್ ಸ್ಟೇಜ್ ಹೆಣ್ಣು ಮಕ್ಕಳ ಜೀವನದಲ್ಲಿ ಏನು ಅದು ಬಹಳ ಮುಖ್ಯ. ಸೂಪರ್ ಸ್ಟಾರು ಅದು ಇದೆಲ್ಲ ಟೈಟಲ್ ಹೌದು, ಬೇಕೇ ಬೇಕು. ಯಾಕೆ ಗೊತ್ತಾ, ಅದು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುತ್ತೆ, ಮತ್ತು ನಿನಗೊಂದು ಸ್ವಂತ ಗೌರವ ಕೊಡುತ್ತೆ. ಹೈ ವ್ಯಾಲ್ಯೂಡ್ ವಿಮೆನ್ ಅಂತ ಅವಳಿಗವಳೇ ಒಂದು ಇದು ಕೊಡುತ್ತೆ. ದೇವರು ಕೂಡ ನಿಮ್ಮನ್ನು ಮೆಚ್ಕೋತಾರೆ. ಆಮೇಲೆ ನಿರಂತರವಾಗಿ ತೀವ್ರತೆಯಿಂದ ಕೆಲಸ ಮಾಡ್ತಾನೇ ಇರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಇಲ್ಲಾಂದ್ರೆ ಎಲ್ರಿಗೂ ವಯಸ್ಸಾಗೋಗುತ್ತೆ. ನೀವು ಆಮೇಲೆ ಮಾಡ್ತೀನಿ, ನನಗೆ ಲಕ್ ಬರಲಿ, ನಾನು ಆಮೇಲೆ ಮಾಡ್ತೀನಿ ಅಂತ ಮನೇಲೇ ಕೂತ್ಕೊಂಡು ಟಿವಿ ನೋಡ್ತಾರೆ, ಯಾವ ಲಕ್ಕು ಮೇಲಿಂದ ಉದ್ರಲ್ಲ. ಕರ್ಮದಲ್ಲಿ ಶನಿ, ನೀ ಕೆಲಸ ಮಾಡ್ತಾ ಇರು, ಒಂದಿನ ಗುರು ಬಂದಾಗ ಲಕ್ ಕೊಡ್ತಾನೆ ಅಂತ ಅಸ್ಟ್ರಾಲಾಜಿಕಲಿ ಕೂಡ ಅದನ್ನು ಹೇಳ್ತಾರೆ. ಸೊ ನಾನು ಹುಡುಗಿರ್ಗೆ ಹೇಳೋದು ಅದನ್ನೇ, ಫಸ್ಟು ನೀವು ಫೈನಾನ್ಷಿಯಲಿ ಸೆಟ್ಲ್ ಆಗಬೇಕು ಅಂತಂದರೆ ಸೆಟಲ್ ಅನ್ನೋದು ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದುಡ್ಡು ನಾನು ಒಂದಿನ ಎಲ್ಲ ಮಾಡ್ಕೊಂಬಿಟ್ಟೆ ಅಂದಾಗ ಹಾಸ್ಪಿಟಲ್ ಖರ್ಚು ನೀನು ಮಾಡಿ ಕೂಡಿಟ್ಟಿರೋದಕ್ಕಿಂತ ಜಾಸ್ತಿ ಬರ್ಬೋದು ಮುಂದೊಂದು ದಿನ. ನೀನು ಇನ್ಶೂರೆನ್ಸು ಮಾಡ್ಕೊಳ್ದೇ ಇರ್ಬೋದು ಒಬ್ಬ ಮನುಷ್ಯ. ಸೊ ಅವಾಗ ಹುಡುಗಿ ಅಂತಾನೆಲ್ಲ, ಹುಡುಗರಿಗೂ ಯಂಗ್ಸ್ಟರ್ಸಿಗೆ ನಾನು ಯಾವಾಗಲೂ ಏನು ಹೇಳೋದು, ಪ್ಯಾರಲಲಿ ಯು ಹ್ಯಾವ್ ಟು ವರ್ಕ್.
ನಾನು ಕೆಲವರು ಅನೇಕರು ಹೀರೋ ಆಗಬೇಕು ಅಂತ ಕೂಡ ಬಂದು ಫಿಲಮ್ ಇಂಡಸ್ಟ್ರಿ ಅಪ್ಪ ಅಮ್ಮಂದರು ಬೈತಾನೆ ಇರ್ತಾರೆ, ಯಾಕೋ ನೀನೇನು ಸಾಧನೆ ಮಾಡಲ್ಲ, ಹೀರೋ ಆಗಬೇಕು ಅಂತಲೇ ಕನಸು ಕಟ್ಕೊಂಡು ಹೋಗ್ತಿದ್ಯಾ ಅಂತ. ಇತ್ಲಾಗ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಇತ್ಲಾಗ ಸಮಾಜದಲ್ಲೂ ಸಾಮಾಜಿಕ ಜವಾಬ್ದಾರಿಗಳನ್ನ ತೊಗೊಂಡ್ರಲ್ಲ, ಇತ್ಲಾಗ ತನ್ನ ವ್ಯಕ್ತಿತ್ವಕ್ಕೂ ತಾನು ದುಡ್ಕೊಂಡ್ರಲ್ಲ, ಇದು ತಪ್ಪು ತಾನೆ. ಆಯಿತು ನಿನ್ನ ಕನಸಿದೆ ನೀನೊಬ್ಬ ಹೀರೋ ಆಗಬೇಕು, ಆಯಿತು ನೀನೊಬ್ಳು ಹೀರೋಯಿನ್ ಆಗಬೇಕು ಅಂತ. ಪ್ಯಾರಲಲ್ ಯು ಹ್ಯಾವ್ ಟು ಪ್ಲ್ಯಾನ್. ನೀನು ಎಜುಕೇಷನ್ನು ಬೆಳೆಸ್ಕೋಬೇಕು, ನೀನು ದುಡಿಯೋದಕ್ಕೂ ಒಂದು ಫೌಂಡೇಶನ್ನ ಹಾಕ್ಕೋಬೇಕು. ನಿಮ್ಮದೇ ಆದ ದುಡ್ಡಿದ್ದಾಗ ನೀವು ಯಾರಿಗೂ ಕೇರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಸ್ವಂತ ವಾಟ್ ಇಫ್ ನನ್ನ ಪಾಕೆಟಲ್ಲಿ 0 ಅಮೌಂಟ್ ಇದೆ, ನಾನು ಸ್ಟಾರ್ಟ್ ಹೆಂಗೆ? ನಾನು ಹೇಳ್ತೀನಿ, ಪ್ರಧಾನಮಂತ್ರಿ ಯೋಜನೆಗಳಲ್ಲಿ ಅನೇಕ ಯೋಜನೆಗಳಿದೆ. ಮನಸ್ಸಲ್ಲಿ ನಿನಗೆ ದೃಢತೆ ಮತ್ತು ಆ ಛಲ ಮತ್ತು ವಿಲ್ ಪವರ್ ಇದ್ದಾಗ ದೇವರು 10 ಬಾಗಿಲುಗಳನ್ನು ಓಪನ್ ಮಾಡಿಸ್ತಾರೆ. ನೀನು ಅವ್ರಿವ್ರ ಹತ್ರನೇ ಹೋಗಿ ಸಾಲ ಕೇಳಬೇಕು ಅನ್ನೋದಿಲ್ಲ. ನೀವು ಡಿಗ್ರಿ ಓದಿದ್ರೆ ವಿತೌಟ್ ಕೊಲಾಟ್ರಲ್ ಪ್ರಧಾನಮಂತ್ರಿ ಯೋಜನೆಗಳಲ್ಲಿ ಅನೇಕ ಯೋಜನೆಗಳಿದೆ. ಮುದ್ರಾದೊಂದೇ ಅಲ್ಲ, PMEGPY ಇದ್ದಿದೆ, 25% ಸಬ್ಸಿಡಿ ಕೊಡ್ತಾರೆ. ಅನೇಕ ಜನ ಮಹಿಳೆಯರಿಗೆ ನಾನೇ ಅಂಗಡಿಗಳನ್ನು ನಿರ್ಮಿಸ್ಕೊಟ್ಟಿದ್ದೀನಿ, ಯಾಕೆಂದರೆ ಅವ್ರ ಮಕ್ಕಳುಗಳಿಗೆ ಓದಿಸೋದಕ್ಕೆ ನೆರವಾಗಲಿ ಅಂತಂದ್ಬಿಟ್ಟು. ಮತ್ತು ಇಂಡಿಪೆಂಡೆಂಟಾಗಿ ಒಬ್ಬ ಮಹಿಳೆ ದುಡ್ಕೊಂಡ್ರೆ ಕುಟುಂಬಕ್ಕೆ ಸಪೋರ್ಟ್ ಮಾಡೋದು ಒಂದೇ ಅಂತಲ್ಲ, ಶಿ ಫೀಲ್ಸ್ ಹ್ಯಾಪಿ. ನಾನು ಯಾರ ಹತ್ರನೂ ಕೈ ಚಾಚ್ತಿಲ್ಲ ರೀ ಅಂತ. ಅದೇ ಥರ ಗಂಡು ಹುಡುಗರು ಮಾಡ್ಕೋಬೇಕು ಎಲ್ಲರೂ. ಆಮೇಲೆ ಆರ್ಥಿಕ ಸಬಲತೆ ಬಹಳ ಬಹಳ ಮುಖ್ಯ, ಯಾಕೆಂದರೆ ಕಲಿಯುಗದಲ್ಲಿದ್ದೀವಿ ನಾವು. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಎದ್ದಾಲಿಂದ ಹಲ್ಲುಜ್ಜೋ ಬ್ರಷಿಂದ ಹಿಡಿದು, ಫ್ಯಾನಿಂದ ಹಿಡಿದು, ನೀರಿಂದ ಹಿಡಿದು, ಬೆಡ್ಡಿಂದ ಹಿಡಿದು, ಮೈಕಿಂದ ಎಲ್ಲದಕ್ಕೂ ನಾನು ದುಡ್ಡು ಕೊಡಬೇಕಲ್ಲ. ದುಡ್ಡಿಲ್ಲದೆ ಏನೂ ವರ್ಕ್ ಆಗಲ್ಲ. ಆಮೇಲೆ ಸಾಲ ತೊಗೊಂಡು ನಾನು ಬದುಕ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಪ್ರೈಮ್ ಟೈಮಲ್ಲಿ ಎಸ್ಪೆಷಲಿ ನಾನು ತುಂಬ ಜನರನ್ನು ನೋಡಿದ್ದೀನಿ, ನಿಮ್ಮ ಪ್ರೈಮ್ ಟೈಮಲ್ಲಿ ನೀವು ದುಡ್ಕೊಳ್ಳಿಲ್ಲ ಅಂದರೆ ತುಂಬ ಜನ ಏನೋ ಸಾಧನೆ ಮಾಡ್ತೀನಿ ಅಂತ ಮನೇಲಿ ಕೂತ್ಕೋತಾರೆ, ಪಾರ್ಟಿಗಳಿಗೆ ಹೋಗ್ತಾರೆ. ಆದರೆ ಆ ಟೈಮಲ್ಲಿ ನೀವು ದುಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಮುಂದಕ್ಕೆ ಸಾಲದಲ್ಲೇ ಬದುಕಿ ಅನೇಕರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಯು ವಿಲ್ ಗೆಟ್ ಇನ್ ಟು ಡಿಪ್ರೆಷನ್. ವಾಟ್ ಈಸ್ ದ ರೈಟ್ ಏಜ್ ಅಖಾಡಕ್ಕೆ ಇಳಿಯೋದಕ್ಕೆ? ಬಿಸ್ನೆಸ್ ಅಖಾಡ ಅಥವಾ ನಾನು ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನು ಕಲಿಬೇಕು ಅಂತ ಏನಾದರೂ ಇದೆಯಾ? ಅಂಥದ್ದೇನಾದರೂ ಇದೆಯಾ? ಆ್ಯಕ್ಚುಲಿ ಇದೆ. ನಾನು ನಂತರ ಕಷ್ಟಪಟ್ಟವಳು ಚಿಕ್ಕ ವಯಸ್ಸಿಂದಾನೇ ಇಳಿಂತೀನಿ. ಅಪ್ಪ ಅಮ್ಮಂದ್ರಿಗೆ ಯಾವಾಗಲೂ ಹೇಳ್ಕೊಡೋದು, ಏನೋ ತುಂಬ ಜನ ಕೆಲಸಕ್ಕೆ ಹೋಗ್ತಾರೆ, ತಮ್ಮ ಮಕ್ಕಳನ್ನ ತುಂಬ ಒಂದು ಚೌಕಟ್ಟಲ್ಲಿ ಬೆಳೆಸಿರ್ತಾರೆ. ಇರಲಿ, ನಿಮ್ಮ ಹತ್ರ ದುಡ್ಡಿದೆ, ಆದರೂ ನಿಮ್ಮ ಮಗಳು ಮಗ ಇಂಡಿಪೆಂಡೆಂಟ್ ಆಗಬೇಕು ಅಂತಂದಾಗ ಆಮೇಲೆ ಒಂದು ಅದು ಎಕ್ಸ್ಪೀರಿಯನ್ಸು. ನೀವು ಈಚೆ ಹೋಗಿ ಕೆಲಸ ಮಾಡೋದು ಎಷ್ಟು ಬ್ಯೂಟಿಫುಲ್ ಕಾರ್ಪೊರೇಟ್ ಕಲ್ಚರ್ ಅಂದರೆ, ಈಗ ನಾವು ಯಾರಿಗಾರ ಪ್ಲೀಸ್ ಬಿ ಸೀಟೆಡ್ ಅಂತ ಒಂದು ನಮ್ರತೆಯಿಂದ ಹೇಳ್ತೀವಿ, ಇವರು ಕೂತ್ಕೊಳ್ಳಿ ಅಂತಾರೆ. ಎರಡರಲ್ಲೂ ಡಿಫ್ರೆನ್ಸ್ ನೋಡಿ. ನೀವು ಹೋಗಿ ಒಂದು ಕೆಲಸವನ್ನು ಕಲಿತಾಗ ನಿನ್ನ ಈಗೋ, ನಿನ್ನ ಕೆಟ್ಟ ವ್ಯಕ್ತಿತ್ವ ಎಲ್ಲ ಒಂದು ಕೆಳಗೆ ಇಳ್ಕೊಳ್ಳುತ್ತೆ. ಆಮೇಲೆ ಅಲ್ಲಿಂದಲ್ಲಿಗೆ ನಾನು ಬಸ್ಸಲ್ಲಿ ಹೋಗ್ತೀನೋ ಗಾಡೀಲಿ ಹೋಗ್ತೀನೋ ಅಷ್ಟೊತ್ತು ಬೆವರು ಸುರಿಸಿ ಕಷ್ಟಪಟ್ಟು ಹೋಗಿ ಊಟ ತಿಂಡಿ ತಿನ್ನೋ ಈ ಕಷ್ಟದಲ್ಲಿ ಒಂದು ಟೈಮ್ ಟೇಬಲಲ್ಲಿ ಮನುಷ್ಯ ಬದುಕ್ತಾನೆ. ಯಾವಾಗ ಅಪ್ಪ ಅಮ್ಮ ಆ ಕಷ್ಟಗಳನ್ನೇ ಹೇಳ್ಕೊಡ್ದೆ, ನಾನು ಕೂಡಿಟ್ಟಿದ್ದೀನಿ ಮಗು, ನಿಂಗೊಂದು ಸ್ವಂತ ಮನೆ ಮಾಡಿದ್ದೀನಿ, ಪರವಾಗಿಲ್ಲ ನೀವು ಮಾಡ್ಕೊಂಡಾಗ ಅವ್ರು ಹಂಗೆ ಇರ್ತಾರೆ. ನೀವು ನೋಡಿ, ನಮ್ಮ ತಾತ ಮುತ್ತಾತಂದ್ರೆಲ್ಲ ಶ್ರೀಮಂತರಾಗಿದ್ದರು. ಯಾಕೆ ಇಷ್ಟು ಜನ್ರೇಷನ್ ಬರೋ ಅಷ್ಟರಲ್ಲಿ ನಾವೆಲ್ಲ ಮಿಡ್ಲ್ ಕ್ಲಾಸ್ ಆದ್ವಿ? ತಾತ ಮುತ್ತಾತ 100 ಎಕರೆ ಜಮೀನು ಇಟ್ಕೊಂಡಿದ್ರು ತಾನೆ. ಯಾಕೆ ಬರ್ತಾ ಜನ್ರೇಷನ್ನು 60-40 ಸೈಟು ಇಲ್ದಂಗಾಗಿದೆ? ಯಾಕೆ ಅಂದರೆ ಇದೇ ಥರ ನೆಕ್ಸ್ಟ್ ಜನ್ರೇಷನ್ನು ಕೆಲಸ ಮಾಡಲ್ಲ. ಸೊ ಅದಕ್ಕಾಗಿ ಏಜ್ ನೀವು ಕೇಳಿದ್ರಲ್ಲ, ಡಿಗ್ರಿ ಓದಿದ್ಮೇಲಂತೂ ದಯವಿಟ್ಟು ಮನುಷ್ಯರು ಮನೇಲಿ ಕೂತ್ಕೋಬೇಡಿ. ನೀವು ಅದ್ರ ಹಿಂದಿಂದನೇ ಪೀಠಿಕೆ ಹಾಕ್ಕೊಂಡು ಬರ್ತಾ ಇದ್ದರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಶುರು ಮಾಡಬಹುದು. ಇವಾಗ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಎಲ್ಲದಕ್ಕೂ ಪ್ರಧಾನಿಗಳು ತುಂಬ ಚೆನ್ನಾಗಿ ಭರವಸೆಗಳಿದೆ. ಮತ್ತು ಅದೆಲ್ಲ ಸುಳ್ಳು ಅಲ್ಲ, ನೀವು ನಂಬಲ್ಲ. ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಚಿಕ್ಕ ಹುಡುಗರು ಬಿಸ್ನೆಸ್ ಹಾಕ್ಕೊಂಡು ಬೆಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನಮ್ಮ ಸೌತಲ್ಲಿ ಮಾಡಬೇಕು ಯಂಗ್ಸ್ಟರ್ಸು. ದರ್ಸ್ ನೋ ಏಜ್ ಲಿಮಿಟ್. ಆಮೇಲೆ ನೀವು ಸಂತೋಷವಾಗಿ ಅರ್ನ್ ಮಾಡಿ ಲಕ್ಷಾಂತರಗಳಲ್ಲಿ, ಆವಾಗ ನೀವು ಸ್ಪೆಂಡ್ ಮಾಡೋಕ್ಕೂ ಖುಷಿ ಆಗುತ್ತೆ. ಇನ್ನೊಬ್ಬರಿಂದ ಸಾಲ ತೊಗೊಂಡು ಶೋಕಿ ಮಾಡಿಕೊಂಡು ನಾನು ಈ ಬ್ಯಾಗ್ ತೊಗೊಂಡೆ, ನಾನು ಈ ಚಪ್ಪಲಿ ತೊಗೊಂಡೆ, ನಾನು ಫಾರಿನ್ಗೆ ಹೋಗಿದ್ದೆ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ಏನಿದೆ? ಬಟ್ ಸಸ್ಟೈನ್ ಆಗೋದು ಬಹಳ ಕಮ್ಮಿ ಇದೆ. ಈಗಲೂ ಬಿಸ್ನೆಸ್ಗಳು ಶುರು ಮಾಡ್ತಿದ್ದಾರೆ, ಸಸ್ಟೈನ್ ಆಗ್ತಿರೋದು ಕಮ್ಮಿ. ಡೆಡಿಕೇಶನ್ ಮತ್ತು ಕಲಿಬೇಕು. ಇವಾಗ ಒಂದು ಕರಕುಶಲತೆ ಏನೋ ಸಾಮಾನು ತಯಾರಕ್ಕೆ ಕರಕುಶಲತೆ, ಬಟ್ ನಿನ್ನ ಬ್ರೈನು 24 hours ಆ್ಯಕ್ಟಿವ್ ಆಗಿದ್ದಾಗ ಅಹೆಡ್ ಆಫ್ ಟೈಮ್, ಇವಾಗ ನಾನು ಇಲ್ಲಿ ಬರೋದಕ್ಕೆ 40 minutes ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಹೆಡ್ ಆಫ್ ಟೈಮ್ ಹೊರಟಿರ್ತೀವಿ. ಇನ್ನು ಕೆಲವ್ರು ಅಂತಾರೆ, ಮೇಡಮ್ ತುಂಬ ಟ್ರಾಫಿಕ್ ಇತ್ತು ಲೇಟಾಗಿ ಬಂದೆ ಅಂತಾರೆ. ನಾನು ಆ ರೀಸನ್ ಕೊಡಬೇಡ ಅಂತೀನಿ. ಈಗ ನೀನೊಂದು ಬಿಸ್ನೆಸ್ ಶುರು ಮಾಡಿದೆ ಅಂತ ಹೇಳಿದ್ರೆ ನಿನ್ನ ಜೀವನಕ್ಕೆ ನೀನು ದುಡ್ಕೋತಿರೋದಪ್ಪ, ಪಕ್ಕದ ಮನೆಯವ್ರ ಜೀವನಕ್ಕಲ್ಲ. ಸೊ ನೀನು ಎಷ್ಟು ಡೆಡಿಕೇಟೆಡ್ ಆಗಿ, ಪ್ಯಾಷನೇಟ್ ಆಗಿ ಅದಕ್ಕೆ ಹಾಕಬೇಕು. ನೀನು ಊಟ ಎಷ್ಟು ಪ್ರೀತಿಯಿಂದ ಮಾಡ್ತೀಯೋ ಅಷ್ಟೇ ಡೆಡಿಕೇಟೆಡ್ ಆಗಿ ಅದರ ಆಗು ಹೋಗುಗಳನ್ನು ನೋಡಿಕೊಳ್ಳಬೇಕು. ಆಗು ಹೋಗುಗಳು ನಿನ್ನ ಕೈಯಲ್ಲೇ ಇರುತ್ತೆ. ನೆಕ್ಸ್ಟ್ ಮಂತ್ ನಾನು ಬ್ಯಾಂಕ್ ಲೋನ್ ಕಟ್ಟಬೇಕು ಅಂದರೆ ಡೇಟ್ 5ನೇ ತಾರೀಕು ಬರುತ್ತೆ ಅಂತ ನಿಂಗೆ 20ನೇ ತಾರೀಕೆ ತಲೆಯಲ್ಲಿ ಗೊತ್ತಿರಬೇಕು ತಾನೆ. ಕೈಯಲ್ಲಿ ಇವಾಗೆಲ್ಲ ಮೊಬೈಲ್ ಇದೆ ತಾನೆ. ಸೊ ನೀನು 10 ದಿನದಲ್ಲೇ ಹೇಗೆ ವರ್ಕ್ ಮಾಡಬೇಕು ಅಂತ ಮಲ್ಟಿ ಟಾಸ್ಕ್ ಮಾಡಬೇಕು.
ಇದ್ರ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಏನಾಗಿದೆ ಅಂದರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿ ನಾವು ಜೀವನ ಕಟ್ಕೊಳ್ತೀವಿ ಅಂದ್ಕೊಳ್ಳೋದು ಬಹಳಷ್ಟು ಜನ ಕಲಿತಾ ಇದ್ದಾರೆ. ಕೆಲವರು ಜೀವನ ಕಟ್ಕೊಂಡಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ, ಬಟ್ ಎವ್ರಿಬಡಿ ಕಾಂಟ್ ಡೂ ಇಟ್. ದಿನ ಬೆಳಗಾದರೆ ಕೆಲಸದ ಮಧ್ಯದಲ್ಲಿ ಒಂದು 4 ರೀಲ್ಸ್ ಹಾಕೋದು, ಅದಕ್ಕೆ ಲೈಕ್ಸ್ ಬರುತ್ತಾ, ಅದಕ್ಕೆ ಕಮೆಂಟ್ ಬರುತ್ತಾ, ಅದರಲ್ಲಿ ಕಳೀತಾರೆ. ಇದನ್ನು ಹೆಂಗೆ ನೋಡ್ತೀರಾ ನೀವು? ಕೆಲವರು ಅದನ್ನು ಪ್ರೊಫೆಷನ್ ಆಗಿ ತಗೊಂಡಿದ್ದಾರೆ, ಅದರಲ್ಲಿ ಸಕ್ಸಸ್ಸು ಕೂಡ ಕಾಣ್ತಾ ಇದ್ದಾರೆ, ಬಟ್ ಅದು ರಾಹು ಪ್ರೇರಿತ ದುನಿಯಾ ಆದ್ರಿಂದ, ಅಂದರೆ ಕಲಿಯುಗ ರಾಹು ಪ್ರೇರಿತ ಆದ್ರಿಂದ ಅದರಲ್ಲೂ ಮಾಡ್ಕೋತಾರೆ. ಇವಾಗ ಮೊದಲು ಫಿಲಮ್ ಅನ್ನೋದಿರಲಿಲ್ಲ, ಫಿಲಮ್ ಬಂತು, ಆವಾಗ ರೇಡಿಯೋ ಇತ್ತು, ಇವಾಗ ಮೊಬೈಲ್ಗಳೆಲ್ಲ ಬಂತು, ಇವಾಗೆಲ್ಲ ಆನ್ಲೈನು ಡಿಜಿಟಲ್ ಎಲ್ಲ ಡಿಜಿಟಲೈಸ್ ಆಗಿದೆ. ಸೊ ಕಾಲಕ್ಕೆ ತಕ್ಕನಂಗೆ ನಾವು ಹೋಗ್ತಾ ಇದ್ದೀವಿ, ತಪ್ಪೇನಿಲ್ಲ. ಮುಂದೊಂದು ದಿನ ಇದು ಹೋಗಿ ಇನ್ನೊಂದೇನೋ ಬರಬಹುದು. ಸೊ ಅವಾಗಲ್ಗೂ ತಕ್ಕನಾಗಿ ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಯಾವುದು ಪರ್ಮನೆಂಟ್ ಅಲ್ಲ. ಆದರೆ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ FMCG ಅಂತ ಹೇಳ್ತೀವಿ. ಅಂದರೆ ನೀನು ತಿನ್ನೋದಂತೂ ನಿಲ್ಸೋಕ್ಕಾಗಲ್ವಾ, ಆಮೇಲೆ ಬಟ್ಟೆ ಹಾಕ್ಕೊಳ್ಳೋದಂತೂ ನಿಲ್ಸೋಕ್ಕಾಗಲ್ವಾ, ಮತ್ತು ಯಾವುದೇ ರಿಸಿಷನ್ ಬಂದರೂ ಅದೇ ನಾನು ಹೇಳ್ತಿದ್ದೆ, ಹಾಲಂತೂ ದಿನ ತೊಗೊಳ್ಳೇಬೇಕಾ, ಹಾಸ್ಪಿಟ್ಲಂತೂ ನಿಮಗೆ ಏನೇ ಆದರೂ ಮನುಷ್ಯ ಹೋಗಲೇಬೇಕು. ಸೊ ಈ ಥರ ಕೆಲವನ್ನ ನೀವು ಯೋಚಿಸಿ ಬಿಸ್ನೆಸ್ ಯಾವುದಕ್ಕೆ ಕೈ ಹಾಕಬೇಕು ಅನ್ನೋದಕ್ಕೆ ಕೈ ಹಾಕಬೇಕು. ಸೊ ಅವಾಗ ನಿಮ್ಗೆ ಇನ್ಕಮ್ ಅನ್ನೋದು ಬರ್ತಾನೆ ಇರುತ್ತೆ. ಇಲ್ಲಿ ಒಂದು ಕಡೆ ಸ್ಟಾಪ್ ಆದರೂ ಇನ್ನೊಂದು ಕಡೆ ಬರ್ತಾ ಇರುತ್ತೆ. ಓಕೆ, ಪ್ಯಾರಲಲ್ ಇನ್ಕಮ್. ಯಾಕಂದರೆ ನಾನು ಯಾಕೆ ಇದನ್ನು ಕೇಳ್ತಿದ್ದೀನಿ, ಒಬ್ಬ ಇಂಡಿಪೆಂಡೆಂಟ್ ವುಮೆನ್ ಆಗಿ ನೀವು ಜನರಿಗೆ ಮಾರ್ಗದರ್ಶಕರಾಗಿದ್ದೀರಾ. ಸೊ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬ ಮುಖ್ಯ. ಹಾಗಾಗಿನೇ ನಾನು ಮತ್ತೆ ಕೇಳ್ತಾ ಇದ್ದೀನಿ. ಯಾವಾಗಲೂ ಬಹಳಷ್ಟು ಜನ ಆರ್ಥಿಕ ತಜ್ಞರು ಅಥವಾ ಬಿಸ್ನೆಸ್ ಪರ್ಸನ್ಸ್ ಏನು ಹೇಳ್ತಿರ್ತಾರೆ ಅಂದರೆ, ಒಂದು ಇನ್ಕಮ್ನ ನಂಬ್ಕೋಬೇಡಿ, ಯಾವಾಗಲೂ ಪ್ಯಾರಲಲ್ ಇನ್ಕಮ್ಸ್ ಜೀವನದಲ್ಲಿ ಮುಖ್ಯ ಅಂತಾರೆ. ನಾನು ಹಂಗೆ ಮಾಡ್ಕೊಳ್ಳೋದು ನನ್ನ ಲೈಫಲ್ಲಿ. ಐ ಡೂ ಇವೆಂಟ್ಸ್, ಐ ಡೂ ಗೌರ್ಮೆಂಟ್ಗೆ ಇವಾಗಲೂ ಹೋಗಿ ನಮ್ರತೆಯಿಂದ ಕೂತು ಎಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡ್ತೀನಿ, ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತೀನಿ, ಮತ್ತು ಅವ್ರುಗಳ ಇವೆಂಟ್ಗಳನ್ನು ಕೊಟ್ಟರು ನಾನು ನಮ್ರತೆಯಿಂದ ಮಾಡ್ತೀನಿ. ಮ್ಯೂಸಿಕ್ ಜಿಂಗಲ್ಸ್ ಕೊಟ್ಟರು ಅದನ್ನು ಮಾಡ್ತೀನಿ. ಇನ್ನೊಂದೆಲ್ಲೋ ಚಾರಿಟಬಲ್ ಆ್ಯಕ್ಟಿವಿಟೀಸ್ಗೆ ಇಲ್ಲಿಂದ ತೊಗೊಂಡೋಗಿ ಅಲ್ಲಿಗೆ ದುಡ್ಡು ಕೊಡಬೇಕು ಅಂದರೆ ಇಲ್ಲಿ ಬಂದಿದ್ದು ನಾನೇ ಇಟ್ಕೊಳ್ಳಲ್ಲ, ಪೂರ್ತಿ ಅಲ್ಲಿಗೆ ಕೊಡ್ತೀನಿ. ಅದ್ರ ಜೊತೆ ನಾನು ಫಿಲ್ಮ್ ಮಾಡಬೇಕು ಅಂದರೆ ಪ್ರೊಡಕ್ಷನ್ನು ಕಲೆಕ್ಟಿವ್ ಆಗಿ ಫಂಡ್ಸ್ ತೊಗೊಂಡು ಅದನ್ನು ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ಬಿಟ್ಟು. ಬಟ್ ಫಿಲಮಲ್ಲಿ ಏನಾಗುತ್ತೆ, ಈಗ ಇನ್ವೆಸ್ಟ್ ಮಾಡಿದ್ದು 2 ವರ್ಷ ಆಗುತ್ತೆ ಬರೋದು. ಬಟ್ ನೀನು ಹೌ ಡು ಯು ರನ್ ಯುವರ್ ಲೈಫ್ ಅಂದಾಗ ಸಣ್ಣದು ಮಾಡ್ಕೊಳ್ತಾನೆ ಹೋಗಬೇಕು. ಇಲ್ಲಿ ಈಗೋ ಅನ್ನೋದನ್ನ ಇಟ್ಕೋಬಾರ್ದು ಮನುಷ್ಯ. ನಾನು ತುಂಬ ಜನರಿಗೆ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ಹೋಗ್ರೋ ಯಾವ್ದಾರ ಒಂದು ಡಾಕ್ಯುಮೆಂಟ್ರಿ ಮೇಡಮ್ ನಾವ್ಯಾಕೆ ಡಾಕ್ಯುಮೆಂಟ್ರಿ ಮಾಡೋದು, ನಾವು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀವಿ ಅಂತಂತಾರೆ. ಅದಕ್ಕೆ ಬಿದೋಗ್ತೀರಾ. ಫಿಲಮ್ ನೀನೀಗ ಮಾಡಿದ್ರು ಫಸ್ಟ್ ಒಂದೇ ಫಿಲಮ್ ಸಕ್ಸಸ್ ಆಗಬೇಕಾ, ಅದ್ರಲ್ಲಿ ನಿಂಗೆ ದುಡ್ಡು ಬರಬೇಕಾ, ಯಾವಾಗಪ್ಪ ಬರುತ್ತೆ, ನಿಮ್ಮ ಅಪ್ಪ ಅಮ್ಮ ಕಾಯ್ಕೊಂಡಿರ್ತಾರೆ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳು ನಿನಗೆ ಶಾರ್ಟ್ ಟರ್ಮ್ ಗೋಲ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್, ಶಾರ್ಟ್ ಟರ್ಮ್ ಇನ್ಕಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ಕಮ್ ಅಂತಂದು ನೀನು ಒಂದು ಚಾರ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಕ್ಕೆ ನೀನು ನಡ್ಕೋಬೇಕು ಆ ರೀತಿ. ಎಲ್ಲದಕ್ಕೂ ಮೂಲತಃ ಹೇಳ ನಿನ್ನಲ್ಲಿರುವ ಒಳ್ಳೆತನ, ನಿನ್ನಲ್ಲಿರುವ ಡೆಡಿಕೇಶನ್ನು, ಮತ್ತು ನನಗದು ಬೇಕು ಅಂದರೆ 100 ಮೀಟರ್ಸ್ ರನ್ನಿಂಗ್ ಥರ ನೀವು ಹೋಗಿ ಅದನ್ನು ಕಿತ್ಕೊಂಡ್ಬರ್ಬೇಕು. ಮೇಡಮ್ ಇವತ್ತು ಹೊಟ್ಟೆ ನೋವು ಬರಲ್ಲ, ಮೇಡಮ್ ನಮ್ಮ ಅಜ್ಜಿ ಬರ್ತಾ ಇದ್ದಾರಂತೆ, ಅವ್ರನ್ನೊಂಚೂರು ನೋಡ್ಕೊಂಬಂದ್ಬಿಡ್ತೀನಿ ಅಂತ 12 ಗಂಟೆಗೆ ಬರೋದು. ನಿನ್ನ ಜೀವನದ ಬಗ್ಗೆ ನೀನು ನನಗೆ ಅರ್ನ್ ಮಾಡಿಕೊಡ್ತಿಲ್ಲ, ನಿನಗೆ ಅರ್ನ್ ಮಾಡ್ಕೊತಿರೋದು. ನಿನ್ನ ಜೀವನದ ಬಗ್ಗೆ ನಿನಗೇ ಇಲ್ಲ ಅಂತ ಹೇಳಿದ್ರೆ, ಇಫ್ ಯು ಆರ್ ನಾಟ್ ಮ್ಯಾನೇಜಿಂಗ್ ಯುವರ್ ಟೈಮ್. ಇವಾಗ ದೊಡ್ಡ CEO ಅಜ್ಜಿ ಇರಲ್ವಾ, ದೊಡ್ಡ CEO ಟ್ರಾಫಿಕ್ ಇರಲ್ವಾ, ದೊಡ್ಡ ವ್ಯಕ್ತಿಗಳಿಗೂ ಈ ಪ್ರಾಬ್ಲಮ್ಗಳಿರಲ್ವ ಸಮಾಜದಲ್ಲಿ ಇರುತ್ತೆ. ಈ ಪ್ರಾಬ್ಲಮ್ಗಳ ಮಧ್ಯ ಬೆಳೆಯೋವನೇ ನಿಜವಾದ ಹೀರೋ. ರೂಪಾ ಅಯ್ಯರ್ ಅವರು ಎಷ್ಟು ಬಿಸ್ನೆಸ್ ಮಾಡ್ತಾರೆ, ಹೆಂಗೆ ಹಣ ಗಳಿಸ್ತಾರೆ ಅಂತ ಕೇಳೋಳಿದ್ದೆ, ಬಟ್ ನನಗೆ ಆ ಪ್ರಶ್ನೆಗೆ ಇಲ್ಲೇ ಉತ್ತರ ಸಿಕ್ಬಿಟ್ಟಿದೆ. ಸೊ ಇಷ್ಟು ಪ್ರೋ ಆ್ಯಕ್ಟಿವ್ ಇರೋ ರೂಪಾ ಅಯ್ಯರ್ ಅವರು ಆಧ್ಯಾತ್ಮದ ಒಲವು ಯಾವಾಗ ಶುರುವಾಯಿತು? ಚಿಕ್ಕ ವಯಸ್ಸಿಂದಾನೇ ಇತ್ತಾ? ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು, ನಾನು ಅದನ್ನೇ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೀನಿ ನಿಮ್ಮ ವಿಷಯದಲ್ಲಿ. ಹೆಣ್ಣು ಮಕ್ಕಳಿಗೆ ಕೆಲವೊಂದು ನಿಷಿದ್ಧ ಅಂತ ದೂರ ಇಟ್ಟುಬಿಟ್ಟಿದ್ದಾರೆ ಬಹಳಷ್ಟು ಜನ. ಆದರೆ ಅದು ನಿಷಿದ್ಧ ಅಲ್ಲ ಅನ್ನೋದನ್ನು ನೀವು ಪ್ರೂವ್ ಮಾಡಿ ತೋರಿಸಿದ್ದೀರಾ. ಆ್ಯಂಡ್ ಹೆಣ್ಮಕ್ಳು ಮಾಡಬಹುದು ಹೇಗೆ ಅನ್ನೋದನ್ನು ನೀವು ತೋರಿಸಿದ್ದೀರಾ. ಸೊ ಆಧ್ಯಾತ್ಮದ ಜರ್ನಿ ಒಂದು ಸ್ವಲ್ಪ ನನಗೆ ಇದನ್ನು ಕೂಡ ದೇವರು ನಿಜವಾಗ್ಲೂ ಆಶೀರ್ವಾದ ಮಾಡಿ ಕಳಿಸಿರೋದು. ಈ ಕಲಿಯುಗದಲ್ಲಿ ನೀವು ಪ್ರೂವ್ ಮಾಡಿ ತೋರಿಸು ಅಂತ. ಅದೆಲ್ಲ ಹೋದ ಜನ್ಮದಿಂದ ಬಂದಿರುತ್ತೆ. ಒಂದೇ ಜನ್ಮದಲ್ಲಿ ಸಾಧನೆ ಮಾಡೋಕ್ಕಲ್ಲ. ಎಸ್ಪೆಷಲಿ ಆಧ್ಯಾತ್ಮದಲ್ಲಿ ಒಂದು ಮಂತ್ರ ನಾನು ಉಚ್ಚಾರಿಸ್ಬೇಕು, ಹೇಳಬೇಕು, ಅದು ಪ್ರಾಕ್ಟಿಕಲಿ ವರ್ಕೂ ಆಗಿ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಅಂದರೆ ನಿಮಗೂ ಗೊತ್ತು, ಒಂದು ಜನ್ಮದ ಎನರ್ಜಿ ಅಲ್ಲ ಅದು. ಎಷ್ಟೋ ಜನ್ಮಗಳಿಂದ ಪೆಂಡಿಂಗ್ ಕರ್ಮ ಇಲ್ಲಿ ಬಿಟ್ಟು ಹೋಗಿರ್ತೀನಿ, ಅದನ್ನು ನಾನು ಮುಂದುವರಿಸ್ಕೋತಾ ಇದ್ದೀನಿ. ಆದರೆ ಕಲಿಯುಗದಲ್ಲಿ ತುಂಬ ಕಷ್ಟ. 10 ಕಡೆಯಿಂದ ಬಂದು ನಿಮ್ಮನ್ನು ಲಾಕ್ ಮಾಡಿ ಸಿಕ್ಕಾಕಿಸ್ಬಿಡ್ತಾರೆ, ಅಥವಾ ನಿಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ನೀವು ಬದುಕು ನೋಡೋಣ ಅಂತಾರೆ. ದಟ್ ಈಸ್ ವೇರ್ ನನಗೆ ಆಧ್ಯಾತ್ಮ ಮತ್ತು ದೇವರು, ನನ್ನ ಭಕ್ತಿ ಅದೊಂದೇ ಹೆಲ್ಪ್ ಮಾಡಿದ್ದು. ಇವಾಗಲೂ ನನ್ನ ಚರಂಡಿಲಿ ಬಿಸಾಕಿ ನನಗೆ ಗೊತ್ತು, ನಾನು ಎಲ್ಲ ಕಿತ್ಕೊಂಡ್ಬಿಡಿ, ನನಗೆ ಗೊತ್ತು ನಾನು ಹೆಂಗೆ ಬೆಳ್ಕೊಂಬರ್ಬೇಕು ಅಂತ. ಯಾಕಂದರೆ ದೇವರು ನನ್ನ ಜೊತೆ ಇದ್ದಾನೆ. ಸೊ ಆ ಎಲ್ಲವನ್ನು ಪ್ಲಾನೆಟ್ಸ್ ಆಗಿರಲಿ, ಎನರ್ಜಿ ಆಗಿರಲಿ, ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂತ ದೇವರೇ ನಿನ್ನ ಕೈ ಹಿಡಿದಾಗ ನಿನಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನನಗೆ ಹೆಂಗೆ ಅಂದರೆ ಚಿಕ್ಕ ವಯಸ್ಸಿಂದ ಅಮ್ಮ ಭಕ್ತಿಲಿ ಪೂಜೆ ಮಾಡಿಸೋರು, ವ್ರತ
ಮಾಡಿಸೋರು ಅದೆಲ್ಲ ಬೆಳ್ಕೊಂಬಂದೆ. ಅದಾದಮೇಲೆ ನನ್ನ ಗಾಡ್ ಪೇರೆಂಟ್ಸ್ ಅಮೇರಿಕಲ್ಲಿದ್ದಾರೆ, ನ್ಯೂ ಜೆರ್ಸಿಲಿ, ರವಿ ರಾಜಗೋಪಾಲ್, ಗಾಯತ್ರಿ ರವಿ ಅವರು. ಅವ್ರು ನನಗೆ ಭಗವದ್ಗೀತಾ ಓದು ನೀನು, ಅದನ್ನು ಅಳವಡಿಸ್ಕೋಬೇಕು ಜೀವನದಲ್ಲಿ ಅಂತ ಆವಾಗೆಲ್ಲ ಹೇಳ್ಕೊಟ್ಟು ನನಗೆ ಪ್ರೇರಣೆ ತುಂಬಕ್ಕೆ ಶುರು ಮಾಡಿದ್ರು. ನಾನು ಅವಾಗ ಅಯ್ಯೋ ಸುಮ್ಮನೆ ನಂದೇ 100 ಕಷ್ಟ, ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲ, ಓಡಾಡೋಕ್ಕೆ ಒಂದು ಕಾರ್ ಇಲ್ಲ, ನಾನು ಇಷ್ಟು ಕಷ್ಟಪಟ್ಟು ಭಗವದ್ಗೀತೆ ಓದಿದ್ ಮಾತ್ರ ಏನು ಬಂದ್ಬಿಡುತ್ತೆ ಅಂದ್ಕೊಂಡೆ. ಆದರೂ ಅವ್ರು ಹೇಳೋದ್ರಿಂದ ನಾನಾದರೂ ಸುಮ್ಮನೆ ಕೂತ್ಕೊಂಡು ತಲೆನೋವು ಅಂತ ಮಧ್ಯೆ ಕಾಫಿ ಕುಡ್ಕೊಂಡು ಅದೆಲ್ಲ ಕೇಳಿಕೊಂಡು ದ್ವೈತ ಅದ್ವೈತ ವಿಷ್ಟ ಅದ್ವೈತ ಅದೆಲ್ಲ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡು ಪೂಜೆ ಮತ್ತು ಜೀವನನ ನಡೆಸೋದಕ್ಕೆ ಶುರು ಮಾಡಿದೆ. ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ. ಆಮೇಲೆ ರವಿ ಓನ್ಲಿನೇ ಅವರೇ ನನಗೆ ಹೇಳಿದ್ರು, ನೀನು ಎಲ್ಲರೂ ಎಲ್ಲನೂ ಓದ್ತಾರೆ, ನೀನು ಫಿಲಾಸಫಿನೇ ಓದು, ಅಕಾಡೆಮಿಕ್ ಎಜುಕೇಷನ್. ಯಾಕೆ? ಫಿಲಾಸಫಿ ಓದಿದಾಗ ನಿನ್ನ ಜೀವನ ಹೇಗೆ ಬೇಕಾದ್ರೂ ಬದಲಾಯಿಸ್ಕೋಬೋದು ಮತ್ತು ಮುಕ್ತಿ ಮಾರ್ಗದಲ್ಲೇ ಹೋಗಬಹುದು. ಇದೆಲ್ಲ ಏನು ಗೊತ್ತಾ, ಮೆಟೀರಿಯಲ್ ಥಿಂಗ್ಸು ನಂಗೆ ಹೋದ ಜನ್ಮದಲ್ಲೂ ಸಿಕ್ಕಿತ್ತು, ಅದರ ಹಿಂದಿನ ಜನ್ಮದಲ್ಲೂ ಸಿಕ್ಕಿತ್ತು, ಈಗಲೂ ಅದೇ ಸಿಗಬೇಕು ಅಂತೇನಿಲ್ಲ. ನನಗೆ ಪರಮಾತ್ಮ ಸಿಗಬೇಕು. ಸೊ ಹಾಗಾಗಿ ನಾನು ಅದರ ಪೆಂಡಿಂಗ್ ಕರ್ಮ ಮುಗಿಸ್ಕೋಬೇಕು ಅಂದಾಗ ನಾನು ಮಾಡ್ರನ್ನಾಗೇ ಹೋಗ್ಬೋದು, ಕಾರಲ್ಲಿ ಎ ಸಿ ಹಾಕ್ಕೊಂಡು ಹೋಗ್ಬೋದು, ಆರಾಮಾಗಿ ಮಲ್ಕೊಂಡೇ ಇರ್ಬೋದು. ಆದರೆ ನನ್ನೊಳಗೆ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಂಡು ನಾನು ಹೋದಾಗ 15 ವರ್ಷದಲ್ಲಿ ನಾನು ಅಚೀವ್ ಮಾಡೋದನ್ನ 5 ವರ್ಷದಲ್ಲಿ ಅಚೀವ್ ಮಾಡ್ತೀನಿ. ದಟ್ ಈಸ್ ದ ಪವರ್ ಆಫ್ ಸ್ಪಿರಿಚುಯಾಲಿಟಿ. ಸೊ ಅದಕ್ಕೆ ಅವ್ರು ನನಗೆ MA ಇನ್ ಫಿಲಾಸಫಿ, ನಾನು MCOM ಮಾಡ್ಕೊಂಡಿದ್ರು, ಇಲ್ಲ ಫಿಲಾಸಫಿ ಓದು, MA ಇನ್ ಫಿಲಾಸಫಿ ಮಾಡಿ ಡಾಕ್ಟ್ರೇಟ್ ಇನ್ ಫಿಲಾಸಫಿನೇ ಮಾಡಬೇಕು ಅಂತ. ಈಗ ಅಧ್ಯಾತ್ಮ ಮತ್ತು ವಿಜ್ಞಾನ, ನೀವೇ ಮೊದಲಿಗರು. ನಾನು ಒಬ್ಬಳೇ ಸ್ಟೂಡೆಂಟ್ ಆಗಿದ್ದೆ. ಅದನ್ನು ಗೌರ್ಮೆಂಟ್ ಇವ್ರಿಗೆಲ್ಲ ಹೇಳಿ ಗಲಾಟೆ ಮಾಡಿ ಓಪನ್ ಮಾಡಿಸಿ ಅದಕ್ಕೆ ಇನ್ಫ್ಲೂಯೆನ್ಸ್ ತಂದು ಮಿನಿಸ್ಟ್ರ್ ಹತ್ರ ನಾನು ಅಡ್ಮಿಷನ್ ತೊಗೊಳ್ಳಿ ಸರ್ ಅಂತ ಹೇಳಿಬಿಟ್ಟು ಆಮೇಲೆ ನನಗೆ ಅದನ್ನು ಕೊಡಿಸ್ಕೊಟ್ರು. ಆಮೇಲೆ ಇನ್ನೊಂದೇನು ಗೊತ್ತಾ, ಅದರಲ್ಲೇ ನಾನು 90s ಮೇಲ್ ಮಾರ್ಕ್ಸ್ ತೆಗೆದಿದ್ದು. ಚಿಕ್ಕ ವಯಸ್ಸಿಂದ ನಾನು ಆವ್ರೇಜ್ ಸ್ಟೂಡೆಂಟ್. ಆ ಕಷ್ಟದಲ್ಲಿ ಡ್ಯಾನ್ಸ್ ಕಡೆ ಇದ್ನಲ್ಲ, ನಾನು ಆವ್ರೇಜಲ್ಲಿದ್ದೆ. ನಾನೇನು ನಂಬರ್ 1 ಅವೆಲ್ಲ ನಂಬ್ತಿರ್ಲಿಲ್ಲ. ದೇವ್ರು ನನ್ನ ಜೊತೆ ಇದ್ದಾನೆ, ನಾನು ಚೆನ್ನಾಗಿ ಬದುಕ್ತೀನಿ, ನನಗೇನು ಆವ್ರೇಜ್ ಬಂದರೂ ಪರವಾಗಿಲ್ಲ ಅಂತ. ಅದಕ್ಕೆ ನಾನೇನು ಇಂಜಿನಿಯರಿಂಗ್ ಓದೋಕ್ಕೆ ಹೋಗಲಿಲ್ಲ. ಬಟ್ ಇಲ್ಲಿ ನಾನು ಆದರೆ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಆಯಿತು, MBBS. ಅದ್ರ ಬದಲು ಇಲ್ಲಿ ಇವಾಗ ಡಾಕ್ಟ್ರೇಟ್ ಮಾಡ್ಕೋಬೇಕು ಅಂತ ಡಬಲ್ ಡಾಕ್ಟ್ರೇಟ್ ತೊಗೊಂಡೆ. ವಂಡರ್ಫುಲ್, ಥ್ಯಾಂಕ್ ಯು. ರೂಪಾ ಅಯ್ಯರ್ ಅವರ ಪ್ರಕಾರ ಆಧ್ಯಾತ್ಮ ಅಂದರೆ ಏನು? ನಿಮ್ಮ ಜೀವನದ ನಡವಳಿಕೆ, ನಡತೆ, ನೀವು ನಡೆಸೋ ಜೀವನದ ಮಾರ್ಗವೇ ಆಧ್ಯಾತ್ಮ. ಆತ್ಮ ಅಂತ ಲಿಟ್ರಲ್ ಮೀನಿಂಗ್ ಏನು ಅಂದರೆ ಆತ್ಮದ ಸಂಶೋಧನೆ ಮಾಡೋದು. ಸೊ ಆತ್ಮದ ಸಂಶೋಧನೆ ಮಾಡ್ಕೊಂಡು ಹೋದಾಗ ನಿಮಗೆಲ್ಲ ವರ್ಕ್ ಆಗುತ್ತೆ ಅಂದಾಗ ನೀವೇನು ಮರದ ಕೆಳಗೆ ಕೂತು ತಪಸ್ಸು ಮಾಡ್ಕೊಂಡ್ರು ಅಂತಲ್ಲ. ಕೃಷ್ಣ ಅದನ್ನೇ ಗರುಡ ಪುರಾಣದಲ್ಲಿ ವಿಷ್ಣು ಹೇಳ್ತಾನೆ, ಗರುಡ ನಾನು ಎಲ್ರಿಗೂ ಮುಕ್ತಿ ಕೊಡೋ ಹಾಗಿದ್ದಿದ್ರೆ, ಅಂದರೆ ಊರೆಲ್ಲ ಬಿಟ್ಬಿಟ್ಟು ಕಾಡಲ್ಲೇ ಕೂತು ತಪಸ್ಸು ಮಾಡೋ ಅಂಥವ್ನಿಗೆ ಮುಕ್ತಿ ಕೊಡೋ ಹಾಗಿದ್ರೆ ಹುಲಿ ನರಿಗಳಿಗೂ ಕೊಡ್ತಿದ್ದೆ, ನೀನು ಇಲ್ಲಿದ್ದು ಕರ್ಮಗಳನ್ನು ಮುಗಿಸ್ಬೇಕು ಅಂತ ಹೇಳ್ತಾನೆ. ಸೊ ಆಧ್ಯಾತ್ಮವನ್ನು ಅಳವಡಿಸ್ಕೊಂಡು ಜೀವನದ ಕರ್ಮಗಳನ್ನು ನೀನು, ಪುಣ್ಯಕರ್ಮಗಳನ್ನು ಪಾಪಕರ್ಮನೂ ನಲ್ಲಿಫೈ ಮಾಡಿ ನೀನು ಹೇಗೆ ಮುಗಿಸ್ಬಿಟ್ಟು ಮುಕ್ತಿಗೆ ಹೋಗ್ತೀಯ ಅಂತ ಅನ್ನೋದು. ಸೊ ಅದು ನೀವು ಇಲ್ಲೇ ಇದ್ಕೊಂಡೆ ಎಲ್ಲವನ್ನು ಮಾಡು ಅನ್ನೋದೇ ಅವನು ಅರ್ಜುನನಿಗೂ ಹೇಳಿದ್ದು. ಯುದ್ಧ ನೀನೇ ಮಾಡು ಅಂತ. ನಾನು ಇವನು ತಥಾಸ್ತು ಅಂತ ಎಲ್ಲರನ್ನೂ ಸಾಯಿಸ್ಬಿಡ್ಬೋದಿತ್ತಲ್ಲ. ಆದರೆ ನನ್ನ ಕರ್ಮ ನಾನೇ ಮಾಡಬೇಕು, ಅದಕ್ಕೆ ಕರ್ಮಗಳನ್ನು ಮುಗಿಸ್ಕೊಳ್ಳಿ ಅನ್ನೋದಕ್ಕೇ ಇರೋದು. ಆಧ್ಯಾತ್ಮ ತುಂಬ ಬ್ಯೂಟಿಫುಲ್ ಇದೆ, ಕಾಂಪ್ಲಿಕೇಟೆಡು ಅಲ್ಲ. ನಿಮ್ಮ ಮಾಡ್ರನ್ ಲೈಫ್ನು ಅದೇನು ಕಿತ್ಕೊಂಡು ಹೋಗಲ್ಲಪ್ಪ. ನಾನು ಇವತ್ತು ಜಿಮ್ಗೂ ಹೋಗ್ತೀನಿ, ಪೂಜೆನೂ ಮಾಡ್ತೀನಿ, ಮಾಡ್ರನ್ ಆಗೂ ಇದ್ದೀನಿ ಕಲಿಯುಗದಲ್ಲಿ. ಆದರೆ ಇದು ನಿಮ್ಮ ವೇ ಆಫ್ ಲೀಡಿಂಗ್ ಲೈಫ್. ಧರ್ಮದಿಂದ ಎವ್ರಿ ಮಿನಿಟ್ ಕಾನ್ಷಿಯಸ್ ಆಗಿರ್ತೀರ. ಆವಾಗ ನಿಮಗೆ ಮಲ್ಟಿ ಟಾಸ್ಕ್ ಮಾಡೋದಕ್ಕೂ ಎನರ್ಜಿ ಬರುತ್ತೆ. ಯಾಕಂದ್ರೆ ನೀವು ಕಾನ್ಷಿಯಸ್ ಆಗಿ ಅದು ಜ್ಞಾಪಕ ಬರುತ್ತೆ, ಇದು ಜ್ಞಾಪಕ ಬರುತ್ತೆ, ಇದು ಜ್ಞಾಪಕ ಬರುತ್ತೆ. ಆಮೇಲೆ ನಿಮ್ಗೆ 100 ಜನ ಇದ್ದರೂ ಹ್ಯಾಂಡಲ್ ಮಾಡ್ತೀರಾ. ನಂಗೆ ದಿನಕ್ಕೊಂದು 100 ಫೋನ್ ಕಾಲ್ಸ್ ಬಂದರು, ಐ ಹ್ಯಾಂಡಲ್ ಎವ್ರಿ ಫೋನ್ ಕಾಲ್ ಆ್ಯಂಡ್ ಎಲ್ಲ. ನಾಸ್ತಿಕರು ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಪರ್ಸ್ನಾಲಿಟಿ ವೈಸ್ ವೀಕ್ ಇರ್ತಾರೆ, ಹಾಗಾಗಿ ಆಧ್ಯಾತ್ಮ ಅನ್ನೋ ಹೆಸರು ತಗೊಂಡು ಅದರ ಬಲ ಪಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅಂತಾರೆ. ಅವ್ರಿಗೆ ರುಚಿ ಗೊತ್ತಿರಲ್ವಲ್ಲ. ಈಗ ಸತ್ಯನಾರಾಯಣ ಸ್ವಾಮಿ ಪ್ರಸಾದದ ರುಚಿ, ಆಹಾ ಸಜ್ಜಿಗೆ ಎಷ್ಟು ರುಚಿಯಾಯಿತು ಅಂದರೆ ಗೊತ್ತಿಲ್ಲ ಅಂತಾರೆ. ತಿಂದವನಿಗೆ ಅದ್ರ ರುಚಿ ಗೊತ್ತು. ಇನ್ನೊಂದೇನು ಹೇಳ್ತಾನೆ, ಅದನ್ನೇ ನಾರಾಯಣ ಗರುಡ ಪುರಾಣದಲ್ಲೇ ಗರುಡಂಗೆ ಹೇಳ್ತಾನೆ, ಪಾಯಸ ಬಡಿಸೋ ಸೌಟ್ಗೆ ಪಾಯಸದ ರುಚಿ ಗೊತ್ತಿರಲ್ವಂತೆ. ಯಾಕಂದರೆ ಅದು ಸ್ಟೀಲು ಅಥವಾ ಯಾವುದೋ ಒಂದು ಮೆಟಲ್ ತಿನ್ನಲ್ವಲ್ಲ ಪಾಯಸ, ನಾವು ತಾನೇ ತಿನ್ನೋದು. ಸೊ ಅವ್ರಿಗೆ ಆ ರುಚಿ ಗೊತ್ತಿರಲ್ಲ, ಅದನ್ನ ಅಳವಡಿಸ್ಕೊಂಡಿರೋ ಇಲ್ಲದೆ ಇರೋದ್ರಿಂದ ಆ ರೀತಿ ಕೊಂಕುಮಾತುಗಳನ್ನ ಆಡ್ತಾರೆ. ಇನ್ನೊಬ್ರು ಯಾರೋ ಹೇಳಿದರು, ಶ್ರೀರಾಮಚಂದ್ರ ಏನು ಇಂಜಿನಿಯರಿಂಗ್ ಓದಿದ್ನಾ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಂತ. ಹಂಗಾಯ್ತಿದು. ಯಾಕೆ ದೇವರು ಜಗತ್ತನ್ನೇ ಬ್ರಹ್ಮಾಂಡನೇ ಸೃಷ್ಟಿ ಮಾಡಿದವನು ನಿಮ್ಮ ತಾತ್ಕಾಲಿಕವಾಗಿ ಏನೋ ಒಂದು ಡಿಗ್ರಿ, ಅದು ಏನು ಬ್ರಿಟಿಷ್ ಅವ್ರು ಮಾಡಿ ಫಿಕ್ಸ್ ಮಾಡಿಬಿಟ್ಟು ಹೋಗಿದ್ದು ನಿಮ್ಗೆ ಈ ಥರದ್ದು ಡಿಗ್ರಿಗಳನ್ನ. ಗುರುಕುಲದಲ್ಲಿ ಅದಿರಲಿಲ್ಲ, ನೀವು ಮುಕ್ತಿ ಪಡ್ಕೊಳ್ಳೋಕ್ಕೆ ಮುಂದೆ ಹೋಗಬೇಕಾಗಿತ್ತು. ಸೊ ಇದನ್ನು ತಾತ್ಕಾಲಿಕವಾದನ್ನ ಹಿಡ್ಕೊಂಡವರು ಅವ್ರಿಗೆಲ್ಲ ಹಂಗಂತಾರೆ. ಡೆತ್ ಬೆಡ್ಡಲ್ಲಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಾಗ ಇದೆಲ್ಲ ಗೊತ್ತಾಗತ್ತೆ. ಏನು ನೆಕ್ಸ್ಟ್ ನನ್ನ ಯಾರು ಯಮದೂತರು ಬಂದು ನನ್ನ ಕರ್ಕೊಂಡು ಹೋಗ್ತಿದಾರಾ, ದೇವತೆಗಳೇ ಬಂದು ನನ್ನ ಸ್ವಾಗತಿಸ್ತಿದಾರ ಅಂತ.
ಸಹಿಷ್ಣುತೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಲ್ ಅಂತ ಅನಿಸುತ್ತೆ, ಝೀರೋ ಬಂದಿದೆ. ನಾಸ್ತಿಕ ಆಸ್ತಿಕರನ್ನು ಸಹಿಸಿಕೊಳ್ಳೋದೇ ಇಲ್ಲ, ಆಸ್ತಿಕರು ನಾಸ್ತಿಕರನ್ನು ಸಹಿಸಿಕೊಳ್ಳೋದೇ ಇಲ್ಲ. ಅಂದರೆ ಭಾರತೀಯ ಸಂಪ್ರದಾಯ ಅಥವಾ ಭಾರತೀಯ ವ್ಯವಸ್ಥೆಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ನೀನು ನಿನ್ನ ಧರ್ಮದ ಅನುಸರಣೆ ಮಾಡು, ನಾನು ನನ್ನ ಧರ್ಮದ ಅನುಸರಣೆ ಮಾಡ್ತೀನಿ, ನನಗೆ ನಿನ್ನ ಧರ್ಮದ ಬಗ್ಗೆ ಗೌರವ ಇದೆ, ನಿನಗೆ ನನ್ನ ಧರ್ಮದ ಬಗ್ಗೆ ಗೌರವ ಇದೆ. ನೀನು ನಾಸ್ತಿಕನ, ನಿನ್ನ ಆ ಅಭಿಮಾನನ ಅಥವಾ ನಿನ್ನ ಆ ನಂಬಿಕೆನ ನಾನು ಗೌರವಿಸ್ತೀನಿ ಅಂತ. ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ವ್ಯಕ್ತಿಗಳ ಸಮಸ್ಯೆ ಏನು ಅಂದರೆ, ನನಗಿಷ್ಟ ಇಲ್ಲದೆಲ್ಲಾನು ನಾನು ದ್ವೇಷಿಸ್ತೀನಿ ಅಂತ. ವಿರೋಧ ಅಲ್ಲ ಅದು, ವಿರೋಧ ಅಲ್ಲ, ದ್ವೇಷ. ಯಾಕೆ ಮನುಷ್ಯರಲ್ಲಿ ಬದಲಾವಣೆ? ಆವಾಗಲೇ ಹೇಳ್ದಂಗೆ ನಾನು ಕಲಿಯುಗದಲ್ಲಿ ರಾಹು ಕಿಂಗ್, ರಾಹು ಮಂಗಳ, ನಾನು ಹೇಳಿದ್ದೆ ಕರೆಕ್ಟು. ನನಗೆ ಅಲ್ಲಿ ಶುಕ್ರ ಪ್ಲಾನೆಟ್ ಕಾಣಿಸ್ತಿಲ್ವಾ? ಶುಕ್ರನೇ ಇಲ್ಲ. ನನಗೆ ನಿಮ್ಮ ಅಜ್ಜಿ ಕಾಣಿಸ್ತಿಲ್ವಾ? ಅಜ್ಜಿನೇ ಇಲ್ಲ ಅಲ್ಲ. ಈಗ ಗೋಡೆ ಮೇಲೆ ಎಲ್ಲರ ಮೊದಲು ಫೋಟೋ ಹಾಕಿರ್ತಾರೆ. ಎಷ್ಟೋ ಜನ ಅಜ್ಜಿ ತಾತಂದ್ರನ್ನ ನೋಡಿರಲ್ಲ, ಮುತ್ತಜ್ಜಿನ ನೋಡಿರಲ್ಲ. ಅವರೇ ಕಣೋ ನಿಮ್ಮ ಅಜ್ಜಿಯಿಂದಾಗ ಒಪ್ಕೋತೀವಿ ತಾನೇ ನಾವು. ಹಾಗಾದ್ರೆ ನಮ್ಮ ಅಜ್ಜಿನೇ ಇರಲಿಲ್ಲ, ತಾತನೇ ಇರಲಿಲ್ಲ, ನೀನು ಹೆಂಗೆ ಹುಟ್ಟಿದೆ? ಇವಾಗ ನಿನ್ನ ಆತ್ಮದಲ್ಲಿರುವ ನೀನು ಉಸಿರಾಡೋದು ಗಾಳಿನೂ, ನೀನು ಉಸಿರಾಡೋದಾಗ ಒಂದು ಕ್ರಿಯೆಯನ್ನು ಅನುಭವಿಸ್ತೀಯ ಹೊರತು ಅದು ಎಲ್ಲಿದೆ ಅನ್ನೋದು ನಿನಗೆ ಗೊತ್ತಾಗಲ್ಲ. ಈವನ್ ನಿನ್ನ ಆತ್ಮ ಆಗಿರಲಿ, ಜೀವ ಆಗಿರಲಿ. ಕೊನೆಗೆ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿದಾಗಲೂ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಸರ್ ಅಂತಾರೆ ಕೊನೆಗೆ. ಈ ನಾಸ್ತಿಕರು ಆಸ್ತಿಕರು ಅನ್ನೋದು ಅಲ್ಲ, ಈ ಜನಗಳಿಗೆ ಹುಚ್ಚಿಯನ್ನು ಇಟ್ಕೊಂಡಿದೆ ಅಂತ ಹೇಳಿದ್ರೆ ನಂದು ಅನ್ನೋದು, ನಾನೇನೋ ಒಂದು ಕಾಮೆಂಟ್ ಹಾಕಬೇಕು, ನಾನೇ ಕೊನೆಗೆ ಗೆಲ್ಲಬೇಕು ಅನ್ನೋದು ಎಂಡಿಂಗ್ ಅವರೇ ಮಾಡ್ತಾರೆ. ಈಗ ಯಾರೋ ಒಬ್ರು ಮಾಡ್ಕೊಂಡು ಹೋಗಿ ಅದನ್ನ ಸಮಾಧಾನ ಪಡಿಸಿದ್ರು ಇವ್ನು ಇನ್ನೊಂದೇನೋ ಕೆದಕ್ಬಿಟ್ಟು ಹೋಗ್ತಾನೆ. ನಾ ಆವಾಗಲೇ ಹೇಳ್ದಂಗೆ ಅವ್ರವ್ರ ಜೀವನದಲ್ಲೇ ಅನುಭವಿಸ್ತಾ ಇರ್ತಾರೆ ಕಷ್ಟನ. ಅವ್ರವ್ರ ಅಪ್ಪ ಅಮ್ಮನೇ ಕಷ್ಟದಲ್ಲಿರ್ತಾರೆ, ಅವರೇ ಕಾಯಿಲೆಗಳು ಅನುಭವಿಸ್ತಾ ಇರ್ತಾರೆ. ಆಮೇಲೆ ಇವರೆಲ್ಲ ಸಾಧಕರಲ್ಲ. ಯಾರ್ಯಾರು ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು 2 ಅವರು ಯಾರ್ದೋ ಬೇಡದೇ ಇರೋದನ್ನ ಚರ್ಚೆ ಮಾಡೋ ಬದಲು ಇವರೇ ಸಾಧನೆ ಮಾಡಿ 100 ಕೋಟಿನ ಸಂಪಾದನೆ ಮಾಡಿ ಸಮಾಜವನ್ನು, ಜಗತ್ತನ್ನು ಉದ್ಧಾರ ಮಾಡೋ ಕೆಪಾಸಿಟಿ ಇವರಲ್ಲೂ ಇದೆ. ಯಾಕೆಂದರೆ ಬಡತನದಿಂದ ಹೋದಂಥ ಅನೇಕ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ದೊಡ್ಡ ಮಟ್ಟಕ್ಕೆ ತಲುಪಿ ಇಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಅವ್ರಿಗೂ ಇರೋದು 2 ಕಾಲು ಕಣ್ಣು ಕೈ ಅದೇ ಥರನೇ, ಇವನಿಗೂ 24 ಅವರ್ಸೇ, ಅವ್ರಿಗೂ 24 ಅವರ್ಸ್. ಅವ್ರು ಮಾಡಿದ್ರು ಇವ್ನು ಯಾಕೆ ಮಾಡಲ್ಲ? ಅದೇ ಇಲ್ಲಿ ಕಾಮೆಂಟ್ ಮಾಡೋಕ್ಕೆ ಎಲ್ಲ ಎನರ್ಜಿ, ಎಲ್ಲ ಎಫರ್ಟು ಎಲ್ಲ ಹಾಕ್ಬಿಟ್ಟು ತಮ್ಮನ್ನು ತೋಡ್ಕೊಂಡು ಅಲ್ಲಿ ಹಾಕ್ತಾರೆ. ಅದು ಪೂರ್ಣ ಮಟ್ಟದ ಜ್ಞಾನ ಇರಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ತ್ರೇತಾಯುಗ, ದ್ವಾಪರಯುಗ, ಕೃತಿ ಎಲ್ಲ ಕಡೆನೂ ರಾಕ್ಷಸರು ಇದ್ದರು. ದೇವಾನುದೇವತೆಗಳಿದ್ದರೂ ಕೂಡ ರಾಕ್ಷಸರು ತಪಸ್ ಮಾಡಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ತಿರುಗಿ ದೇವ್ರಿಗೆ ತೊಂದರೆ ಕೊಡೋಕ್ಕೆ ಬರೋರು ಅವರೇ ಇವರು. ಕಲಿಯುಗದಲ್ಲಿ ಅವ್ರು ಬರಬೇಕಲ್ಲ, ಅವ್ರದ್ದೇ ಆದ ಗುಣದಲ್ಲಿ ಬಂದುಬಿಟ್ಟು ನಿಮ್ಗೆ ಹಿಂಸೆ ಕೊಡಬೇಕಲ್ಲ. ಆದರೆ ನಾನೇನು ಹೇಳೋದು, ದೇವತೆಗಳ ಥರ ಇರೋವಂಥ ವ್ಯಕ್ತಿಗಳು ಅದಕ್ಕೆ ರಾಕ್ಷಸ ಸ್ವಭಾವದವ್ರು ಬಂದು ಹಿಂಗೆ ಕೊಟ್ಟ ತಕ್ಷಣ ಡೋಂಟ್ ಗೆಟ್ ಡಿಸ್ಟರ್ಬ್ಡ್. ನೀವೇನು ಮಾಡ್ತೀರಾ? ವಿಚಲಿತರಾಗ್ಬಿಟ್ಟು ಅವ್ರು ತೊಂದರೆ ಕೊಡ್ತಿದ್ದಾನೆ, ನೋಡಿ ಮೇಡಮ್ ಹಿಂಗೆಲ್ಲ ಹೇಳ್ಬಿಟ್ರು, ನೋಡಿ ಮೇಡಮ್ ಹಾಗೆಲ್ಲ ಹೇಳ್ಬಿಟ್ರು, ನಾನು ಹಂಗಲ್ಲ, ನಾನು ಒಳ್ಳೆಯವರು. ನೀವು ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೊಳ್ಳೋದು ಬೇಡ, ದೇವ್ರು ನೋಡ್ತಾ ಇರ್ತಾನೆ. ಸೊ ನೀವು ಅದನ್ನೆಲ್ಲ ಮರೆತು ಮುಂದಕ್ಕೆ ಹೋಗಬೇಕು. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ ನಾನು ಈಗಾಗಲೇ ಬಹಳ ಕೇಳಿದೆ. ಆದರೆ ನಾನು ಮತ್ತೆ ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಹೆಣ್ಣು ಮಕ್ಕಳಿಗೆ ಇವತ್ತಿಗೂ ಸ್ವಲ್ಪ ಬದಲಾವಣೆ ಆಗಿದೆ ರೂಪಾ ಅವರೇ. ನಾವಿದ್ದ ಸಮಯಕ್ಕೂ ಈಗಿನ ಸಮಯಕ್ಕೂ ಬಹಳಷ್ಟು ಬದಲಾವಣೆ ಆಗಿದೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಕೂಡ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ, ಉದ್ಯಮದ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಆದರೆ ನಾನು ಹೇಳೋದು, ಬಾಲ್ಯದಿಂದ ತಂದೆ ತಾಯಿ ಅದರ ಒಂದು ಶಿಕ್ಷಣ ಕೊಡಬೇಕಾಗತ್ತೆ. ಆ್ಯಂಡ್ ಎಜುಕೇಷನ್ ವೈಸು ಬದಲಾವಣೆಗಳಾಗಬೇಕು. ಓನ್ಲಿ ಮಾರ್ಕ್ಸ್ ಓರಿಯೆಂಟೆಡ್ ಅಲ್ಲ ಅನ್ನೋದು. ನಿನ್ಗೆ ಯಾಕಿದೆಲ್ಲ ಬರೀ ಓದು, ನಿನ್ಗೆ ಯಾಕೆ ಕಷ್ಟ? ಸ್ಟಾರ್ಟ್ ಫ್ರಮ್ ಹೋಮ್, ಮನೆಯಿಂದನೇ ಶುರು ಆಗುತ್ತೆ. ಅಪ್ಪ ಹೇಳ್ತಾರೆ ಓದು. ಬಟ್ ಖುಷಿ ವಿಷಯ ಏನಂದ್ರೆ, ಮೊದಲೆಲ್ಲ ಆದರೆ ಯಾಕೆ ಓದಬೇಕು ಹೆಣ್ಮಕ್ಳು ಅನ್ನೋದ್ರಿಂದ ಇವತ್ತು ಓದು ಅನ್ನೋವರೆಗೆ ಬಂದಿದ್ದಾರೆ. ಓದು, ಮಾರ್ಕ್ಸ್ ತಗೋ, ಒಳ್ಳೆ ಕೆಲಸಕ್ಕೆ ಸೇರ್ಕೋ ಅಂತ ಹೇಳ್ತಾರೆ. ಆದರೆ ಬೇಸಿಕ್ ನಾಲೆಡ್ಜ್, ಉಳಿತಾಯದ ಬಗ್ಗೆ ಅಥವಾ ಜೀವನ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ, ಹ್ಯಾಂಡಲ್ ಪೀಪಲ್, ಜನರ ಜೊತೆ ಹೆಂಗೆ ಬರೀಬೇಕು, ಹೆಣ್ಮಕ್ಳಂತೂ ಬೆರೆಯೋಂಗೇ ಇಲ್ಲ, ಗಂಡು ಮಕ್ಕಳ ಜೊತೆ ಮಾತಾಡೋ ಹಾಗಿಲ್ಲ. ಅವರ ತಂದೆ ತಾಯಿ ಭಯ ನಿಜ, ಆದರೆ ಮಕ್ಕಳನ್ನು ಇಂಡಿಪೆಂಡೆಂಟಾಗಿ ಬೆಳೆಸೋದನ್ನು ಇವತ್ತಿಗೂ ತಂದೆ ತಾಯಿ ಕಲ್ತಿಲ್ಲ. ಇವಾಗೆಲ್ಲ ಬಿಟ್ಟಿದ್ದಾರೆ ಗಂಡು ಮಕ್ಕಳ ಜೊತೆ ಮಾತಾಡೋಕ್ಕೆ. ಬಟ್ ಇದೇನಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ. ಏನಂದರೆ ಬಿಸ್ನೆಸ್ ಮಾಡೋದ್ರಲ್ಲಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಹುಡುಗರ ಜೊತೆ ಅನ್ನೋದು ಹೇಳ್ಕೊಟ್ರಲ್ಲ ವ್ಯಕ್ತಿಗಳನ್ನ. ಬಿಕಾಸ್ ಬಿಸ್ನೆಸ್ ಅಂದಾಗ ಒಬ್ಬ ಕೆಳಗಡೆ ಇರೋ ಸೆಕ್ಯೂರಿಟಿಯಿಂದ ಹಿಡಿದು ಮೇಲ್ಗಡೆ ಇರೋ ಹೈಯರ್ ಲೆವೆಲ್ ವ್ಯಕ್ತಿಗಳ ತನಕನೂ ಯು ಹ್ಯಾವ್ ಟು ಡೀಲ್ ವಿತ್ ದೆಮ್, ಯು ಹ್ಯಾವ್ ಟು ಇಂಟ್ರ್ಯಾಕ್ಟ್ ವಿತ್ ದೆಮ್. ಹೋದ ತಕ್ಷಣ ಆ ಟೇಬಲಲ್ಲೇ ಕ್ಲೋಸ್ ಮಾಡು ಬಿಸ್ನೆಸ್ನ ಅನ್ನೋದು ನಿಜವಾಗ್ಲೂ ನನಗೆ ನನ್ನ ಸಾಕು ತಂದೆ ರವಿ ರಾಜಗೋಪಾಲ್ ಅವರು ಹೇಳ್ಕೊಟ್ರು. ಎಷ್ಟೋ ಸತಿ ನಾ ಬಂದು, ಅಯ್ಯೋ ನಾ ಕೇಳಿದಷ್ಟು ಅವ್ರು ದುಡ್ಡು ಕೊಡ್ತಿಲ್ಲ ರವಿ, ನಾವು ಮಾಡಲ್ಲ ಅಂತ ಹೇಳಿದ್ರೆ, ಇಲ್ಲ ನಿಂಗೆ ಆಪರ್ಚುನಿಟಿ ಮತ್ತೆ ಬರಲ್ಲ, ಯು ಕ್ಲೋಸ್ ಇಟ್, ನೀನು ಟೇಬಲಲ್ಲಿ ಕೂತಿದ್ದಾಗಲೇ ಮುಗಿಸ್ಬೇಕು. ಆಮೇಲೆ ಕೆಲವು ವಿಚಾರಗಳನ್ನು, ಈಗ ಅಪ್ಪ ಅಮ್ಮ ಯಾವುದೋ ಒಂದು ಇಂಡಿವಿಜುವಲಿ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ. ಬಟ್ ಮಕ್ಕಳು ನಮ್ಮ ಏಜಿಗೆ ಹಂಗೆ ಒಂದು ಕೆಲಸದ ದುಡ್ಡು ಸಾಲಲ್ಲ.
ಆವಾಗ ನೀವು ಮಲ್ಟಿ ಟಾಸ್ಕ್ ಮಾಡಬೇಕು, ಮಲ್ಟಿಪಲ್ ಬಿಸ್ನೆಸ್ಸು, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬರಬೇಕು ಅಂತ ಎಲ್ಲವನ್ನೂ ಹ್ಯಾಂಡಲ್ ಮಾಡೋದನ್ನ ಕಲ್ತಿರಬೇಕು. ಆಮೇಲೆ ಚಿಕ್ಕ ವಯಸ್ಸಿಂದ ಬರೀ ಓದು ಅಂತಂದಾಗ ನಿಂಗೆ ಎಕ್ಸ್ಪೋಜರೇ ಇರಲ್ಲ. ಜನಗಳ ಜೊತೆ ಮಾತಾಡೋದು ಹೆಂಗೆ ಅಂತ ದ ವೇ ಆಫ್ ಟಾಕಿಂಗು ಗೊತ್ತಿರಲ್ಲ. ಆವಾಗ ತಕ್ಷಣ ಮಾತಾಡ್ತಿದ್ರೆ ಗಂಡು ಮಕ್ಳು ಎಸ್ಪೆಷಲಿ ಈಗೋ ರೈಸ್ ಮಾಡ್ಕೊಂಡು ಅದು ಮಾಡೋ ಇದು ಮಾಡೋ ಅಂತಂತಾರೆ ಹೊರತು ಅವ್ರಿಗೆ ಒಂದು ವೇ ಆಫ್ ಹ್ಯಾಂಡ್ಲಿಂಗ್ ಇದು ಒಂದು ಪ್ರಾಸೆಸ್ಸಲ್ಲಿ ಹೋಗಿ ನಾನು ಹಿಂಗೆ ಪ್ರಾಫಿಟ್ ನೋಡಬೇಕು ಅನ್ನೋದು ಗೊತ್ತಿರಲ್ಲ. ಮಾತಾಡಿದ್ರೆ ಲಕ್ಷಗಳಲ್ಲಿ ಹಿಂಗೆ ಕಣ್ಣು ಮುಂದೆ ಬಂದುಬಿಡ್ಬೇಕು, ನೀನು ಕೆಲಸನೇ ಮಾಡಬಾರ್ದು. ಆ ಥರ ಮಕ್ಕಳು ಅತಿ ಆಸೆಗೆ ಹೋಗ್ತಾ ಇರೋದಕ್ಕೆ ಕಾರಣ ತಂದೆ ತಾಯಂದರು ಸ್ಲೋಲಿ ಮಕ್ಕಳಿಗೆ ಕೆಲಸಕ್ಕೆ ಕಳಿಸ್ಬೇಕು, ತುಂಬ ಓವರ್ ಪ್ರೊಟೆಕ್ಟಿವ್ ಆಗಿರಬಾರ್ದು. ಯಾಕೆಂದರೆ ನಾವೆಲ್ಲ ಇವಾಗ ನಾವು ಹೆಣ್ಮಕ್ಳು ನಾವು ನೋಡೋಕೆ ಚೆನ್ನಾಗಿದ್ವಿಪ್ಪ, ನಾವೆಲ್ಲ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನಾವೆಲ್ಲ ಬರ್ತಿದ್ವಿ, ನಾವು ಬೇರೆ ಊರಿಗೂ ಟ್ರಾವೆಲ್ ಮಾಡ್ತಿದ್ವಿ. ಸೊ ನಿನ್ನ ಜೊತೆ ದೇವ್ರಿದ್ದಾನೆ, ನೀನು ಬಿ ಪಾಸಿಟಿವ್, ನಿಂಗೆ ಈ ಥರ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಸೆಕ್ಯೂರಿಟಿ ನಾವು ನೋಡ್ಕೋಬೇಕು. ಎಕ್ಸಾಕ್ಟ್ಲಿ, ಸೆಕ್ಯೂರಿಟಿ ನೋಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಆಮೇಲೆ ಈಗೆಲ್ಲ ಏನು ಗೊತ್ತಾ, ಫ್ರೀಡಮ್ನ ಸೆಕ್ಯೂರಿಟಿನ ಮಿಸ್ಯೂಸ್ ಮಾಡಿಕೊಂಡು ಹೋಗ್ತಾರೆ 12 ಗಂಟೆ ತನಕ ಹೊರಗಡೆ. ಆದರೆ ಬೇರೆ ಕೆಲಸಕ್ಕೆ ದುಡಿಯೋಕ್ಕೆ ಅಂತಲ್ಲ, ಪಾರ್ಟಿ ಮಾಡೋಕ್ಕೆ ಹೋದ್ವಿ, ಯಾರ್ದೋ ಬರ್ತ್ಡೇ ಏನೋ ಟ್ರಿಪ್ ಹೋಗ್ತಿದ್ದೀವಿ ನಾವು, ಪಾರ್ಟಿಗೆ ಹೋಗಬೇಕು ಅದು ಹೇಳ್ತೀನಿ ನಾನು. ಇಲ್ಲ, ನಮ್ಮ ಮನೇಲೆಲ್ಲ ಡಿನ್ನರ್ಗೆ ಹೋಗ್ತೀವಿ ಫ್ಯಾಮಿಲಿ ಸಮೇತ, ಎಲ್ಲರೂ ಹೋಗ್ತೀವಿ. ನಾನು ಅದೇ ಅನ್ಕೋತಾ ಇದ್ದೆ, ಸಿನಿಮಾ ಇಂಡಸ್ಟ್ರಿ ಅದು ಪಾರ್ಟಿಗಳು ನಡೆಯುತ್ತವೆ, ಬರ್ಡೇ ಪಾರ್ಟೀಸ್ ಇರುತ್ತೆ, ಕೆಲವೊಂದು ಇವೆಂಟ್ಸ್ ಇರುತ್ತೆ. ನನಗೆ ತುಂಬ ಜನ ಇನ್ವೈಟ್ ಮಾಡಿದ್ರು. ಇವಾಗಲೂ ಯಾರ್ದಾರ ಒಂದೊಂದು ಕೆಲಸ ಮಾಡಿಕೊಟ್ರೆ ಬನ್ನಿ ಮ್ಯಾಮ್ ಪಾರ್ಟಿಗೆ ಈ ಥರ, ನಾನು ಬರಲ್ಲ ಅಂತೀನಿ. ಯಾಕೆಂದರೆ ನಾನು ಏನೂ ಬೆಳೀದೇ ಇದ್ದಾಗ ನನಗೆ ನೀವು ಕೊಡದೇ ಅಂದರೆ ನೀವು ಅಂತ ಅವ್ರಿಗೆ ಡೈರೆಕ್ಟಾಗಿ ಹೇಳಲ್ಲ, ನಾನು ಏನೂ ಬೆಳೀದೇ ಇದ್ದಾಗ ರೂಪಾಯಿಯರನ್ನ ಕರೀಲಿಲ್ಲ. ಇವಾಗ ನನ್ನಿಂದ ಏನೋ ಒಂದು ನಿಮಗೆ ಕೆಲಸ ಆಯಿತು ಅಂದ್ಬಿಟ್ಟು ಬನ್ನಿ ಮೇಡಮ್ ಪಾರ್ಟಿ, ನಂಗೆ ಬೇಡ. ನಾನು ಈ ಲೆವೆಲಲ್ಲೇ ಇರ್ತೀನಿ. ನಾನು ನಿಮ್ಮ ಪಾರ್ಟಿಗೆ ಬಂದು ತಿಂದು ಡ್ಯಾನ್ಸ್ ಮಾಡಿ ಅಲ್ಲೆಲ್ಲ ಹೋಗೋದಕ್ಕೆ ನನಗೆ ಅವ್ರವ್ರ ಇಷ್ಟ, ಅವ್ರವ್ರು ಮಾಡ್ಕೊಳ್ಳೋದು ಅವ್ರವ್ರ ಇಷ್ಟ. ಅದು ದೊಡ್ಡವರು ಅಚೀವ್ ಮಾಡಿರೋರು ಮಾಡಲಿ, ನಾನು ಅದಕ್ಕೆ ಏನು ಕೊಂಕು ತೆಗೆಯಲ್ಲ. ನಾ ಹೇಳೋದು ಯಂಗ್ಸ್ಟರ್ಸು ಅಚೀವೇ ಮಾಡ್ದಿರಾ ನೀನು ಹೋಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ವೆನ್ ವಿಲ್ ಯು ಅಚೀವ್? ಒಂದು ಅಚೀವ್ ಮಾಡೋದು ಹೆಸರು, ಇನ್ನೊಂದು ಫೈನಾನ್ಷಿಯಲಿ ನೀವು ಹೇಳ್ದಂಗೆ ನೀನು ಇವತ್ತೇ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಷ್ಟಿದೆ ಗೊತ್ತಾ ಕೆಲಸ. ನೀನೊಂದು ಕಂಪ್ನಿ ರನ್ ಮಾಡಬೇಕು ಅಂತಂದಾಗ ಆ ಬೇಸಿಕ್ ಇವ್ರಿಗೆಲ್ಲ ಬುದ್ಧಿಗಳೇ ಗೊತ್ತಿರಲ್ಲ. ಉದ್ಯೋಗ ಆಧಾರಲ್ಲಿ ಹೆಂಗೆ ತೊಗೋಬೇಕು, ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಾಗಿರಲಿ, ಪ್ರತಿಯೊಂದು ಎಲ್ಲದಕ್ಕೂ ಅಪ್ಪ ಅಮ್ಮಂದರು ಪ್ರೊಟೆಕ್ಟಿವ್ ಆಗಿ ಹೋಗ್ತಾರೆ. ಮಕ್ಕಳನ್ನೇ ಇಂಡಿಪೆಂಡೆಂಟಾಗಿ ಕಳಿಸ್ಬೇಕೆಲ್ಲದಕ್ಕೂ. ಓಕೆ ರೂಪಾಯಿಯವರೇ, ಇವತ್ತಿನ ಸಮಾಜದ ಅದು ಕೂಡ ಯಂಗ್ಸ್ಟರ್ಸ್ನಲ್ಲಿ ಒಂದು ತುಂಬ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಲವ್ ಸೆಕ್ಸ್ ಧೋಕಾ. ಪ್ರತಿದಿನವೂ ಎಷ್ಟು ಕೇಸಸ್ ಫೈಲ್ ಆಗುತ್ತೆ, ಕೊಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಕೊಲೆಗಳಾಗೋದು ಒಂದು ಪ್ರೀತಿಯಿಂದ ಮೋಸ ಹೋಗಿದ್ದಕ್ಕೆ, ಪ್ರೀತಿಯನ್ನು ಒಪ್ಪದೇ ಇದ್ದಿದ್ದಕ್ಕೆ. ಆ್ಯಂಡ್ ಪಬ್ ಸಂಸ್ಕೃತಿಯಲ್ಲಿ ಇವತ್ತು ಈ ಕ್ಷಣಕ್ಕೆ ಬಂದು ನಿಂತ್ವಿ ಒಬ್ಬರು ಪರಿಚಯ ಆಗ್ತಾರೆ. ಸೋಷಿಯಲ್ ಮೀಡಿಯಾ ಸಂಸ್ಕೃತಿಯಲ್ಲಿ ಎಷ್ಟು ಜನ ಪರಿಚಯಸ್ಥರು ಅಂದರೆ ಯಾರು ಅಕ್ಕಪಕ್ಕದ ದೋಸ್ತಿಗಳಿಲ್ಲ, ಇವಾಗೆಲ್ಲ ಮೊಬೈಲ್ ದೋಸ್ತಿಗಳು ಹೆಚ್ಚಾಗಿದ್ದಾರೆ. ಅದರಿಂದನೂ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಸಮಾಜದಲ್ಲಿ ಈ ಲವ್ ಸೆಕ್ಸ್ ಧೋಕಾ ಅನ್ನೋದು ಯಾವ ಮಟ್ಟಕ್ಕಿದೆ ಅನ್ನೋದು ನೀವು ನೋಡ್ತಿದ್ದೀರಾ? ಎಲ್ಲಿ ಇದು ಕಡಿವಾಣ ಹೆಂಗೆ? ಕಡಿವಾಣ ಫಸ್ಟ್ ತಂದೆ ತಾಯಿನೇ ಹಾಕಬೇಕಾಗಿರೋದು. ಯಾಕೆಂದರೆ ನಿಮಗೆ ಆ ಸ್ಟ್ರಾಂಗ್ ವ್ಯಕ್ತಿತ್ವ ಬೆಳೆಸದೇ ಇದ್ದಾಗ, ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಸೆಲ್ಫ್ ವ್ಯಾಲ್ಯೂ ಗೊತ್ತಿಲ್ಲದೆ ಇದ್ದಾಗ ಮಕ್ಕಳು ಈಸಿಲಿ ಆಕ್ಸೆಸಬಲ್ ಆಗಿ ಎಲ್ಲ ಕಡೆ ಓಡಾಡ್ತಾರೆ. ಆಮೇಲೆ ಈಸಿಲಿ ಎಲ್ಲರೂ ಫ್ರೆಂಡ್ ಮಾಡ್ಕೋತಾರೆ. ತನ್ನ ಪ್ರೇಷಿಯಸ್ ಟೈಮನ್ನು ಪ್ರೈಮ್ ಟೈಮಲ್ಲಿ ಎಲ್ಲರ ಜೊತೆ ಚಾಟ್ ಮಾಡೋಕ್ಕೆ ವೇಸ್ಟ್ ಮಾಡ್ತಾರೆ. ಯಾಕೆ ಅಂದರೆ ದೇ ಡೋಂಟ್ ನೋ ದ ಪರ್ಪಸ್ ಆಫ್ ದರ್ ಎಕ್ಸಿಸ್ಟೆನ್ಸ್. ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕು, ನಾನು ಏನೇನೇನೇನು ಸಾಧಿಸಬೇಕು ಅನ್ನೋದನ್ನ ಹೇಳ್ಕೊಡಲ್ಲ. ತುಂಬ ಬಡತನದಲ್ಲಿರೋ ಮಕ್ಕಳಲ್ಲಿ ಆಯಿತು ಆ ಏಜಲ್ಲಿ ಒಂಚೂರು ಲವ್ ಆಗುತ್ತೆ, ಪ್ರೀತಿ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಅಂತ ಎಲ್ರಿಗೂ ಅಟ್ರಾಕ್ಷನ್ ಆಗುತ್ತೆ, ಅದು ತಪ್ಪಿಲ್ಲ. ಆದರೆ ಬಡತನ ಇರೋ ಮಕ್ಕಳಿಗೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಅಯ್ಯೋ ನಮ್ಮಮ್ಮ ಬೈತಾರೆ, ನಮ್ಮಪ್ಪ ಬೈತಾರೆ, ನಾನು ಹಿಂಗೆ ಮಾಡಬೇಕು, ಒಂಚೂರು ದುಡಿಬೇಕು, ಏನೋ ಒಂದು ಮಾಡಬೇಕು ಅಂತ. ಆದರೆ ಆ ಕಡೆ ಮೈಂಡ್ ಇರೋದಿಲ್ಲ. ಸೊ ನಿಮಗೆ ದಿಸ್ ಇಸ್ ವೇರ್ ಸ್ಪಿರಿಚುಯಾಲಿಟಿ ಹೆಲ್ಪ್ಸ್. ಆಮೇಲೆ ತುಂಬ ಜನ ಮಕ್ಕಳಿಗೆ ನಾವು ಯಾವ ಮನೆಯಿಂದ ಬಂದಿದ್ದೀವಿ, ಮನೆಗೆ ಹೇಗೆ ಗೌರವ ತಂದು ಕೊಡಬೇಕು, ಆಯ್ತಪ್ಪ ನೀನು ಕೆಟ್ಟ ಮನೆಯಿಂದನೇ ಬಂದಿದ್ರು ನಿನ್ನ ಜನ್ರೇಷನಿಂದ ಬದಲಾಗ್ಬೋದಲ್ಲ, ಅದನ್ನು ಅಪ್ಪ ಅಮ್ಮ ಹೇಳ್ಕೊಡ್ಬೇಕಾಗತ್ತೆ. ನೀನು ಈ ರೀತಿ ಬದಲಾಗಬೇಕು, ನೀನು ಈ ರೀತಿ ಚೇಂಜ್ ಆಗಬೇಕು. ಆಮೇಲೆ ಚಿಕ್ಕ ವಯಸ್ಸಿಂದನೇ ನಾವೆಲ್ಲ ನೋಡಿ, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನಾವೆಲ್ಲ ಚಿಕ್ಕ ವಯಸ್ಸಿಂದನೇ ಯಾವುದೋ ಮೋಟಿವೇಶ್ನಲ್ ಫಿಲಮ್ಗಳನ್ನು ನೋಡ್ಕೊಂಡು ಬೆಳೆದವ್ರು, ನಾನು ಹಂಗಾಗಬೇಕು ಅಂತ. ನೀವು ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಮೋಟಿವೇಟ್ ಮಾಡದೆ ಬೆಳೆಸಲಿಲ್ಲ ಅಂದರೆ ಇಷ್ಟು ಕೋಟಿ ಜನದಲ್ಲಿ ಒಬ್ಬ ನಾರ್ಮಲ್ ಮನುಷ್ಯರಾಗಿ ಬದುಕಿದ್ದು ಸಾಯ್ತಾರೆ ನಿಮ್ಮ ಮಕ್ಕಳು. ಸೊ ಆ ಮಕ್ಕಳನ್ನ ಹಂಗೆ ಬೆಳೆಸದೇ ಇದ್ದದಕ್ಕೆ ಮೋಸ ಮಾಡ್ತಿರೋರು ಯಾರು? ಸಾರಿ ಟು ಸೇ ದಿಸ್, ಅಪ್ಪ ಅಮ್ಮಂದ್ರಿಗೆ ಸಾರಿ ಟು ಸೇ ದಿಸ್ ಅಪ್ಪ ಅಮ್ಮನೇ.
ಯಾಕೆಂದರೆ ಮಕ್ಕಳಿಗೆ ಏನು ಫೌಂಡೇಶನ್ ಹಾಕಿ ಹೇಗೆ ತಲುಪಿಸ್ಬೇಕು, ಆಮೇಲೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟು ನೀವು ಇಷ್ಟು ದಿನದಲ್ಲೇ ಅದನ್ನ ಅಚೀವ್ ಮಾಡಬೇಕು ಅಂತ ನೀವು ಪುಷ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಮಾಡೋದೇ ಇಲ್ಲ. ಅಪ್ಪ ನಾಳೆ ಮಾಡ್ತೀನಿ ಬಿಡು, ಅಮ್ಮ ನಾಳೆ ನಾಡಿದ್ದು ಮಾಡ್ತೀನಿ ಬಿಡು, ಹಿಂಗೆ ಮಾಡ್ತೀನಿ ಬಿಡು, ಇವತ್ತು ನನ್ನ ಫ್ರೆಂಡನ್ನು ಮೀಟ್ ಮಾಡ್ಬೇಕು, ಹಂಗೆ ಮಾಡಬೇಕು ಅಂತಾರೆ. ಸ್ಲೋಲಿ ದೆಲ್ ಗೆಟ್ ಅಟ್ಯಾಚ್ ಟು ಸಂಬಡಿ. ಅದರಲ್ಲಿ ಪ್ರೀತಿ ಅಂತ ಬೀಳ್ತಾರೆ, ಅವೆಲ್ಲ ವರ್ಕು ಆಗೋದಿಲ್ಲ. ಆಮೇಲೆ ಆ ಏಜಲ್ಲಿ ಮದುವೆನೂ ಆಗೋದಕ್ಕಾಗೋದಿಲ್ಲ. ಈಗ ಹಳೆ ಕಾಲದಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಿದ್ರು. ಈಗಿನ ಏಜಲ್ಲಿ ಮದುವೆನೂ ಆಗೋದಿಲ್ಲ. ಆಮೇಲೆ ಇವಾಗ ಅದಂತೂ ರೂಢಿ ಆಗಿಬಿಟ್ಟಿರುತ್ತೆ, ಲವ್ ಬ್ರೇಕಪ್ ಆಗಿಬಿಡ್ತಾರೆ. ಇದೇ 10 ವರ್ಷದ ಹಿಂದೆ ನೋಡಿ, ಪಾಡ್ಕಾಸ್ಟಲ್ಲೂ ಬಂದು ಅನೇಕರು ಹೇಳ್ಕೊಳ್ಳೋಕ್ಕೂ ಸಂಬಂಧನ ಹೆದರ್ಕೊಳ್ಳೋರು ಮತ್ತು ಒಂದು ಸಂಕೋಚ ಪಟ್ಕೊಳ್ಳೋರು. ಇವತ್ತು ನೋಡಿ ಎಲ್ಲರೂ ಪಾಡ್ಕಾಸ್ಟಲ್ಲಿ ತನ್ನ ಕತೆಗಳನ್ನೇ ಹೇಳ್ಕೊತಾ ಕೂತ್ಕೋತಾರೆ. ನಾನು ಇಷ್ಟು ಜನಕ್ಕೆ ಹಿಂಗಿದ್ದೆ ಸಂಬಂಧ, ನನಗೆ ಇಷ್ಟು ಜನ ಹಿಂಗೆ ಮೋಸ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ. ಸೊ ಅವ್ರಿಗೇನು ಅನ್ನಿಸ್ತಾನೇ ಇಲ್ಲ. ಅದಕ್ಕೆ ಅವ್ರಿಗೇನು ಅಂದರೆ ಒಂದು ಟಾರ್ಗೆಟ್ ನಾನು ಹಿಂಗೆ ಅಚೀವ್ ಮಾಡಬೇಕು ಅನ್ನೋದೇ ಇರಲ್ಲ. ತಕ್ಷಣ ಫೇಮಸ್ ಆಗಬೇಕು ಅನ್ನೋದು ಒಂದಿರುತ್ತೆ, ತಕ್ಷಣ ದುಡ್ಡು ಬರಬೇಕು ಅನ್ನೋದು, ಇದೆರಡೇ. ಆ ತಕ್ಷಣ ಎಲ್ಲಿಂದ ಉದುರುತ್ತೆ, ಆಮೇಲೆ ತಕ್ಷಣ ಬಂದಿರೋದು ನಿಮಗೆ ಪರ್ಮನೆಂಟ್ ಆಗಿರುತ್ತಾ? ಇರಲ್ಲ. ಆಮೇಲೆ ದುಡ್ಡೇ ಎಲ್ಲ ಅಲ್ಲ. ನಿನ್ನ ಸ್ಟ್ರಾಂಗ್ ವ್ಯಕ್ತಿತ್ವ ಒಂದು ಮರ ನೆಡೋ ಥರ ಒಂದು ಬೀಜ ಬಿತ್ತಿ ನೀನು ಮರ ಸ್ಟ್ರಾಂಗಾಗಿ ನೆಟ್ಟು ಅದಕ್ಕೆ ಬ್ರ್ಯಾಂಚಸ್ ಎಲ್ಲ ಬೆಳ್ಕೊಂಡು ನೀನು ಆದಾಗ ಸರಿ, ಬ್ರ್ಯಾಂಚ್ ಕಡಿದ್ರೂ ಪರವಾಗಿಲ್ಲ, ಸಮಾಜ ನಿನ್ನ ಮರ ನಿಂತಿರುತ್ತೆ. ಸೊ ಈ ರೀತಿ ಹೇಳ್ಕೊಡ್ಬೇಕಾದವ್ರು ಯಾರು? ಅಪ್ಪ ಅಮ್ಮ. ಸೊಸೈಟಿ ಹೇಳ್ಕೊಡಕ್ಕೆ ಬರೋದಿಲ್ಲ, ಇನ್ನೂ ಆಡ್ಕೋತಾರೆ ನಿಮ್ಮ ಮಕ್ಕಳು ನೋಡಿ. ಆ ಜವಾಬ್ದಾರಿಯನ್ನು ಅಪ್ಪ ಅಮ್ಮ ತೊಗೊಂಡು ಮಾಡಬೇಕು. ಹಾಗೆ ತುಂಬ ಜನಕ್ಕೆ ಮಾಡದೇ ಇರೋರೆ ಪಾಪ, ದೇ ಕಾಲ್ ಮೀ ಸೋ ಮೆನಿ ಪೀಪಲ್, ಪ್ರೈಮ್ ಏಜಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಇನ್ ಬಿಟ್ವೀನ್. ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ರಲ್ಲ, ಬಡತನ, ಕಷ್ಟ, ತೊಂದರೆ, ನನಗಾಗಿಂದ ಯಾರೂ ಹೇಳಲಿಲ್ಲ ಮೇಡಮ್, ಇಲ್ಲಾಂದರೆ ನಾನು ಪೂಜೆನೂ ಮಾಡಿಕೊಂಡು ಬೆಳ್ಕೊಂಡು ಕಷ್ಟನೂ ಪಟ್ಕೊಂಡು ದುಡ್ಕೋತಿದ್ದೆ ಅಂತ ಹೇಳಿರ್ತಾರೆ. ಅಂತ ಅವ್ರಿಗೆ ನಾನು ಐ ಬೀನ್ ಗೈಡಿಂಗ್ ದೆಮ್ ಹೇಗೆ ಈಗಲೂ ಚೇಂಜ್ ಮಾಡ್ಕೋಬೋದು. ಮರ್ತುಬಿಡಿ ನಿಮ್ಮದೆಲ್ಲ ಪಾಸ್ಟು, ಇವತ್ತಿಂದ ಮೊದಲನೇ ಕೆಲಸ ಅಂತ ಶುರು ಮಾಡಿ ಅಂತೀನಿ. ಸೊ ಅವ್ರು ಮುಂದೆ ಒಂದಲ್ಲ ಒಂದಿನ ಶ್ರೀಮಂತರಾಗ್ತಾರೆ. ರೈಟ್. ಸೊ ದಿಢೀರ್ ಪಾಪ್ಯುಲಾರಿಟಿ ಅಂದ ತಕ್ಷಣ ನನಗೆ 2 ಕ್ಷೇತ್ರಗಳೇ ನೆನಪಾಗೋದು. ಒಂದು ರಾಜಕೀಯ, ಇನ್ನೊಂದು ಸಿನಿಮಾ ರಂಗ. ಅಫ್ಕೋರ್ಸ್ ಅದು ಹೇಳಿದಷ್ಟು ಸುಲಭ ಅಲ್ಲ. ರಾಜಕೀಯದಲ್ಲಾಗಲಿ ಸಿನಿಮಾ ರಂಗದಲ್ಲಾಗಲಿ ನೆಲೆ ನಿಲ್ಲೋದು, ತಮ್ಮತನನ ಕಂಡುಕೊಳ್ಳೋದು. ಆದರೆ ಹೆಣ್ಣುಮಕ್ಕಳಿಗೆ ಇನ್ನೂ ಕಷ್ಟ ಅನಿಸುತ್ತೆ. ಸಾಮಾನ್ಯವಾಗಿ ಹೇಳೋದು ಅಂದರೆ ಗಾಡ್ ಫಾದರ್ ಇರಬೇಕು, ಇಲ್ಲ ನಿಮ್ಮ ಹತ್ರ ದುಡ್ಡಿರಬೇಕು. ಈ ಎರಡೇ ನಿಮ್ಮನ್ನು ಸಿನಿಮಾ ರಂಗದಲ್ಲಿ ಮತ್ತು ರಾಜಕೀಯ ರಂಗದಲ್ಲಿ ಬೆಳೆಸೋದು. ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಗಾಡ್ ಫಾದರ್ ಇರಬೇಕು, ಇಲ್ಲ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ರಾಜಕೀಯದಲ್ಲಿದ್ದೀರಿ, ಗಾಡ್ ಫಾದರ್ ಇರಲೇಬೇಕಾ? ನನ್ನ 100 ಸತಿ ಕೇಳೋರು, ಆಪ್ಕಾ ಕೋಯಿ ಗಾಡ್ ಫಾದರ್ ಹೇ? ಹಾಂ ಹೇ, ಕೃಷ್ಣ ಹೇ ಅಂದರೆ ಕೌನ್ ಕೃಷ್ಣ ಅನ್ನೋರು? ಪರಮಾತ್ಮ ಕೃಷ್ಣ ಅಂದರೆ ಮೇಡಮ್ ಓಚೋಡಿ ಅದೆಲ್ಲ ಬಿಟ್ಬಿಡಿ, ನಿಮಗೆ ಗಾಡ್ ಫಾದರ್ ಇದ್ದಾರಾ ನಿಮ್ಮನ್ನು ಬೆಳೆಸೋಕ್ಕೇನೋ? ಬೇಡ, ನನಗೆ ಯಾಕೆ ಬೇಕು? ದೇವರೇ ನನ್ನ ಜೊತೆ ಇದ್ದಾಗ ಗಾಡ್ ಫಾದರ್ ಇದ್ದಾರೆ ಅಂದ್ಕೊಂಡೆ ನೀನು ಓಡಾಡಬೇಕು, ನನ್ನೊಳಗಿದ್ದಾನೆ, ನನ್ನ ಅಕ್ಕಪಕ್ಕ ಇದ್ದಾನೆ ಅಂತ. ಅದು ಯಾವಾಗ ಬರುತ್ತೆ ಅಂದರೆ, ನಾವು ಆವಾಗಲಿಂದ ಹೇಳ್ದಂಗೆ ಬೇರಿಂದ ಬರಬೇಕು ನಿಮಗೆ. ಆಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಅದು ಒಂದು ದಿನದಲ್ಲಿ ಹುಟ್ಟಲ್ಲ. ನೀನು ಮಲ್ಟಿಪಲ್ ಚಿಕ್ಕದು ಅಚೀವ್ ಮಾಡ್ಕೊಂಡು ಹೋದಾಗ, ಪಿರಮಿಡ್ ಥರ ಹಿಂಗೆ ಜೋಡಿಸ್ಕೊಂಡು ಹೋದಾಗ ಮೇಲಕ್ಕೆ ಸ್ಟ್ರಾಂಗ್ ಆಗಿ ಬೆಳೀತೀರ. ಅವಾಗ ಹಿಂಗೆ ಕಾನ್ಫಿಡೆಂಟಾಗಿ ಹೇಳೋಕ್ಕೂ ಒಂದು ಧೈರ್ಯ ಬರುತ್ತೆ. ನೀವು ಏನೂ ಮಾಡದೆ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಬಂದವರು, ನಿಮಗೂ ಗೊತ್ತು, ಅನೇಕರು ರಾಜಕೀಯ ರಂಗಕ್ಕೆ ಬಂದರು, ಅಲ್ಲೆಲ್ಲ ಓಡಾಡಿದ್ರು, ತಿರುಗಿ ವಾಪಸ್ ಹೊರಟೋಗ್ತಾರೆ. ಯಾಕೆಂದರೆ ಎಗೇನ್ ತಿರುಗಿ ಅವ್ರಿಗೆ ಸ್ಟ್ರಾಂಗ್ ಗೋಲ್ ಇರಲ್ಲ, ಅದಾಗಲೇಬೇಕು, ಅಲ್ಲಿಗೆ ಹೋಗ್ತೀನಿ ಅಂತ. ಲಕ್ಕಿಲಿ ಇವಾಗ ಏನಾಗಿದೆ, ನಮಗೆ ಎಲ್ಲ ರಂಗದಲ್ಲೂ ಮಹಿಳೆಯರಿಗೆ ತುಂಬಾ ಶೋಷಣೆ, ಪ್ರಾಬ್ಲಮ್ಗಳು ಎಲ್ಲ ಆಗಿದ್ರು ಮಹಿಳೆಯರು ರೆಬಲ್ಲಾಗಿ ಬೇರೆ ರೀತಿ ಎದ್ದು ಓಡಾಡ್ತಿದ್ದಾರೆ. ಇಟ್ಸ್ ನಾಟ್ ಎ ಕಾಂಪಿಟೇಷನ್ ಬಿಟ್ವೀನ್ ಗಂಡಸರಿಗೂ ಹೆಂಗಸರಿಗೂ ಆಗೋ ಕಾಂಪಿಟೇಷನ್ ಅಂತ ಅಲ್ಲ. ಸೊ ಮಹಿಳೆಯರು ತನ್ನ ಸ್ಥಾನವನ್ನು ತಾನು ಪಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಧಾನಿಗಳು ಲಕ್ಕಿಲಿ ನಮ್ಮೆಲ್ರಿಗೂ 33% ಮಹಿಳೆಯರಿಗೆ ಅಂತ ಮಂಜೂರಾತಿ ಮಾಡಿದ್ದಾರೆ, ಅದು ಒಂದಿದೆ. ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಲಕ್ಕಿಲಿ ನನಗೆ ನಿಜವಾದ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ರಿಪೋರ್ಟ್ ಮಾಡ್ತೀವಿ. ನಾವು ಏನೇ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ತಕ್ಷಣ ಪ್ರೇರಣೆ ಕೊಡ್ತಾರೆ, ಹೋಗಿ ಮಾಡಿಬಿಟ್ಟು ಬನ್ನಿ ಅಂತ. ಅದೇ ರೀತಿ ನಮ್ಮ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರು ಕೂಡ ನಮಗೆ ತುಂಬ ಪ್ರೇರಣೆ ಕೊಟ್ಟು ಕೆಲಸಗಳನ್ನು ಮಾಡಿಸ್ತಾರೆ. ಕಷ್ಟ ಇಲ್ವಾ? ಇದೆ, ಎಲ್ಲರಿಗೂ ಕಷ್ಟ ಇದೆ, ಎಲ್ಲ ಕಡೆನೂ ಕಷ್ಟ ಇದೆ. ನಿಮಗೆ ಒಂದೇ ದಿನದಲ್ಲಿ ಹೆಸರು ಬಂದ್ಬಿಡಲ್ಲ, ಅಥವಾ ನೀವು ಒಂದು ಸೆಲೆಬ್ರಿಟಿ ಅಂದ್ಬಿಟ್ಟು ನಮಗೇನು ಕಿರೀಟ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ವೆಲ್ಕಮ್ ಮಾಡಲ್ಲ. ಆ್ಯಕ್ಚುಲಿ ಇನ್ನೂ ನಮಗೆ ಜಾಸ್ತಿ ಕೆಲಸ ಕೊಟ್ಟು ಟೆಸ್ಟ್ ಮಾಡ್ತಾರೆ. ನೀವು ಸೆಲೆಬ್ರಿಟಿ ಆದವರು ತಗ್ಗಿ ಬಗ್ಗಿ ಈಗೋ ಬಿಟ್ಟು ನಡ್ಕೊಳ್ತೀರಾ ಅಂತ ಇದನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಸಿನಿಮಾ ರಂಗದಲ್ಲಿ ಇನ್ನೂ ಕಷ್ಟ, ಹೇಳ್ತೀನಿ ಕೇಳಿ. ಯಾಕೆ ಅಂತೇಳಿದ್ರೆ, ಒಬ್ಬ ನಿರ್ದೇಶಕಿಯಾಗಿ, ಮಹಿಳಾ ನಿರ್ದೇಶಕಿ ಆದ ತಕ್ಷಣ ಈ ಟೆಕ್ನಿಷಿಯನ್ಸ್ ಎಲ್ಲ ಅದೇನೋ ಸೈಕಲಾಜಿಕಲಿ ಮೈಂಡಲ್ಲಿ ಅವ್ರಿಗೆ ಬಂದ್ಬಿಡುತ್ತೆ. ಅವಳು ಮಹಿಳೆ, ಅವ್ರ ಕೈಲಿ ನಾನೇನು ಅನ್ನಿಸ್ಕೊಳ್ಳೋದು, ಅವಳೇ ನನ್ನದು ಅಂತ ಹಿಂದೆ ಹೋಗಿ ಮಾತಾಡ್ಕೋತಾರೆ. ಅದೇ ಒಬ್ಬ ಪುರುಷ ನಿರ್ದೇಶಕ ಆದರೆ ಹೇಳಿ ಸರ್ ಅಂತ ಹೇಳ್ತಾರೆ. ಪುರುಷ ಕೆಟ್ಟ ಮಾತಲ್ಲಿ
ಆ ಸ್ವಂತ ಕೆಲಸ ಮಾಡೋರ ಅಮ್ಮನ ಬಗ್ಗೆ ಅಕ್ಕನ ಬಗ್ಗೆ ಮಾತಾಡಿದ್ರೂ ಸಹಿಸ್ಕೋತಾರೆ. ಅದೇ ಒಬ್ಬ ಮಹಿಳಾ ನಿರ್ದೇಶಕಿ ನಾನಂತೂ ಎಲ್ರಿಗೂ ಪೇಮೆಂಟ್ ಸಿನ್ಸಿಯರಾಗಿ ಕೊಟ್ಬಿಟ್ಟು ನಾನು ಕೆಲಸ ಮಾಡಿಸ್ಕೊಂಡ್ರು ಅವ್ರುಗಳು ಒಬ್ಬ ಮಹಿಳೆ ಅನ್ನೋದಕ್ಕೆ ಯಾಕೆ ಸರ್ ಎಲ್ಲರಿಗೂ ಚೆನ್ನಾಗಿ ಮಾಡಿಕೊಟ್ರಿ, ನನಗೆ ಹಿಂಗೆ ಮಾಡಿಕೊಟ್ರಿ ಅಂತ ನಾನು ಒಬ್ಬ DOPಗೇನೆ ಕೇಳಿದ್ರು. ಒಬ್ಬ ಸೀನಿಯರ್ ಮೋಸ್ಟ್ DOP ಹಿ ವರ್ಕ್ ವಿತ್ ಮೀ ನಾನು ಆಜಾದ್ ಭಾರತಲ್ಲಿ. ದಿನಕ್ಕೆ ಇಷ್ಟು ಸಾವಿರ ಅಂತ ಸಂಬಳ ತೊಗೊಳ್ತಿದ್ರು, ಅಷ್ಟೆಲ್ಲ ದುಡ್ಡು ತೊಗೋತಿದ್ರು. ಅವ್ರದ್ದೇ ಟೀಮ್ನ ಕರ್ಕೊಂಬಂದು ನನ್ನ ಹತ್ರ ದುಡ್ಡು ಕಿತ್ಕೊಂಡ್ರು. ಸರ್ ಒಂಚೂರು ಮೂಮೆಂಟ್ ಕೊಟ್ಬಿಟ್ಟು ಮಾಡಿ ಅಂದರೆ ಮಾಡಲಿಲ್ಲ ಶೇಖರ್ ಚಂದ್ರ ಅವರು. ಆವಾಗ ನಾನು ಅಷ್ಟೆಲ್ಲ ಹೇಳಿದೆ, ಯಾಕೆ ಇವಾಗ ಬೇರೆಯವ್ರ ಸಿನಿಮಾಲಿ ನೀವು ಮಾಡ್ತೀರಾ, ನಾವು ಕೇಳಿದಾಗ ಯಾಕೆ ಮಾಡಲ್ಲ ಅಂದರೆ ಅಲ್ಲಿ ಏನೂ ಇಲ್ಲ ಆನ್ಸರು, ಏನು ಇರಬಹುದು ಅಂತ ನಾನು ಹಿಂದೆ ಹೋಗೋದಾಗ ದಿಲ್ ಟೇಕ್ ಯು ಫಾರ್ ಗ್ರ್ಯಾಂಟೆಡ್. ಒಬ್ಬ ಮಹಿಳೆ ಅಂದ ತಕ್ಷಣವೇ ಕೊಡೋದು ಅದೇ ದುಡ್ಡು ಕೊಡ್ತೀವಿ, ಇವ್ರು ಕೊಡೋ ಸಮಯನೂ ಅಷ್ಟೇ ಕೊಡ್ತಾರೆ, ಕೊಡೋದು ಕ್ಯಾಮ್ರಾನೂ ಅದೇ ಕೊಡ್ತೀವಿ, ಅಷ್ಟು ಜನನೂ ಟೆಕ್ನಿಷಿಯನ್ಸ್ನ ಕೊಡ್ತೀವಿ. ಇನ್ನೂ ಬೇರೆಯವರು ಕಮರ್ಷಿಯಲಿ ಫಿಲಮ್ ಮಾಡೋಕ್ಕೆ 3 ಲಕ್ಷ ಪರ್ ಡೇ ಖರ್ಚು ಮಾಡ್ತಿದ್ದಾರೆ, ನಾನು 6 ಲಕ್ಷ 7 ಲಕ್ಷ ಪರ್ ಡೇ ಖರ್ಚು ಮಾಡ್ತಿದ್ದೆ. ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು, ಅದರಲ್ಲಿ ಇವ್ರು ದುಡ್ಡು ಮಾಡ್ಕೋತಿದ್ರು ಒಬ್ಬ ನಿರ್ದೇಶಕಿ ಹೇಳ್ದಂಗೆ ತೆಕ್ಕೊಡಲ್ಲ. ಅಲ್ಲಿ ತಮ್ಮ ಈಗೋನ ತಂದಿಡ್ತಾರೆ. ಎಲ್ಲ ಗಂಡಸ್ರಿಗೂ ಯಾವುದೇ ಲೆವೆಲಲ್ಲಿ ಇರೋರ್ಗು ಅವ್ರಗಳಿಗೆಲ್ಲ ಒಂದು ಅದು ಈಗೋ ಅನ್ನೋದಿರುತ್ತೆ. ಹೌ ಟು ಫೈಟ್ ಅಂದರೆ ಇದು ಬರೀ ಇದು ಸಿನಿಮಾ ರಂಗದ ಮಾತ್ರ ಅಲ್ಲ, ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಕಲಿಯುಗದಲ್ಲಿ ಅದು ಫೆಮಿನಿಸ್ಟ್ ಅಂತ ಮಾತಾಡೋ ಅಂಥ ವಿಷಯನೂ ಅಲ್ಲ. ಇವಾಗ ಫೆಮಿನಿಸಮ್ಮು ಅಲ್ಲ ನಾವೆಲ್ಲ ಕೇಳ್ತಾ ಇರೋದು, ನೀತಿಯ ನ್ಯಾಯ. ನಾನು ಒಂದು ಮಹಿಳೆ ಮಾಡ್ತಿದ್ದೀನಿ ಸರ್, ಕಮ್ಮಿಗೆ ಮಾಡಿ ಸರ್ ಅಂತ ಕೇಳಿದ್ನಾ? ನೋ. ನೀವು ಎಷ್ಟು ಸಾವಿರ ಕೇಳ್ತಿದ್ರು ಅಷ್ಟು ಸಾವಿರ ಕೊಡ್ತಿದ್ದೀನಿ. ನಾನು ಮಹಿಳೆ ಮಾಡ್ತಿದ್ದೀನಿ ಸರ್, 5D ಚಿಕ್ಕ ಕ್ಯಾಮ್ರಲ್ಲಿ ತೆಗೀನಿ. ನೋ. ಆ್ಯರಿ ಅಲೆಕ್ಸಾ ಅಲ್ಲ, ಮಿನಿ LF ಕೊಡ್ತಾ ಇದ್ದೀನಿ ನಾನು. ಎಲ್ಲ ಒಳ್ಳೊಳ್ಳೆದನ್ನೇ ಕೊಟ್ಟು ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ನೀನು ಉಡಾಫೆಯಿಂದ, ಆಮೇಲೆ ಅಷ್ಟು ಸತಿ ಬೇಡ್ಕೊಂಡ್ರೂ ದುರಹಂಕಾರದಿಂದ ನೀನು ಮಾಡಲಿಲ್ಲ ಅಂದರೆ ಯಾರು ತಪ್ಪು? ನಾನು ಕಣ್ಣೀರು ಹಾಕ್ಕೊಂಡು ಪರಮಾತ್ಮನಿಗೆ ಹೇಳೋದು, ನಾನೊಂದು ಹೆಣ್ಣು ಹುಡುಗಿ ಇಷ್ಟು ಕಷ್ಟಪಟ್ಟು ಮಾಡಿದಾಗ ಅವ್ರ ಮನೆ ಹೆಣ್ಣು ಮಗಳು ಇನ್ನೊಬ್ಬ ಮಾಡ್ತಾನೆ, ಅಷ್ಟೇ ನಾ ಹೇಳೋದು. ಇವ್ರು ನಮ್ಗೆ ಎಲ್ಲ ಕೊಟ್ಟು ಮಾಡಲಿಲ್ಲ ಅಂದರೆ. ಯು ಬಿಲೀವ್ ಇನ್ ಕರ್ಮ? ಅಯ್ಯೋ, ಐ ಬಿಲೀವ್ ಇನ್ ಕರ್ಮ, ಐ ಬಿಲೀವ್ ಇನ್ ಶಾಪ ಆಲ್ಸೋ. ಅಯ್ಯೋ, ನಾನು ರುದ್ರಾಕ್ಷಿ ಹಿಡ್ಕೊಂಡೆ ತುಂಬ ಚೆನ್ನಾಗಿ ಶಾಪ ಯಾಕೆಂದ್ರೆ ನಾನು ಯಾರಿಗೂ ದುಡ್ಡು ವಿಚಾರದಲ್ಲಂತೂ ಮೋಸ ಮಾಡಲ್ಲ. ಕರೆದು ಮನೆಗೆ ಕೊಟ್ಟು ಹೋಗ್ತೀನಿ ಅಥವಾ ಫೋನ್ಪೇಗಳಲ್ಲಿ ಕೊಟ್ಬಿಡ್ತೀನಿ. ಆಮೇಲೆ ಸತಾಯಿಸಿನೂ ಕೊಡಲ್ಲ ನಾನು. ಈಗ ಇವತ್ತು ಕೆಲಸ ಆಯಿತಾ, ಕೆಲವ್ರು ಏನು ಮಾಡ್ತಾರೆ, ಇವತ್ತು ಶೂಟಿಂಗ್ ಮುಗಿದ್ರೆ ಒಂದು 3 ತಿಂಗಳು ಆದಮೇಲೆ ಕೊಡ್ತಾರೆ ಪೇಮೆಂಟ್. ಇನ್ನೂ ಫಿಲಮೇ ಮುಗಿದಿಲ್ಲ ಅಂತ. ಐ ಆಮ್ ನಾಟ್ ಲೈಕ್ ದಟ್. ಇವತ್ತು ಶೂಟಿಂಗ್ ಮುಗೀತಾ 2 ಡೇಸಲ್ಲೇ ಪೇಮೆಂಟ್ ಕೊಟ್ಬಿಡ್ತೀನಿ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಅವರೆಲ್ಲರೂ ಕಷ್ಟಪಡಬಾರ್ದು ಅಂತ. ಅಷ್ಟು ಸರಿಗಿದ್ದಾಗ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿಕೊಡ್ಬೇಕು ತಾನೆ. ಕರೆಕ್ಟ್. ಹಂಗಿದ್ದಾಗ ನಾ ಶಾಪ ಹಾಕಲೇಬೇಕು. ವರ್ಕ್ ಆಗಿದೆಯಾ ಶಾಪ? ವರ್ಕ್ ಆಗುತ್ತೆ. ನೇಚರ್ ಇರುತ್ತಲ್ಲ ಮ್ಯಾಮ್. ದೇವರು ನೇಚರು ಎಲ್ಲ ತಾವು ನೋಡ್ತಾನೇ ಇರ್ತಾರೆ. ಸತ್ಯವಂತರಿಗೆ, ಒಳ್ಳೆಯವ್ರಿಗೆ ನೀವೇನೋ ಮಾಡಿದ್ರಿ ಅಥವಾ ಒಬ್ಬರದೇನೋ 10 ರೂಪಾಯಿ ಈಗ ನನ್ನ ಲೈಫಿಗೆ ನನಗೆ ಯಾರೋ ಪಾಪ 10 ರೂಪಾಯಿ ಕೊಟ್ಟಿದ್ರು, ಎವ್ರಿ ಡೇ ಐ ಥ್ಯಾಂಕ್ ದೆಮ್. ನಾನು ಬಡವಳಾಗಿದ್ದಾಗ, ನಾನು ಕಾಲೇಜ್ ಸೇರ್ಕೋಬೇಕು ಅಂತ ಯಾರೋ ಫೀಸ್ ಕೊಟ್ಟಿದ್ರು ಅಂದರೆ ಅವ್ರನ್ನ ದಿನಾ ನೆನಪಿಸ್ಕೋತೀನಿ ನಾನು. ಆ ಕೃತಜ್ಞತಾ ಮನೋಭಾವನೆ ಎಲ್ರಿಗೂ ಇರಬೇಕು. ಓಕೆ. ರೂಪಾಯಿ ಅವರವರೇ, ನಾನು ಇತ್ತೀಚೆಗೆ ಭಾವನಾ ಅವ್ರನ್ನ ಮಾತನಾಡಿಸಿದ್ದೆ. ಭಾವನಾ ಅವರು IVF ಮೂಲಕ ಸಿಂಗಲ್ ಪೇರೆಂಟ್ ನಿರ್ಧಾರ ತಗೊಂಡ್ರು. ಅದು ಸಾಮಾಜಿಕ ವಲಯದಲ್ಲಿ ಒಂದು ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಬಹಳಷ್ಟು ಜನ ಅದ್ರ ಬಗ್ಗೆ ಟೀಕೆನೂ ಮಾಡ್ತಿದ್ದಾರೆ, ಬಹಳಷ್ಟು ಜನ ಅದನ್ನು ಪ್ರಶಂಸಿಸ್ತಾನೂ ಇದ್ದಾರೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸ್ಯಾರಗಸಿ ಕೂಡ ಹೆಚ್ಚಾಗ್ತಾ ಇದೆ, ಬಾಡಿಗೆ ತಾಯಿಯನ್ನು ಪಡೆದು ಮಕ್ಕಳನ್ನು ಪಡ್ಕೊಳ್ಳೋದ್ರ ಬಗ್ಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆಂದರೆ ಯಾವುದೇ ಒಂದು ಮಹಿಳೆ ಅಥವಾ ಒಂದು ವ್ಯಕ್ತಿ ಅವ್ರ ನೆಕ್ಸ್ಟ್ ಜನ್ರೇಷನ್ ಅವ್ರ ಮೂಲಕ ಬರಬೇಕು ಅಂತ ಇಷ್ಟಪಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಅದು ಅವ್ರಿಷ್ಟ. ಇವಾಗ ಹಸುಗಳಿಗೂ ಅದೇ ರೀತಿ ಮಾಡ್ಕೊಂಬಂದಿರಲ್ಲ IVFನ. ಅನೇಕ ಇದೇನಾಗುತ್ತೆ, ನಾವು ತಿನ್ನೋ ಫುಡ್ಡಿಂದ ಮತ್ತು ನಮ್ಮ ಅನೇಕ ಪ್ರಾಬ್ಲಮ್ಗಳಿಂದ ಅವ್ರು ವೈಯಕ್ತಿಕವಾಗಿ ಅನೇಕರು ಪಾಪ ಈ ರೀತಿ ನಿರ್ಧಾರಗಳನ್ನ ತೊಗೊಳ್ತಾರೆ. ಇದು ಇವತ್ತಿಂದ ಅಲ್ಲ, ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ, ಎಲ್ಲ ಯುಗಗಳಿಂದನೂ ಬೇರೆ ಬೇರೆ ರೀತಿ ಬಂದಿತ್ತು. ಇವಾಗ ನೀವು ಕೇಳಿದ್ರೆ ಪಾರ್ವತಿ ದೇವಿಗೆ ಯಾಕೆ ನೀನು ಷಣ್ಮುಖನಿಗೆ ನೀನೇ ಜನ್ಮ ಕೊಡಲಿಲ್ಲ, ಹೊಟ್ಟೆಲಿ ಹುಟ್ಟಿಸ್ಕೊಂಡು ಬೇರೆ ರೀತಿ ಯಾಕೆ ಕೊಡಿಸ್ದೆ 6 ಜನ ಸ್ತ್ರೀಯರಿಂದ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಿದೆ ಆನ್ಸರು? ಅದೇ ರೀತಿ ನೀವು ಮಹಾಲಕ್ಷ್ಮಿಗೆ ಯಾಕೆ ನೀನು ಮಕ್ಕಳೇ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಎಲ್ಲಿದೆ ಆನ್ಸರು? ಗಣೇಶನ್ ಯಾಕೆ ಶಕ್ತಿಲೇ ಮಾಡಿದೆ ನೀನೇ ಹುಟ್ಟಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕುಂತಿಗೆ ಯಾಕೆ ಸೂರ್ಯನಿಂದ ನೀನು ಪಡ್ಕೊಂಡೆ, ಬೇರೆ ರೀತಿ ಪಡ್ಕೋಬೋದಿತ್ತಲ್ಲ ಅಂತ ಮಾದರಿ. ಸೊ ಅದು ಎಲ್ಲ ರೀತಿನೂ ಆಯಾ ಇದರಿಂದ ಯುಗಗಳಿಂದ ಅದೇ ರೀತಿ ಮಾಡ್ಕೊಂಬಂದಿದೆ. ಸೃಷ್ಟಿಲಿ ಯಾವ ರೀತಿ ಬೇಕಾದರೂ ಬರಬಹುದು, ಮುಂದೆ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಯಾವ ರೀತಿ ಬೇಕಾದರೂ ಬರಬಹುದು. ಸೊ ಇದೇನಂದರೆ ಸುಷ್ಮಿತಾ ಸೆನ್ ಅವರು ಅಡಾಪ್ಟ್ ಮಾಡ್ಕೊಂಡಾಗಲೂ ಜನ ಇದೇ ರೀತಿ ಎಲ್ಲನೂ ಮಾತಾಡ್ಕೊಳ್ತಾ ಹೋಗ್ತಿರು. ಅಂದರೆ ಒಬ್ಬ ಸಿಂಗಲ್ ಪೇರೆಂಟಾಗಿ ಅಡಾಪ್ಟ್ ಮಾಡ್ಕೋಬಹುದಾ ಅಂತ ಅನ್ನೋದು ಅದು ಅವರವರ ವೈಯಕ್ತಿಕ, ಅವ್ರವ್ರ ಇಷ್ಟ. ನೀವು ಒಬ್ಬ ಆಧ್ಯಾತ್ಮಿಕ ಚಿಂತಕಿ ಹಾಗೂ ಸಾಧಕಿನೂ ಆಗಿರೋದ್ರಿಂದ ನಿಮ್ಮನ್ನು ಈ ಪ್ರಶ್ನೆ ಕೇಳ್ತೀನಿ. ದಿನ ಬೆಳಗಾದರೆ ಸಾವಿರಾರು ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇರ್ತಾರೆ. ಟು ಸ್ಟಾರ್ಟ್ ಅ ಡೇ, ದಿನ ಆರಂಭ
ದಿನ ಆರಂಭ ಮಾಡಿ ಅದು ಯಶಸ್ವಿಗೊಳಿಸೋದಕ್ಕೆ ಒಂದು ಸಣ್ಣ ಸೂತ್ರ ಏನಾದರೂ ಹೇಳ್ಕೊಡ್ಬಹುದಾ? ಸಣ್ಣದೇನಾದರೂ ಟಿಪ್? ಖಂಡಿತ ಸಣ್ಣದೇನದು ಮೇಜರಾಗೆ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಬೆಳಗ್ಗೆ ಎದ್ದು ಅವರು ಎದ್ದಾಗ್ಲಿಂದನೇ ದೇವರ ಧ್ಯಾನ ಮತ್ತು ದೇವರು ಪರಮಾತ್ಮ ನೇಚರು, ಇವನ್ ನೀನು ದೇವ್ರನ್ನ ನಂಬದಿದ್ರು ಮ್ಯಾನಿಫೆಸ್ಟೇಷನಲ್ಲಿ ನೇಚರು ನೀನು, ಬ್ರಹ್ಮಾಂಡ ನೀನು, ಅದನ್ನು ಬಿಟ್ಟು ಈ ಸುತ್ತಲೂ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಮೊದಲು ಎದ್ದ ತಕ್ಷಣ ಫೋನ್ ಮುಟ್ಟಬೇಡಿ. ಫೋನ್ ಎತ್ಕೊಂಡು ರಿಪ್ಲೈ ಮಾಡೋದು, ಅವರೇನೋ ಕೇಳಿರ್ತಾರೆ, ಇವರೇನೋ ಕೇಳ್ತಾರೆ, ನಿನ್ನ ಎನರ್ಜಿನ ಸ್ಕ್ಯಾಟರ್ಡ್ ಆಗಿ ಹರಡೋದಕ್ಕೆ ಬಿಡ್ಕೂಡ್ದು. ಚಾನಲೈಸ್ಡ್ ಆಗಿ ನಿಮ್ಮ ದಿನಾನ ಶುರು ಮಾಡಬೇಕು. ಆವಾಗ ಹೋಲ್ ಡೇ ನಿಮಗೆ ಸಕ್ಸಸ್ಫುಲ್ ಆಗಿರುತ್ತೆ. ಆಯಿತು, 108 ಹರ್ಡಲ್ಸ್ ಬರಲಿ, ನೀವು ಅದೇ ಆಗಿರಿ, ನಿಮ್ಮ ವ್ಯಕ್ತಿತ್ವ ಅದೇ ಆಗಿರಬೇಕು. ಒಂದು ಕಡೆ ಟ್ರಾಫಿಕ್ ಜಾಮ್ ಆಯಿತೋ, ಬಂದಾಯಿತೋ, ಅವತ್ತು ಕಾಲು ತುಳಿತದಲ್ಲಿ ಯಾರೋ ಆ ಥರ ಅನಿವಾರ್ಯತೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ನಿಮ್ಮ ಜೀವನದಲ್ಲಿ ನುಸುಳ್ಕೊಂಡು ಬರುತ್ತೆ. ಆದರೆ ನೀವಾಗಿರಬೇಕು ಅಂತಂದರೆ ನಿಮ್ಮಲ್ಲಿ ಡಿವೈನ್ ಎನರ್ಜಿ ಇರಬೇಕು. ಆ ಡಿವೈನ್ ಎನರ್ಜಿ ಇರಬೇಕು ಅಂದರೆ ನೀವು ಯು ಶುಡ್ ಗೆಟ್ ಕನೆಕ್ಟೆಡ್ ವಿತ್ ದಟ್. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಶಾಂತ ರೀತಿಯಲ್ಲಿ, ಎದ್ದ ತಕ್ಷಣನೂ ಅಲ್ಲ, ನಾನು ಹೆಂಗೆ ಮಾಡ್ತೀನಿ ಗೊತ್ತಾ, ಬೆಡ್ ಮೇಲೆ ಮಲಗಿದ್ದಾಗಲೇ ಶುರು ಮಾಡ್ತೀನಿ. ಮಲಗಿರೋವಾಗಲೇ ನಿಮ್ಗೊಂಚೂರು ಎಚ್ಚರಾಗಿ ಕಾನ್ಷಿಯಸ್ನೆಸ್ ಬಂದಿರುತ್ತಲ್ಲ, ಆವಾಗ ಸಬ್ಕಾನ್ಷಿಯಸ್ ಟು ಕಾನ್ಷಿಯಸ್ನೆಸ್ ಬರೋ ಟೈಮಲ್ಲೇ ಇದನ್ನು ಆಲ್ಫಾ ತೀಟಾ ಗಾಮಾ ಎಲ್ಲ ಹೇಳ್ತಾರಲ್ಲ, ಆ ಲೆವೆಲಲ್ಲೇ ನೀವು ಚೇಂಜ್ ಮಾಡ್ಕೋತಾ ಹೋಗಬೇಕು. ನನ್ನ ಡೇ ಚೆನ್ನಾಗಿರುತ್ತೆ, ಇವತ್ತು ನಾನು ಚೆನ್ನಾಗಿರ್ತೀನಿ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸ್ತೀನಿ. ಆಮೇಲೆ ನನ್ನ ಜೀವನದಲ್ಲಿ ಯಾರ್ಯಾರು ಹೆಲ್ಪ್ ಮಾಡಿದಾರೋ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸೊ ನನ್ನ ಕರ್ಮ ಮುಗಿಸೋಕ್ಕೆ ನನ್ನ ಶತ್ರು, ನನ್ನ ಎನಿಮಿ ಆಗಿ ಬಂದಿದ್ರು ಅವ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಸೊ ಹೀಗೆ ನೀವು ಹೇಳ್ಕೊಳ್ತಾ ಹೋದಾಗ ಯಾರ ಮೇಲೂ ನಿಮಗೆ ಕೋಪ, ಬೇಜಾರು, ಸಿಟ್ಟು ಅದೆಲ್ಲ ಬರದೆ ನೀಟಾಗಿ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ವಂಡರ್ಫುಲ್. ಜೀವನದಲ್ಲಿ ಯಾರಿಗಾದರೂ ನೀವು ಅತ್ಯಂತ ಕೃತಜ್ಞರು ಅಂತ ಯಾರ ಬಗ್ಗೆ ಅನ್ಸುತ್ತೆ ನಿಮಗೆ, ಕೃತಜ್ಞತೆ ಸಲ್ಲಿಸಬೇಕು ಅಂತ? ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೇ ಇದ್ದೀನಿ. ಅಫ್ಕೋರ್ಸ್ ನನ್ನ ತಾಯಿಗೆ ಮತ್ತು ನನ್ನ ಸಾಕು ತಂದೆ ತಾಯಿಗೆ, ದೇವ್ರಿಗೆ, ಅದೆಲ್ಲ ಅದನ್ನು ಅಂದರೆ ನನ್ನ ಈ ಕಲ್ಚರ್ ಆ್ಯಂಡ್ ಫೌಂಡೇಶನಲ್ಲಿ ಫಿಕ್ಸ್ ಮಾಡಿದ್ರಲ್ಲ ಒಂದು ಮರದ ಥರ, ಅದಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ನೀವು ನಂಬಲ್ಲ, ನನ್ನ ಸಾಕು ತಂದೆಗೆ ಎಷ್ಟೋ ಸತಿ ಫೋನ್ ಮಾಡಿಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ತುಂಬ ಕಡು ಕಷ್ಟದಲ್ಲಿದ್ದಾಗ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸುಖದಲ್ಲಿರೋವಾಗಲ್ಲ. ಸಾಕು ತಂದೆ ಪರಿಚಯ ಹೆಂಗಾಯ್ತು ನಿಮಗೆ? ಅವರು ಅಮೇರಿಕಾದಲ್ಲಿರೋದು, ನ್ಯೂ ಜೆರ್ಸಿನಲ್ಲಿ. ನಾನು ಅಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಹೋಗಿದ್ನಲ್ಲ, ಆವಾಗಿಂದ ಪರಿಚಯ ಆಯಿತು. ಆಮೇಲೆ ನಾವು 3 ಜನ ಹೆಣ್ಮಕ್ಳು ಈ ಥರ ಬೆಳೀತಾ ಇದ್ದಾಗ ಅವರು ಥ್ರೂ ಸಮಾಶ್ರಯಣ ಮಾಡಿಸಿ ನನಗೆ ಅವರು ಶ್ರೀ ವೈಷ್ಣವರು, ಮೈಸೂರವರು, ಆ ರೀತಿ ನನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅಂದರೆ ದೈವಿಕವಾಗಿ ಯಾವ ಏಜು ಅಂತ ನಾ ಪುಟ್ಟ ಮಗುಲೇ ಬೆಳೆಸಬೇಕು ಅಂತೇನಿಲ್ಲ. ಅಡಾಪ್ಷನ್ ದ ರೈಟ್ ಏಜ್, ನನ್ನನ್ನು ಕರೆಕ್ಟಾಗಿ ಆ ದಾರಿಗೆ ತೊಗೊಂಡು ಹೋಗಬೇಕು ಅಂದಾಗ. ನಾನು ಹೇಳಿದ್ನಲ್ಲ, ಇವಾಗಲೂ ನಾನು ಸುಖವಾಗಿದ್ದಾಗ ಥ್ಯಾಂಕ್ಸ್ ಹೇಳಲ್ಲ ಅವ್ರಿಗೆ. ತುಂಬ ಅಳ್ತಾ ಇದ್ದಾಗ, ತುಂಬ ಕಷ್ಟದಲ್ಲಿದ್ದಾಗ ಐ ಕಾಲ್ ಹಿಮ್ ಅಪ್ ಅಂಡ್ ಐಲ್ ಸೇ ಥ್ಯಾಂಕ್ ಯು ರವಿ, ನನಗಿಷ್ಟು ಜ್ಞಾನ ಕೊಟ್ಟಿದ್ದಕ್ಕೆ. ಯಾಕೆ ಗೊತ್ತಾ, ಯಾವುದೇ ಕಷ್ಟದಲ್ಲಿ ನನ್ನ ಬಿಸಾಕಿದ್ರು ನಾನೇ ಯಾರ್ದು ಹೆಲ್ಪ್ ತೊಗೊಳ್ದೆ ಎದ್ದು ಬರೋ ಅಂಥ ಜ್ಞಾನವನ್ನು ಮತ್ತು ದೈವಿಕ ಕನೆಕ್ಷನನ್ನು ನನಗೆ ಬೆಳೆಸ್ಕೊಟ್ಟು ಬಿಟ್ಟಿದ್ದಾರೆ. ಸೊ ನಾನು ಎಲ್ಲ ಮಕ್ಳಿಗೂ ಹಂಗೆ ಹೇಳೋದು, ನೀನು ಆ ರೀತಿ ಬಿಸಾಕಿದ್ರೆ ಮಧ್ಯರಾತ್ರಿ 2 ಗಂಟೆಗೆ ನೀನು ಹೋಗ್ತಾ ಇದ್ದಾಗಲೂ ಕೂಡ ನಿನಗೇನೋ ತೊಂದರೆ ಆಯಿತಾ, ಒಂದು ದೇವ್ರು ನಿಂಗೆ ಸಪೋರ್ಟಿಗೆ ಬರ್ತಾರೆ. ನೀನು ಯಾವ ಮಂತ್ರ ಹೇಳ್ಕೋಬೇಕು, ಹೆಂಗೆ ನೀನು ಪ್ರಿಪೇರ್ ಆಗಿರಬೇಕು ಒಂದು, ಮತ್ತು ಮಲ್ಟಿ ಟಾಸ್ಕ್ ಮಾಡಿಕೊಂಡು ನಿನ್ನ ಆ್ಯಕ್ಷನ್ನು ಆ್ಯಂಡ್ ಶರಣಾಗತಿ ಪರಮಾತ್ಮನಿಗೆ, ಇದಿಷ್ಟು ಹೇಳ್ಕೊಟ್ಬಿಟ್ಟಿದ್ದಾಗ ನೀನು ನಿಲ್ಲಿಸೋದೇ ಇಲ್ಲ ಕೆಲಸ. ಕಡು ಕಷ್ಟ ಬಂದಾಗಲೂ ನೀನು ವಾಪಸ್ ಎದ್ದೊಳ್ತೀಯ. ವಂಡರ್ಫುಲ್. ಯಾವ ವಿಷಯ ಮಾತಾಡಿದ್ವಿ, ಯಾವುದು ಬಿಟ್ವಿ ಅಂತ ಹೇಳೋಂಗೇ ಇಲ್ಲ. ಎಲ್ಲ ವಿಷಯಗಳು, ಒಂದು ಸಂಪೂರ್ಣ ಜೀವನಕ್ಕೆ ಬೇಕಾಗಿರೋ ಎಲ್ಲ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಹಾಗೆ ನಿಮ್ಮ ಜೀವನದ ಕೆಲವೊಂದು ಕಹಿ ಘಟನೆಗಳು, ಖುಷಿಯ ಘಟನೆಗಳು, ನಿಮ್ಮ ಜೀವನದ ಸಾಧನೆ ಎಲ್ಲ ನಮ್ಮ ವೀಕ್ಷಕರಿಗೂ ಒಂದು ದೊಡ್ಡ ಮಾರ್ಗದರ್ಶನ ಆಗುತ್ತೆ. ಧನ್ಯವಾದ ರೂಪಾಯಿ ಅವರು. ಥ್ಯಾಂಕ್ ಯು ಸೋ ಮಚ್. ಐ ಮಸ್ಟ್ ಥ್ಯಾಂಕ್ ಯು, ಬಿಕಾಸ್ ನಿಮ್ಮ ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆ್ಯಂಡ್ ನೀವಂತೂ ಅದ್ಭುತವಾಗಿ ಪಟ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಆದರೆ ಅಧ್ಯಾತ್ಮದ ವಿಷಯದಲ್ಲಿ ಇನ್ನೊಂದಷ್ಟು ಪಾಡ್ಕಾಸ್ಟ್ಗಳ ನಿರೀಕ್ಷೆ ಇದೆ ನನಗೆ ನಿಮ್ಮಿಂದ. ಮುಂದಿನ ದಿನಗಳಲ್ಲಿ ಅಧ್ಯಾತ್ಮ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಒಂದಷ್ಟು ಪಾಡ್ಕಾಸ್ಟನ್ನು ಮುಂದಿನ ದಿನಗಳಲ್ಲೂ ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.